ಮಾತಾಡಿದ್ರೆ ಶಿಳ್ಳೆ ಚಪ್ಪಾಳೆಗಳು ಬೀಳುತ್ತೆ ಅಥವಾ ಇನ್ನೆಲ್ಲೋ ಕೂತಿರೋರಿಗೆ ಕೆಂಡ ಕಾರ್ತಿರ್ತಾರೆ. ಹಿಂದುತ್ವದ ಮೇಲೆ ದೊಡ್ಡ ಪ್ರೀತಿ ಇದೆ. ಆ ಪ್ರೀತಿಯ ಜೊತೆಗೆ ಅವರಿಬ್ಬರ ಪ್ರೀತಿಯ ಕಹಾನಿಯೂ ಇದೆ. ಹಿಂಗ್ ಕಣ್ ನೋಡಿದ ತಕ್ಷಣ ಭೇಟಿ ಇರುತ್ತಲ್ಲ, ಅದು ಎಲ್ಲಿ? ಮೊದಲ ಭೇಟಿಯಲ್ಲೆಲ್ಲ ಪ್ರೀತಿ ಆಗ್ಲಿಲ್ಲ. ಎಂಥ ಅಪೋಸಿಟ್ ಇದೀರಾ ಗೊತ್ತಾ ಇಬ್ರು? ತುಂಬಾ ಅಪೋಸಿಟ್ ಇದೆ. ಈ ಹುಡುಗಿ ನಿಮ್ಗೆ ಸೂಪರ್ ಅಂತ ಹೇಳಿದ್ರ? ಈ ಹುಡುಗಿ ಬಂದ್ಮೇಲೆ ನಿಮ್ಗೆ ಆಧ್ಯಾತ್ಮದಲ್ಲಿ ಸಾಧನೆ ಮಾಡ್ಲಿಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಏನಪ್ಪ ಬಜಾರಿ ತರ ಮಾತಾಡ್ತಾರೆ ಅಂತನೋ ಅಥವಾ ಗಂಡು ಬೀರಿ ತರ ಮಾತಾಡ್ತಾರೆ, ಇದೆಲ್ಲ ಕೇಳ್ಪಟ್ಟಿರ್ತೀವಿ. ನೈಸ್ ಆಗಿ ಮಾತಾಡ್ತಿರ್ಲಿಲ್ಲ, ಎಷ್ಟ್ ಬೇಕಷ್ಟ್ ಮಾತ್ರ ಮಾತಾಡ್ತಿದ್ದೆ. ನೀಚ ಭಂಗ ರಾಜಯೋಗ. ಚೈತ್ರ ಹುಟ್ಟಿದ್ದು ಮಗ, ನಾನು ಮಗ ಅಂತಲೇ ಕರೀ. ಗಂಡ ಹೆಂಡತಿಯನ್ನ ಮಗ, ಹೆಂಡತಿ ಗಂಡನನ್ನ ಮಗ. ಬಹುಶಃ ಅವ್ರು ಅಲ್ಲದೆ ಹೋದ್ರೆ ನಾನು ಇಷ್ಟು ಖುಷಿನಲ್ಲಿ ಮತ್ತೆ ಈ ಸಕ್ಸಸ್ ನ ಕಾಣಕ್ ಆಗ್ತಿರ್ಲಿಲ್ಲ. ತುಂಬಾ ಅಡೆತಡೆಗಳು ನೂರಿತ್ತು, ಅದೆಲ್ಲ ಮೀರಿ ಮದ್ವೆ ಆಯ್ತು. ಈ ತರದ ಸಿಚುವೇಶನ್ ತಂದು ಕೊಟ್ಟವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನ್ನವ್ರು ಯಾರು ಅಂತ ನೀವು ತೋರಿಸ್ಕೊಟ್ರಿ. ಯಾಕೆ ನನಗೆ ಶತ್ರುಗಳು? ನಾನು ಸುಮ್ಮನೆ ಕೂತಿದ್ರು ಯಾಕೆ ಕಾಂಟ್ರವರ್ಸಿ ಮಾಡ್ತಾರೆ? ಯಾವ್ದು ಬೇಡ ನಾನು ಸುಮ್ಮನೆ ಕೂತ್ರು ಯಾಕೆ ನನ್ನೇ ಕೆಡುತ್ತಾರೆ ಅಂತ. ಏನಾಗಿಲ್ಲ ನನ್ನ ಲೈಫಲ್ಲಿ, ಎಲ್ಲ ಆಗಿದೆ. ಇಷ್ಟೇ ತಾನೆ. ಜೈಲ್ ಅಂದ್ರೆ ಇಷ್ಟನಾ? ಕೇಸ್ ಅಂದ್ರೆ ಇಷ್ಟನಾ? ಇಬ್ರು ಒಂದೇ ಜೈಲಲ್ಲಿ ಇರ್ತದ? ಯಾವುದು? ಅಲ್ಲಿಂದ ಹಂಗ ಅನ್ಕೊಂಡು ಹೊರಗಡೆ ಬಂದವರು ಸರ್ ನಾವು. ಇವತ್ತಿಗೆ ಜೀವನ ನೋಡೋವಾಗ ಇದೆಲ್ಲ ದೇವ್ರು ತುಂಬಾ ಕೊಟ್ಬಿಟ್ಟ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕೂತ್ಕೊಳ್ಳುವಂತಹ ಸೆಲೆಬ್ರಿಟಿಗಳ ಕಥೆ ಇದು ಹರಿಕಥೆ. ಇವತ್ತಿನ ಹರಿಕಥೆಯ ಅತಿಥಿಗಳು ತುಂಬಾ ಸ್ಪೆಷಲ್. ಯಾಕೆಂದರೆ ಈ ತಿಂಗಳು ಮದುವೆ ಆಗಿರೋರವರು. ಮದುವೆ ಆಗೊಂದು 2-3 ವಾರಕ್ಕೆ ಹರಿಕಥೆಯ ಶೋಗೆ ಬಂದಿದ್ದಾರೆ. ಪಾಯಿಂಟ್ ಏನಪ್ಪ ಅಂದರೆ, ಆಕೆ ಯಾವಾಗಲೂ ಫೈರ್ ಬ್ರ್ಯಾಂಡ್. ಮಾತಾಡಿದ್ರೆ ಶಿಳ್ಳೆ ಚಪ್ಪಾಳೆಗಳು ಬೀಳುತ್ತೆ ಅಥವಾ ಇನ್ನೆಲ್ಲೋ ಕೂತಿರೋರಿಗೆ ಕೆಂಡ ಕಾರ್ತಿರ್ತಾರೆ. ಇಷ್ಟೇ ನಡೀತಿದ್ದು ಇಷ್ಟು ದಿನ ಮಾತ್ರ. ಆದರೆ ಈಗ ಹಂಗಲ್ಲ. ಮದುವೆ ಆದಮೇಲೆ ನಂಗೆ ಗೊತ್ತಿಲ್ಲ ಮೆಲೋಡೋನ್ ಆಗಿದ್ದಾರೋ, ಸಾಫ್ಟ್ ಆಗಿದ್ದಾರೋ, ಆಲೋಚನೆ ಬೇರೆ ಆಗಿದೆಯೋ ಅಂತ. ಆದರೆ ಅವ್ರು ಮದುವೆ ಆಗಿದ್ದು ಮಾತ್ರ ನಮ್ಮೆಲ್ಲರಿಗೂ ಬಹಳ ಖುಷಿಯಾಗಿತ್ತು. ಲೈಫ್ ಸ್ಟೈಲ್ ಹೇಗಾಗಿದೆ, ಇದರ ಹಿಂದೆ ಅವರಿಗೆ ಹಿಂದುತ್ವದ ಮೇಲೆ ದೊಡ್ಡ ಪ್ರೀತಿ ಇದೆ. ಆ ಪ್ರೀತಿಯ ಜೊತೆಗೆ ಅವರಿಬ್ಬರ ಪ್ರೀತಿಯ ಕಹಾನಿಯೂ ಇದೆ. ಹಾಗಾಗೇ ಇವತ್ತಿನ ವಿಶೇಷ ಅತಿಥಿಗಳಾಗಿ ಅವರಿಬ್ಬರನ್ನ ಇನ್ವೈಟ್ ಮಾಡಿದ್ದೀನಿ ನಮ್ಮ ಚಾನಲ್ನ ಈ ಹರಿಕಥೆ ಶೋಗೆ. ಅವರಿಬ್ಬರು ಬಂದಿದ್ದಾರೆ. ಲೆಟ್ಸ್ ವೆಲ್ಕಮ್ ಇವತ್ತಿನ ನವದಂಪತಿಗಳು. ನಮ್ಮ ಜೊತೆ ಇದ್ದಾರೆ ಚೈತ್ರ ಮತ್ತು ಶ್ರೀಕಾಂತ್. ಚೈತ್ರ ಯಾರು ಅಂತ ಅನ್ಕೋತಾ ಇದ್ರೆ, ಅವರ ಊರಿನ ಹೆಸರು ಅವ್ರ ಜೊತೆ ಯಾವಾಗಲೂ ತಳಕು ಹಾಕೊಂಡಿದೆ. ಚೈತ್ರ ಕುಂದಾಪುರ, ಶ್ರೀಕಾಂತ್ ಕಶ್ಯಪ್. ಥ್ಯಾಂಕ್ ಯು. ಹೇಗಿದ್ದೀರಿ ಇಬ್ರು? ತುಂಬಾ ಚೆನ್ನಾಗಿದ್ದೀವಿ. ಮದುವೆ ಆದಾಗ ಯಾವಾಗಲೂ ಚೆನ್ನಾಗಿರುತ್ತಲ್ಲ? ಚೆನ್ನಾಗಿರುತ್ತೆ. ಗೊತ್ತಿಲ್ಲ, ಫಸ್ಟ್ ಟೈಮ್ ಮದುವೆ ಆಗ್ತಿದ್ದೀವಿ. ಫಸ್ಟ್ ಟೈಮ್ ಮದುವೆ ಆಗ್ತಿದ್ದೀವಿ. ಹೇಗಿದ್ದೀರಿ ಶ್ರೀಕಾಂತ್? ಆರಾಮಾಗಿ. ಶ್ರೀಕಾಂತ್ ಅವ್ರನ್ನ ಫಸ್ಟ್ ಮಾತಾಡ್ಸ್ಬೇಕು ನನಗೆ. ಮದುವೆ ಆದ್ಮೇಲೆ ನಾನು ಸ್ವಲ್ಪ ಸೀನಿಯರ್ ಅವ್ರಿಗಿಂತ, ಹಂಗಾಗಿ ಫಸ್ಟ್ ಯಜಮಾನ್ರ ಕಥೆ ಏನು ಅಂತ ಕೇಳೋಣ. ಹೌದು ಶ್ರೀಕಾಂತ್, ಹೇಗಿದ್ದೀರಿ? ತುಂಬಾ ಚೆನ್ನಾಗಿದೆ. ಮದುವೆ ಆಯ್ತು, ಒಂದು 20 ದಿನ ಆಗಿದೆ. 20 ದಿನ ಹೇಗಿತ್ತು ಶ್ರೀಕಾಂತ್? ಹೇಗಿತ್ತಂತ ಯೋಚನೆನೇ ಬರ್ತಾ ಇಲ್ಲ. ಅಂದ್ರೆ ನೆನಪೇ ಬರ್ತಾ ಇಲ್ಲ. ಮದುವೆ ಆಗಿದ್ ನೆನಪಾಗ್ತಿಲ್ವಾ ಅಥವಾ ಅದೇ ಎಲ್ಲ ಕನಸು ಅಂತ ಅಷ್ಟೇ. ಅಂದ್ರೆ ಈಗ ಕನಸು ನನಸಾಯ್ತು ಅಂತಾರಲ್ಲ, ಇಂಗ್ಲಿಷಲ್ಲಿ ಡ್ರೀಮ್ಸ್ ಕಮ್ಸ್ ಟ್ರೂ ಅಂತಾರೆ. ಅದೇ ಖುಷಿ ಇದೆಯಾ? ಅದೇ ಖುಷಿ. ಕಡಿಮೆ ಮಾತು ಅವ್ರದ್ದು. ಲೈಫ್ ಚೆನ್ನಾಗಿರುತ್ತೀರಿ ಇಬ್ರು. ಬಿಕಾಸ್ ಅವ್ರು ತುಂಬಾ ಬೊಂಬಡ ಮಾತಾಡ್ತಾರೆ. ಚೈತ್ರ ಕುಂದಾಪುರ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಮದುವೆಯ ಶುಭಾಶಯಗಳು ಇಬ್ಬರಿಗೂ. ಚೈತ್ರ ಅವ್ರಿಗೆ ನನ್ನನ್ನು ಕರೆದಿಲ್ಲ ಅವರು, ಯಾಕಂದ್ರೆ ನಾನು ಮುಖತಃ ಪರಿಚಯ ಇಲ್ಲ ಅವ್ರಿಗೆ. ಬಟ್ ಅಲ್ಲ, ಪರಿಚಯ ಇರೋರ್ನು ತುಂಬಾ ಜನ ಕರ್ದಿಲ್ಲ. ನಾವು ತುಂಬಾ ಲಿಮಿಟೆಡ್ ಸರ್ಕಲ್ ನಲ್ಲಿ ಮದುವೆ ಆಗಿದ್ದು. ತುಂಬಾ ಜನ ತುಂಬಾ ವರ್ಷದ ಫ್ರೆಂಡ್ಸ್ ಕೇಳ್ತಿದ್ದಾರೆ. ನನ್ನ ಮೀಡಿಯಾ ಫ್ರೆಂಡ್ಸ್ ತುಂಬಾ ಜನ, ರಿಪೋರ್ಟರ್ಸ್ ಎಲ್ಲ ಕ್ಲಾಸ್ಮೇಟ್ಸ್, ಈಗಿರೋ ಸ್ಟೇಟ್ ಮೀಡಿಯಾದಲ್ಲಿ ಇರೋರೆಲ್ಲ ನನ್ನ ಕ್ಲಾಸ್ಮೇಟ್ಸ್. ಅವ್ರಿಗೆ ಯಾರಿಗೂ ಕರ್ದಿರ, ಎಲ್ಲ ಫೋನ್ ಮಾಡಿ ಬೈತಿದಾರೆ, ಅದ್ ಮದುವೆ ಕರ್ದಿಲ್ಲ ನೀನು ಅಂತ.
ನಾನು ಅವರೆಲ್ಲರಿಗೂ ಅಂದಿದ್ದೆ, ನೀವುಗಳು ಬಂದ್ರೆ ಮೈಕು ಕ್ಯಾಮ್ರಾ ಜೊತೆಗೆ ಬರ್ತೀರಾ, ಸೊ ಹಂಗಾಗಿ ಬರ್ಬೇಡ್ರಮ್ಮ ನಾನೇ ಸಿಗ್ತೀನಿ ಅಂತಂದು ಕರ್ದಿಲ್ಲ ತುಂಬಾ ಜನರನ್ನ, ತುಂಬಾ ಲಿಮಿಟೆಡ್ ಸರ್ಕಲ್ ಒಳಗಡೆ ಮದುವೆ ಆದ್ವಿ. ಹಂಗಾಗಿ ಹಂಗಾಗಿ ಅವ್ರನ್ನ ಕರೆದಿಲ್ಲ. ಏನ್ ಉತ್ತರ ಕೊಡ್ತಿದ್ದೀರಿ ಅವ್ರಿಗೆಲ್ಲ? ಈ ಸಮಾಧಾನ ಹೆಂಗ್ ಮಾಡ್ತಿದ್ದೀರಿ? ಎಲ್ಲರಿಗೂ ಹೇಳಿದಷ್ಟೇ, ನಾವಾಗೆ ಬರ್ತೀವಿ ಮನೆಗೆ, ಇಲ್ಲ ನೀವು ಮನೆಗೆ ಬನ್ನಿ. ಮದುವೆ ದಿನ ಬಂದ್ರೆ ನೀವ್ ಒಂದ್ ಸೆಕೆಂಡ್ ವಿಶ್ ಮಾಡಿ ಹೋಗ್ತೀರಿ, ನಮಗ್ ಕುತ್ಕೊಂಡ್ ಮಾತಾಡಕ್ ಆಗಲ್ಲ. ಸೊ ವರ್ಷ ಪೂರ್ತಿ ಕಾಲಿರ್ತೀವಿ, ಬನ್ನಿ ಮನೆಗೆ ಬಂದು ಕುತ್ಕೊಂಡು ಊಟ ಮಾಡ್ತಾ ಒಟ್ಟಿಗೆ ಊಟ ಮಾಡ್ಕೊಂಡು ಮಾತಾಡೋಣ, ಇಲ್ಲ ನಾವೇ ನಿಮ್ ಮನೆಗೆ ಬರ್ತೀವಿ ಅನ್ನೋ ತರ ಹೇಳ್ತಾ ಇದ್ದೀವಿ ಈಗ. ಇವರಿಬ್ರು ನಮ್ ಜಾತಿಯವರು. ಏನ್ ಹೆಂಗೆ ಅಂತ ಕೇಳ್ಬೇಡಿ, ಇದು ಯಾವುದೋ ಜಾತಿ ಲೆಕ್ಕಾಚಾರದಲ್ಲಿ ಮಾತಾಡ್ತಿಲ್ಲ. ಯಾಕೆಂದ್ರೆ ಪತ್ರಿಕೋದ್ಯಮದಲ್ಲಿ ಇರೋರೆಲ್ಲ ನಾವೊಂದು ಜಾತಿ ಅಂತ ಸುಮ್ಮನೆ ನಾನು ಆನ್ ದ ಲೈಟರ್ ಸೈಡ್ ಹೇಳ್ತಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಇಬ್ರು ಪತ್ರಿಕೋದ್ಯಮದ ಮಿತ್ರರು ಇಲ್ಲಿ ಕೂತಿರೋದು, ಮತ್ತು ಅವರಿಬ್ಬರ ನಡುವೆ ಆ ಪ್ರೀತಿ ಅಂಕುರಿಸಿದ್ದು ಇವತ್ತಿನ ಶೋ ತುಂಬಾ ಸ್ಪೆಷಲ್ ಆಗಿರುತ್ತೆ. ಅಂತೂ ಇಂತೂ ಮದುವೆ ಆಯ್ತು ಅಂತ ಅನ್ಕೋಬೇಕಾ? ಅನ್ಕೊಳ್ಬೋದು. ಅಂತೂ ಇಂತೂ ಮದುವೆ ಆಯ್ತು. ಅಂತೂ ಇಂತೂ ಮದುವೆ ಆಯ್ತು ಹಾಗೆ ಅನ್ಕೊಳ್ಬೇಕು ಆಕ್ಚುಲಿ. ಎಂತಕ್ಕಾಗಿ ತುಂಬಾ ಅಂದ್ರೆ ತುಂಬಾ ಕಷ್ಟ ಇತ್ತು ಮದುವೆ ಆಗೋಕೆ ನಮ್ಗೆ. ತುಂಬಾ ಅಡೆತಡೆಗಳು ನೂರಿತ್ತು, ಅದೆಲ್ಲ ಮೀರಿ ಮದುವೆ ಆಯ್ತು ನಮ್ದು. ಅಂದ್ರೆ ಫ್ಯಾಮಿಲಿ ಸಮಸ್ಯೆ ಅಲ್ಲ, ಒಂದು ಬೇರೆದಾದಂತ ಒಂದು ಕೆಲವು ಕಮಿಟ್ಮೆಂಟ್ಗಳಿತ್ತು, ಅದೆಲ್ಲ ಮೀರಿ ಮದುವೆ ಆಯ್ತು ನಮ್ದು. ಚೈತ್ರ ಅದಂದ್ರೆ ಅದೇ ಒಂದು ಸುಮಾರು ವರ್ಷಗಳಿಂದ ಪ್ಲಾನ್ ಆಗ್ತಾ ಇತ್ತು, ಕೆಲವು ಸಲ ಪೋಸ್ಟ್ಪೋನ್ ಆಗಿದ್ದಿದೆ. ಇನ್ನೇನು ಅಂದ್ರೆ ಆ ಸಿಚುವೇಶನ್ಸ್ ಹೆಂಗೆ ಅಂತಂದ್ರೆ ಕತ್ತಿ ಅಲ್ಲಿಗಿನ ಮೇಲೆ ನಿಂತು ಮದುವೆ ಆಗಿರೋ ಥರದ ಸಿಚುವೇಶನ್ಸು, ನೋಡ್ಕೊಳ್ಳೋರು ಯಾರಿಲ್ಲ. ಸೊ ಈ ಥರದೆಲ್ಲ ಸಿಚುವೇಶನ್ ಇದ್ದ ಕಾರಣಕ್ಕೆ ಹೆಂಗಾಗುತ್ತೋ ಅನ್ನೋದೊಂದಿತ್ತು. ಆ್ಯಂಡ್ ಒನ್ ಥಿಂಗ್ ಬಹಳ ಸ್ಪಷ್ಟ ಇತ್ತು ನಮಗೆ, ಅದೇ ನಮ್ಮದು ಇವ್ರ ಜಾತಕ ಎಲ್ಲ ನೋಡಿದ್ರಿಂದ ಒಂದು ಸ್ವಲ್ಪ ಮದುವೆ ತಡ ಆಗುತ್ತೆ, ಮದುವೆಗೆ ಒಂದಷ್ಟು ಅಡೆತಡೆಗಳು ಬರುತ್ತೆ ಅನ್ನೋದೆಲ್ಲ ಗೊತ್ತಿತ್ತು. ಸೊ ಅದಕ್ಕೆ ಬೇಕಾಗಿರೋ ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡು ಆ ಸಿಚುವೇಶನ್ಸ್ ಇರುತ್ತಲ್ಲ, ಒಂದು 4-5-6 ವರ್ಷದಿಂದ ನಾವು ಅದಕ್ಕೆ ಪ್ರಿಪ್ರೇಷನ್ಸು, ಎಲ್ಲರನ್ನೂ ಒಪ್ಸೋವಂಥ ಪ್ರಯತ್ನ, ಎಲ್ಲರೂ ಒಪ್ಪಿಯೇ ಬರಬೇಕು, ಎಲ್ಲರೂ ಇದ್ದೇ ಆಗಬೇಕು ಅನ್ನೋದು, ಆ ಕಲ್ಪನೆಯ ಮದುವೆ ಆಗಬೇಕು ಅಂತಿತ್ತು. ಒಂದು 7-8 ವರ್ಷದಿಂದ ಮದುವೆ ಆಗಬೇಕು ಅಂತ ಯೋಚನೆ ಮಾಡಿಕೊಂಡು ಫಿಕ್ಸ್ ಆಗಿದ್ವಿ. ಓಕೆ, ಮದುವೆ ಅಂತೂ ಆಗಬೇಕು, ಹಿಂಗಾಗಿ ಆಗಬೇಕು ಅನ್ನೋದೊಂದಿತ್ತು. ಆ ಕಲ್ಪನೆಯನ್ನೇ ಮದುವೆ ಆಗೋದಕ್ಕಿದೆ ಅಲ್ಲ, 7-8 ವರ್ಷದ ಕಾಯುವಿಕೆ, ಅದು ಹಾಗೆ ಆ ಭಗವಂತ ಅದನ್ನು ಎಲ್ಲಾನು ಆ ಸಮಯ ಬಂದಾಗ ಕೂಡಿ ಬಂತು ಅಂತಾರಲ್ಲ, ಹಾಗೆ ಭಗವಂತ ಪ್ಲ್ಯಾನ್ ಮಾಡಿದ್ರೆ ನಾವು ಹೆಂಗೆ ಅಂದ್ಕೊಂಡಿದ್ವಿ ಹಾಗೆ ಆಯಿತು. ಸೊ ಅದು ಹಬ್ಬ ಆಯ್ತಲ್ಲ ಅದನ್ನೇ ಹೇಳಿದ್, ನಾವು ಈಗಲೂ ಮದುವೆ ಆಗಿರೋ ಥರ ಫೀಲ್ ಇಲ್ಲ ನಮಗೆ. ಆಗೋಯ್ತಾ ಅಂದರೆ 7-8 ವರ್ಷದಿಂದ ಹಿಂಗೆ ಆಗಬೇಕು ಅನ್ನೋದು ಇಮೇಜ್, ಓ ಆಗೋಯ್ತಾ ನಿಜವಾಗ್ಲೂನಾ, ಕನ್ಸಲ್ವಾ ಅನ್ನೋ ಥರ ಒಂದು ಫೀಲ್ ಈಗಲೂ ಇದೆ ನಮಗೆ. ಇಬ್ಬರಿಗೂ ನಂಬಿಕೆ ಇದೆಯಾ? ಅಂದರೆ ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗುತ್ತೆ, ಇಲ್ಲಿ ಮದುವೆ ಆಗ್ತೀವಿ ನಾವು? ಖಂಡಿತ ನಂಬಿಕೆ ಇದೆ. ಯಾಕಂದ್ರೆ ಅದು ಇವಳಿಗೆ ತುಂಬಾ ಲೇಟ್ ಆಗ್ತದೆ ಅಂತ ಜಾತಕದಲ್ಲಿತ್ತು. ನನ್ನ ಗುರುಗಳು ಹೇಳಿದ್ರು, ನಿಂಗೆ ಈ ಸರ್ತಿ ಮದುವೆ ಆಗೇ ಆಗ್ತದೆ ಅಂತ ಹೇಳಿದ್ರು. ಮೇ ಒಳಗೆ ನಿಮ್ದು ಮದುವೆ ಆಗೇ ಆಗ್ತದೆ ಅಂತ ಹೇಳಿದ್ರು. ಈ ವರ್ಷ ಹಾಗೆ ಆಗ್ತದೆ ಅಂತ ಹೇಳಿದ್ರು. ಅಂದ್ರೆ ಅವಳದ್ದು ಹೇಳೋದಿಲ್ಲ ನಾನು, ಅವಳದ್ದಾಗುತ್ತ ಗೊತ್ತಿಲ್ಲ, ನಿಂಗಂತೂ ಆಗುತ್ತೆ ಅಂತ ಹೇಳಿದ್ರು. ಅದೇ ಅವಳ ಜಾತಕದಲ್ಲಿ ಸಮಸ್ಯೆ ಇರ್ಬೋದ, ನಿನ್ ಜಾತಕದಲ್ಲಿ ಮದುವೆ ಯೋಗ ಇದೇ ಇದೆ, ನಿಂದು ಹಾಗೆ ಆಗ್ತದೆ ಅಂತ. ಕೊನೆಗೆ ಇವಳ ಜೊತೆ ಚೆನ್ನಾಗಿದೆ, ಕೊನೆಗೆ ಇವಳ ಜೊತೆನೇ ಆಗೋಯ್ತು. ಅವಳ ಸಮಸ್ಯೆ ಇರ್ಬೋದು, ನಂಗೆ ಸಮಸ್ಯೆ ಇರ್ಲಿಲ್ಲ, ನಂದು ಮದುವೆ ಹಾಗೆ ಆಗ್ತದೆ. ಅಲ್ಲಿಗೆ ಅದೇ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ. ಓಕೆ, ಹಾಗಾಗಿ ನೀವಿಬ್ರು ಎಲ್ಲಿಯವರು? ಇಬ್ರು ಮೂಲತಃ ಉಡುಪಿ ಅವರೇನೆ. ಉಡುಪಿ? ನಿಮ್ದು ಕಾರ್ಕಳ ತಾಲೂಕು, ಉಡುಪಿಗೆ ಹತ್ರ. ಉಡುಪಿಗೆ ಹತ್ರ. ನಿಮ್ದು? ನಮ್ದು ಕುಂದಾಪುರ. ಕೊಪ್ಪಳ ಕುಂದಾಪುರ. 60 ಕಿಲೋಮೀಟರ್, 60 ಅಲ್ವಾ, 60 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ನಮ್ಮಿಬ್ಬರ. ಅಲ್ಲಿಯ ಭಾಷೆನೇ ಬೇರೆ, ಅಲ್ಲಿ ಕುಂದಾಪುರ ಕನ್ನಡ, ನಮ್ದು ತುಳು ಮಾತಾಡ್ತಾರೆ. ಓಕೆ. ಫ್ಯಾಮಿಲಿನಲ್ಲಿ ಕೊಂಕಣಿ ಮಾತಾಡ್ತಾರೆ ಮನೆಯಲ್ಲಿ, ಬಟ್ ಲೊಕ್ಯಾಲಿಟಿನಲ್ಲಿ ತುಳು ಮಾತಾಡ್ತಾರೆ. ತುಳು ಮಾತಾಡ್ತೀರಿ? ನಿಮಗೆ ತುಳು ಬರಲ್ಲ? ನಾನು ತುಳು ಮಾತಾಡ್ತೀನಿ, ಯಾಕಂದ್ರೆ ನಾನು ಮಂಗಳೂರಿನಲ್ಲಿ MCJ ಮಾಡಿದ್ರಿಂದ ಮತ್ತೆ ಉಡುಪಿಯಲ್ಲೇ ಒಟ್ಟಿಗೆ ಕೆಲಸ ಮಾಡ್ತಿದ್ರಿಂದ ನಾವು ತುಳು ಮಾತಾಡ್ತೀನಿ. ಬಟ್ ನಮ್ದು ಕುಂದಾಪುರ ಕನ್ನಡ, ಹಂಗಾಗಿ. ಸೊ 60 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಇಬ್ಬರ ಮಧ್ಯೆ. 60 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋರು ಹಿಂಗಾಗಿ ಹೆಂಗೆ ಅಂತ ಕುತೂಹಲ ಇದೆಯಪ್ಪ ನಮ್ಗೆ. ಎಲ್ಲಿ ಶುರುವಾಯ್ತು ಈ ಸ್ಟೋರಿ? ಚಾನಲ್ ಮುಂಚಿನಲ್ಲೂ ಫ್ರೆಂಡ್ಸ್ ನಾವು, ಅವರು ಮಂಗಳೂರಲ್ಲೇ ಓದಿದ್ದು, ನಾನು ಮಂಗಳೂರಲ್ಲೇ ಓದಿದ್ದು. ಯಾವಾಗ ಇದು? ಯಾವ ಇಯರ್ ಇದು? ಆಲ್ಮೋಸ್ಟ್ ಒಂದು 12 ಇಯರ್ಸ್ ಬ್ಯಾಕ್ ಅಂದ್ರೆ ಯೋಚನೆ ಮಾಡಿ, 2012-13. ಹೌದು, 2012-13 ನಿಮ್ಮಿಬ್ಬರ ಮೊದಲ ಪರಿಚಯ. ಅವ್ರು ಅನಿಮೇಷನ್ ಕಲಿತಾ ಇದ್ರು, ಅನಿಮೇಷನ್ ಕಲಿತಿದ್ರಿ ನೀವು? ನಾನು ಜರ್ನಲಿಸಂ ಓದ್ತಿದ್ರಿ? ಹೌದು. ಓಕೆ, ಮೀಟ್ ಆಗಿದ್ ಎಲ್ಲಿ? ಅಂದ್ರೆ
ಆದ್ರೆ ನಾವು ಸಂಘಟನಾತ್ಮಕವಾಗಿ ಭೇಟಿಯಾಗಿ ಹಾ ಓಕೆ. ಸಂಘಟನೆ. ಸೊ ಇದು ಕೂಡ ಐಡಿಯಾಲಜಿಕಲ್ ಪ್ಯಾರೆ ಅಂತಾರ. ಸೊ ನಾನು ಸಂಘಟನಾತ್ಮಕ ಕೆಲಸಗಳಿಗೆ ಹೋಗ್ತಿದ್ದೆ. ಕಾಲೇಜಲ್ಲಿ ಇರ್ಬೇಕಾದ್ರೆ ABVP ಅಲ್ಲಿ ಇದ್ದಿದ್ದು ನಾವು ಹೋಗ್ತಿದ್ದೆ. ನಾನು ABVP, ಅವ್ರು ಬಜರಂಗ್ ದಳ. ನಾನು ABVP ನಲ್ಲಿ ಜವಾಬ್ದಾರಿ ಇತ್ತು, ಅವ್ರಿಗೆ ಬಜರಂಗ್ ದಳದಲ್ಲಿ ವಿದ್ಯಾರ್ಥಿ ಪ್ರಮುಖ ಜವಾಬ್ದಾರಿ ಇತ್ತು. ಹಾಗಾಗಿ ಆ ಬಾಂಡಿಂಗ್. ಮೊದಲ ಭೇಟಿ ಇರುತ್ತಲ್ಲ, ಹಿಂಗ್ ಕಣ್ ನೋಡಿದ ತಕ್ಷಣ ಭೇಟಿ ಇರುತ್ತಲ್ಲ, ಅದು ಎಲ್ಲಿ? ಡು ಯು ರಿಮೆಂಬರ್ ಶ್ರೀಕಾಂತ್? ನೆನಪಿದ್ಯಾ? ನೆನಪೇ ಇಲ್ಲ. ಯಾಕೆ ಮೊದಲ ಭೇಟಿಯಲ್ಲೆಲ್ಲ ಪ್ರೀತಿ ಆಗ್ಲೇ ಇಲ್ಲ. ಬಟ್ ನೋಡಿದ್ದು ಪ್ರೀತಿ ಬಿಟ್ಬಿಡಿ, ನೋಡಿದ್ದಿರುತ್ತಲ್ಲ ಒಂದ್ ಇವ್ರು ಚೈತ್ರ, ಇವ್ರು ಶ್ರೀಕಾಂತ್, ಅದು ನೋಡಿದ್ ನೆನಪಿದ್ಯಾ ಇಬ್ರಿಗೂ? ನಾನೆಲ್ಲ ಸ್ಟೇಜ್ ಮೇಲೆ ನೋಡಿರ್ತೇನೆ. ಆ ಟೈಮಲ್ಲಿ ಸ್ಪೀಚ್ ಕೊಡ್ತಿದ್ರು, ಅವ್ರು ಮಾತಾಡ್ತಿದ್ರು, ಕಾಲೇಜ್ ಡೇಸ್ ನೀವು ಕೆಳಗಡೆ ಇದ್ರಿ. ನೋಡ್ತಾ ಇದ್ದೆ ಅಷ್ಟೇ. ಏನಿತ್ತು ಫೀಲ್? ಒಂದು ಹೆಣ್ಮಗಳು ಮಾತಾಡ್ತಿದ್ದಾಳೆ, ಗಟ್ಟಿ ಧ್ವನಿಯಲ್ಲಿ, ಏರು ಧ್ವನಿಯಲ್ಲಿ, ಅಷ್ಟೊಂದು ಆತ್ಮವಿಶ್ವಾಸದಲ್ಲಿ ಮಾತಾಡ್ತಿದ್ದಾಳೆ ಒಂದು ಹುಡುಗಿ. ಹೆಂಗ ಅನಿಸ್ತು? ತುಂಬಾ ಖುಷಿ ಆಗ್ತಿತ್ತು. ಅಂದ್ರೆ ಆ ಟೈಮಲ್ಲಿ ಯಾರು ಮಾತಾಡೋರು ಇರ್ಲಿಲ್ಲ. ಮತ್ತೆ ಅಷ್ಟು ಮಾತಾಡು ಕೆಳಗ್ ಮಾತಾಡ್ಬೋದು ಸ್ಟೇಜಿಂದ. ಸ್ಟೇಜ್ ಮೇಲೆ ಹೋಗೋದು ಮಾತಾಡೋದು ಅಷ್ಟು ಸುಲಭ ಅಲ್ಲ ಅಂತ ಒಂದು ಫೀಲ್ ಇತ್ತು. ಖುಷಿ ಆಗ್ತಿತ್ತು. ಏನ್ ಕಮೆಂಟ್ ಪಾಸ್ ಆಗ್ತಿತ್ತು? ನಿಜ ಹೇಳ್ಬೇಕಾ ಇವತ್ತು? ಏನ್ ಕಮೆಂಟ್ ಪಾಸ್ ಆಗ್ತಿತ್ತು? ನೀವೆಲ್ಲ ಎಷ್ಟೋ ಜನ ಇರ್ತಿದಾರಲ್ಲ, ಈ ಹುಡುಗಿ ಏನ್ ಹಿಂಗ್ ಮಾತಾಡ್ತಿದ್ದಾಳೆ ಅಂದಾಗ ಏನ್ ಕಮೆಂಟ್ ಪಾಸ್ ಆಯ್ತು ನಿಮ್ಗೆ? ಅವಳ ಡೇರಿಂಗ್ ಆಗ್ಬೋದು ಮಾರೆ ಅಂತ, ಅವಳ ಡೇರಿಂಗ್ ಆಗ್ಬೋದು ಮಾರೆ ಅಂತ ಹೇಳ್ತಿದ್ದೆ. ಏನಪ್ಪ ಬಜಾರಿ ತರ ಮಾತಾಡ್ತಾರೆ ಅಂತನೋ, ಅಥವಾ ಗಂಡು ಬೀರಿ ತರ ಮಾತಾಡ್ತಾರೆ, ಇದೆಲ್ಲ ಕೇಳ್ಪಟ್ಟಿರ್ತೀರ ನೀವು, ಕ್ಯಾಶುವಲ್ ವರ್ಡ್ಗಳು ಹಿಂಗೆಲ್ಲ ಇರುತ್ತಲ್ಲ. ಇದೆಲ್ಲ ನೋಡಿದಾಗ ಹೆಂಗ ಅನಿಸ್ತು ಒಬ್ಬ ಹುಡುಗನಿಗೆ, ಶ್ರೀಕಾಂತ್ ಅನ್ನೋರಿಗೆ? ಅದೇ ತುಂಬಾ, ಅದಕ್ಕೋಸ್ಕರ ನೈಸಾಗಿ ಮಾತಾಡ್ತಿರ್ಲಿಲ್ಲ, ಎಷ್ಟು ಬೇಕಷ್ಟು ಮಾತ್ರ ಮಾತಾಡ್ತಿದ್ದೆ. ಓಕೆ, ಹೆಂಗಿತ್ತು ಆ ವಾತಾವರಣ? ಮುಂದೆ ಇಷ್ಟು ಈ ಮಟ್ಟಕ್ಕೆ ಆಗ್ಬೇಕಾದ್ರೆ? ಅಂದ್ರೆ ನಾನು ಎರಡನೇ ಮಕ್ಳು, ಮಿಡ್ಲ್ ಮಕ್ಳು ಯಾರು ಇರ್ತಾರಲ್ಲ, ಅವ್ರು ಯಾವಾಗ್ಲೂ ಬೈ ನೇಚರ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಇರ್ತಾರಂತೆ. ಬಹಳ ಜನ ಅಂತ ನಾನು ಕೇಳಿದೀನಿ, ಮನೇಲಿ 3 ಜನ 4 ಜನ ಮಕ್ಳು, ಮಿಡ್ಲ್ ಮಕ್ಳು ಯಾರು ಇರ್ತಾರ ಅವ್ರು ಯಾವಾಗ್ಲೂ ಒಂದ್ ಸ್ವಲ್ಪ ಜವಾಬ್ದಾರಿ ತಗೊಳ್ಳೋದು, ಒಂದ್ ಸ್ವಲ್ಪ ಗಟ್ಟಿತನ, ಆ ತರನೇ ಇರ್ತಾರೆ ಅಂತ. ನಾನು ಎರಡನೇ ಮಗಳು, ತಂಗಿ ತುಂಬಾ ವರ್ಷದ ನಂತರ ಹುಟ್ಟಿದ್ದು. ಸೊ ಮನೆ ಗಂಡು ಮಕ್ಳು ಇರ್ಲಿಲ್ಲ ಅನ್ನೋದು ಒಂದು. ಮತ್ತು ಅದೊಂದಷ್ಟು ಮಾತುಗಳು ಕೇಳ್ತಾ ಇದ್ದೆ, ಒಂದಷ್ಟು ಟೀಕೆಗಳು ಫ್ಯಾಮಿಲಿಯಿಂದ, ಸುತ್ತಮುತ್ತದಿಂದ, ಗಂಡು ಮಕ್ಳಿಲ್ಲ, ಗಂಡು ಸಂತಾನ ಇಲ್ಲದೆ ಇರೋ ಮನೆ, ಆ ಥರ ಎಲ್ಲ ಕೇಳಿ ಓಕೆ ನಾನು ತಗೋಬೇಕು, ಏನು ಬರೀ ಗಂಡು ಮಕ್ಳು ಮಾತ್ರ ಮಾಡ್ತಾರ, ನಾವ್ ಯಾಕೆ ಮಾಡಬಾರ್ದು ಅನ್ನೋ ಥರದ ಮೈಂಡ್ ಸೆಟ್ ಬಂದು ನಾನು ಮೋಸ್ಟ್ಲಿ ಈ ಫೀಲ್ಡ್ಗೆ ಹಿಂಗೆ ಬರೋದಕ್ಕೆ ಕಾರಣ ನೇಚರ್. ಮನೆಯಲ್ಲೂ ಹಂಗೆ, ಯಾರಾದ್ರೂ ಬಿದ್ರೆ, ಏನಾದ್ರು ಆದ್ರೆ ಅಥವಾ ಏನೋ ಬಂದ್ರೆ ನಾನೇ ಮುಂದಕ್ಕೆ ಹೋಗ್ತಿದ್ದೆ, ಜಗಳ ಆಡಕ್ ನಿಲ್ತಿದ್ದೆ. ಸೊ ಆ ನೇಚರ್ ಏನಾಯ್ತಲ್ಲ, ಅದು ಸಂಘಟನಾತ್ಮಕವಾಗೂ ಓಕೆ ಇವಳಿಗೇನೋ ಧೈರ್ಯ ಇದೆ, ಇವಳಲ್ಲೇನೋ ನಾಯಕತ್ವ ಇದೆ, ಏನೋ ಇನಿಷಿಯೇಟಿವ್ ತಗೊಳ್ಳೋ ಅಂತ ಕೆಪಾಸಿಟಿ ಇದೆ ಅಂತ ಸಂಘಟನೆಯವರು ಗುರುತಿಸಿದ್ರು. ಹಂಗದು ಬಂತು, ಮೋಸ್ಟ್ಲಿ ಭಗವಂತನ ಇಚ್ಛೆ ಇತ್ತು ಅನ್ಸುತ್ತೆ. ಆ ವಾತಾವರಣದ ಮನೆಯಲ್ಲಿ ಬೆಳೆದಿದ್ರಿಂದ, ಯಾರು ಇಲ್ಲದೆ ಇದ್ದ ಕಾರಣಕ್ಕೆ ನಾವು ತಗೋಬೇಕಾಗತ್ತಲ್ಲ ಕೆಲವು ಜವಾಬ್ದಾರಿಗಳು, ಹಂಗ ಬೈ ನೇಚರ್ ಅದು ಹಂಗೆ ಬೆಳ್ಕೊಂಡ್ ಬಂದಿದ್ದದು. ಬಟ್ ಇವ್ರ ಮನೇಲಿ ನಿಮ್ಮ ಒಡ ಹುಟ್ಟಿದವರೆಲ್ಲ ತಂಗಿಯರೆಲ್ಲ ಇದಾರ, ಅಕ್ಕಂತೀರೇನಾರು? ನಿಮ್ಮ ಇದ ನೀವೆಷ್ಟನೇ ಮಗ? ನೀವು ಕೊನೆ ಮಗ. ನಿಮ್ ಮುಂಚೆ ಎಷ್ಟು ಜನ ಇದಾರೆ? 3 ಜನ ಇದ್ದಾರೆ. 3 ಜನದಲ್ಲಿ ಯಾರ್ಯಾರು? ದೊಡ್ಡವಳ ಅಕ್ಕ, ಮತ್ತೆ 2 ಅಣ್ಣಂದ್ರು. ಸೊ ಇವ್ರ ಮನೇಲಿ ಅವ್ರು ಫುಲ್ ಪ್ಯಾಂಪರ್ಡ್ ಕಿಡ್ ಅಂತಾರ. ಕೊನೆ ಮಗ ತುಂಬಾ ಮುದ್ದಾಗಿ ಮನೆಯವರೆಲ್ಲರ ಮುದ್ದಿಂದ ಸಾಕಿರೋಂತ ಮಗ. ನಾನೊಂದ್ ಸ್ವಲ್ಪ ಮನೆಯಲ್ಲಿ ರಗಡ್ತಾರ, ಎರಡನೇ ಮಗಳಲ್ವಾ, ಒಂಥರ ಬಿಟ್ಟು ನಿಂಗೇನು, ನೀನ್ ಬಾ ಬೇಗ ಆ ತರ ಎಲ್ಲ ಕೆಲ್ಸಗಳನ್ನ, ಆ ತರದ ಒಂದು ಕಾಂಬಿನೇಷನ್ ನಮ್ಮಿಬ್ರು. ಬಟ್ ಎಂತ ಅಪೋಸಿಟ್ ಇದೀರಾ ಗೊತ್ತಾ ಇಬ್ರು? ತುಂಬಾ ಅಪೋಸಿಟ್ ಇದೆ. ಬೆಳೆದಿರೋ ವಾತಾವರಣ ತುಂಬಾ ವೈರುಧ್ಯಗಳನ್ನ ಕಾಣ್ತಾ ಇದೀವಿ. ಮನಸ್ಥಿತಿಯಲ್ಲಿ ಒಂದನ್ನ ಬಿಟ್ರೆ ಮಿಕ್ಕಿದ ಎಲ್ಲವೂ ವೈರುಧ್ಯಗಳೇ ಇದೆ ಇಲ್ಲಿ. ಅವಳದು ಮೇಷರಾಶಿ, ನಮ್ದು ವೃಶ್ಚಿಕ ರಾಶಿ. ಮೇಷರಾಶಿ ಅಂದ್ರೆ ಕುರಿ ಅಂದ್ರೆ ಇದು ಮೇಷ, ಬಂಡೆಗೆ ಗುದ್ಲಿಕ್ ಹೋಗ್ತದೆ, ತಲೆ ಗಟ್ಟಿ ಇದೆ ಅಂತ. ನಮ್ದು ಹಾಗಲ್ಲ, ನಮ್ದು ವೃಶ್ಚಿಕ, ಹಿಂದ್ಗಡೆಯಿಂದ ಬಾಲದಲ್ಲೇ ಚುಚ್ಚಿದೆ. ಸೈಲೆಂಟ್ ಆಗಿದ್ದು, ಸೈಲೆಂಟ್ ನಾವು. ಎದುರುಗಡೆ ಕೆಲಸ ಮಾಡಲ್ಲ ಕೊಂಬು, ಹಿಂದ್ಗಡೆ ಕೊಂಬು ಮಾತ್ರ ಕೆಲಸ ಮಾಡೋದು. ಚೆನ್ನಾಗಿದೆ ಎಕ್ಸ್ಪ್ಲೇಷನ್. ಆಸ್ಟ್ರಾಲಜರ್ ಅಲ್ವಾ, ಹಂಗಾಗಿ ಆ ಎಕ್ಸ್ಪ್ಲೇಷನ್ ಚೆನ್ನಾಗೇ ಕೊಡ್ತಾರೆ. ಸೊ ನೀವು ಓದ್ತಾ ಇದ್ರಿ, ಅವರು ಕಂಪ್ಯೂಟರ್ ಏನೋ ಅನಿಮೇಷನ್ ಕಲಿತಾ ಇದ್ರು. ಅದಾದ್ಮೇಲೆ ಸಂಘಟನೆಯಲ್ಲಿ ಇಬ್ರಿಗೂ ಪರಿಚಯ ಆಯ್ತು. ಪರಿಚಯ ಒಂದಷ್ಟು ವರ್ಷಗಳಾಯ್ತಾ ಇದು? ಒಂದು 2-3 ವರ್ಷ ಅಂತೂ ಹಂಗೆ ಆಗಿದೆ. ಯಾವುದು ಪರಿಚಯಗಳೆಲ್ಲ 2-3 ವರ್ಷ. ಸೊ ಅಲ್ಲಿ ತನಕ ನೀವು ಬೇರೆ ಕಡೆ ಓಡಾಡೋದು, ಮಾತಾಡೋದು, ಥಾಟ್ ಎಕ್ಸ್ಚೇಂಜ್ ಮಾಡೋದು, ಗ್ರೂಪ್ ಡಿಸ್ಕಷನ್ ಇರೋದು, ಇವೆಲ್ಲ ನಡೀತಾನೆ ಇರುತ್ತಲ್ಲ. ಹೌದು. ಯಾವಾಗ ನೀವಿಬ್ರೇ ಹೋಗಿದ್ದು? ಚಾನಲ್ ಅಲ್ಲಿ ಇರುವಾಗ್ಲೇ ನಮ್ಗೆ ರಿಪೋರ್ಟಿಂಗ್ ಕಳ್ಸೋರಲ್ವಾ ನಮ್ಮ ಚಾನೆಲ್ ನಲ್ಲಿ. ಚಾನಲ್ ಜಾಯ್ನ್ ಆದ್ರಿ? ಹೌದು, ಚಾನೆಲ್ ಜಾಯ್ನ್ ಆದೆ. ಇವರು ಜಾಯ್ನ್ ಆದ್ರು ಎಡಿಟರ್ ಆಗಿ. ಒಂದೇ ಚಾನಲ್ಗೆ ನಾನು ಬೇರೆ ಇದ್ರು, ಮತ್ತೆ ನಾನ್ ವರ್ಕ್ ಮಾಡೋ ಚಾನಲ್ ಬಂದಿದ್ದೆ. ಯಾಕೆ ಬಂದ್ರಿ ಅವರು ಚಾನಲ್ಗೆ? ಇಲ್ಲ, ಇಟ್ ಇಸ್ ಅ ಕೋಇನ್ಸಿಡೆನ್ಸ್. ಭಗವಂತ ಪ್ಲಾನ್ ಮಾಡಿದ್ದು. ನಾನು ಕುತೂಹಲಕ್ಕೆ
ವರ್ಷಕ್ಕೆ ಬರ್ತಾ ಇದ್ದೀನಮ್ಮ. ಕೋಇನ್ಸಿಡೆನ್ಸ್. ಅಲ್ಲ ಇವರಿದ್ದ ಚಾನೆಲ್ಗೆ ನಾನು ಈ ಚಾನೆಲ್ಗೆ ಅವ್ರು ಬಂದಿದ್ದು ಜಾಯ್ನ್ ಆಗಿ. ಅದು ಕೋಇನ್ಸಿಡೆನ್ಸ್ ಇದು. ಓಕೆ. ಓ kind of ಚೈತ್ರ ಪರಿಚಯ ನೀನ್ ಇಲ್ಲಿದ್ಯಾ ಅಂತ ಕೇಳುವಷ್ಟು ಮಟ್ಟಿಗೆ ಗೊತ್ತಿಲ್ಲ ಅವ್ರಿಗೆ. ಇಲ್ಲ ಅದು ಗೊತ್ತಿತ್ತು, ನಾವು ಚಾನೆಲ್ ನಲ್ಲಿ ಇದ್ದಿದ್ದು ಅದೆಲ್ಲ ಗೊತ್ತಿತ್ತು. ಹಾ. ವೇಕೆನ್ಸಿ ಅಷ್ಟೇನೋ ಇರೋದೆಲ್ಲ ಇದು ಅಷ್ಟು ಟ್ರೈ ಮಾಡ್ತಾ ಇದ್ರು. ನಮ್ ಲೋಕಲ್ ಇಲ್ಲಿ ಚಾನಲ್ 3-4 ಕಡೆ ಟ್ರೈ ಮಾಡೋರು. ಇವರು ಇವ್ರು ಜಾಯ್ನ್ ಆಗುವಾಗ ಒಂದಿನ ಮುಂಚೆ ಇನ್ನೊಬ್ಬ 3-4 ಜನ ಎಡಿಟರ್ಗಳು ರಿಸೈನ್ ಮಾಡಿದ್ರು. ಸೊ ದಟ್ ಇಮಿಡಿಯೇಟ್ಲಿ ಒಂದಿನದಲ್ಲಿ ಅಪಾಯಿಂಟ್ ಆಗಿ ಬಂದಿದ್ರು ಚಾನೆಲ್ಗೆ. ಓಕೆ ಹಂಗಾಗಿ ನಾನು ಅಲ್ಲಿ ಸೀನಿಯರ್ ಆಂಕರ್ ಆಗಿದ್ದೆ. ಓಕೆ. ಸೊ ಹಂಗೆ ಜಸ್ಟ್ ಕಾಲೇಜ್ ಮುಗಿಸ್ ಬಂದಿದ್ರು ಕೂಡ ನಾವೇ ಅಲ್ಲಿ ಆಂಕರ್ಸ್ ಗಳ ಲೋಕಲ್ ಚಾನೆಲ್ಸ್ ಗೊತ್ತಲ್ವಾ ನಿಮ್ಗೆ. ಸೊ ಹಂಗಾಗಿ ನಾವ್ ಇದ್ ಮಾಡ್ತಿದ್ವಿ. ನಾನು ಆಂಕರು, ಅವ್ರ ಎಡಿಟರು. ನಾನು ಸ್ಟುಡಿಯೋದಲ್ಲಿ ಕೂತ್ರೆ ಇವ್ರು PCR ಅಲ್ಲಿ ಕೂತ್ಕೊಂಡು ಬೈಯೋರು ನನಗೆ. ಚೆನ್ನಾಗಿದೆ ಆಕ್ಚುಲಿ ಚೆನ್ನಾಗಿದೆ. ಬಿಕಾಸ್ ನಾವೆಲ್ಲ ಅದನ್ನ ನೋಡಿರೋದ್ರಿಂದ ನಮ್ಗೆ ನಾನು ವಿಜುವಲೈಸ್ ಮಾಡ್ತಾ ಇದ್ದೀನಿ ನೀಟಾಗಿ. ಪರಿಕಲ್ಪನೆ ವಿನ್ಯಾಸ ಎಡಿಟರ್ಗಳಿಗೆ ಒಂದು ಕಿರಿಕಿರಿ ಕೊಡೋದಿದೆಯಲ್ಲ ಆಂಕರ್ಸ್. ಆಕ್ಚುಲಿ ಹೇಳ, ಯಾರು ಟೆಲಿವಿಷನ್ ಅಲ್ಲಿ ಚಾನಲ್ಗಳಲ್ಲಿ ಆಂಕರ್ ಆಗಿ ನಿಂತಿರ್ತಾರೆ, PCR ಅಲ್ಲಿ ಕೂತಿರೋರ್ನ ದ್ವೇಷಿಸ್ತಾರೆ. ಹೌದು ನಿಜ. ನಮ್ ಪರಿಸ್ಥಿತಿ ಅರ್ಥ ಆಗಲ್ಲ. ಇಲ್ಲಿ ನೋಡಿದ್ರೆ ಪ್ರೀತಿಸ್ತಾರೆ. ಅಲ್ಲ ದ್ವೇಷದಿಂದಲೇ PCR ಅಲ್ಲೂ ಬೈಯೋರು. PCR ಇಂದ ಹಿಡಿದು ಕ್ಯಾಂಟೀನ್ ಅಲ್ಲಿ ಎಲ್ಲಾ ಕಡೆ ಬೈಕೊಂಡ್ ಬರೋರು. ಅವಳೊಂದ್ ಏನ್ ಕಿರ್ಕಿರಿ, ಇವಳೊಂದ್ ಹಾಕಿದಾಳೆ, ಇವಳಿರೋದ್ರಿಂದಲೇ ಕಿರ್ಕಿರಿ ಅಂತಲೇ ಅನ್ನೋರಲ್ಲಿ. ಅಂದ್ರೆ ಒಂದು ಗ್ರೂಪ್ ಇರುತ್ತೆ ಗೊತ್ತಾ ನಮ್ ಚಾನೆಲ್ ಅಲ್ಲೆಲ್ಲ. PCR ದೊಂದ್ ಗ್ಯಾಂಗು ಗ್ರೂಪಿಸಮ್, ಆಂಕರ್ಸ್ ದೊಂದ್ ಗ್ರೂಪಿಸಮ್ ಎಲ್ಲಾ ಕಡೆ ಇದ್ದೇ ಇರುತ್ತೆ. ಹಂಗೆ ಇವ್ರದೊಂದ್ ಗ್ರೂಪಿಸಮ್ ಎಡಿಟರ್ ಪ್ಲಸ್ PCR ಗಳದ್ದು. ನಾವ್ ಆಂಕರ್ಸ್ಗಳು 2-3 ಜನ ಇದ್ವಿ ನಾವು ಬಡಪಾಯಿಗಳು. ಸೊ ನಮ್ಮ ಮೇಲೆ ಇವರದೆಲ್ಲ ಪ್ರಹಾರ. ಆಂಕರ್ಗಳ ಮೇಲೆ ಬಿಕಾಸ್ ಮ್ಯಾನೇಜ್ಮೆಂಟ್ ಎಲ್ಲ PCR ಮತ್ತೆ ಎಡಿಟರ್ಸ್ಗೆ ಸಪೋರ್ಟ್. ಹೌದು, ಆಂಕರ್ಸ್ ಸಪೋರ್ಟ್ ಇಲ್ಲ. ಬಿಕಾಸ್ ಆಂಕರ್ಸ್ ನೀವಲ್ಲ ಅಂದ್ರೆ ಇನ್ನ 10 ಜನ ಆಂಕರ್ಸ್ ಬರ್ತಾರೆ, ಎಡಿಟರ್ ಸಿಗಲ್ಲ, PCR ನವ್ರು ಸಿಗಲ್ಲ ಅಂತ ಚಾನೆಲ್. ಇವ್ರು ಹೇಳ್ದಂಗೆ ಆಗ್ಬೇಕು ಅಂತ. ಸೊ ಆತರ ಇತ್ತು. ತುಂಬಾ ಇದೆ ಆ ವಿಷಯದಲ್ಲಿ ಕಿರಿಕಿರಿ ಕೊಟ್ಟಿರೋದು. ಹೆಂಗಿದ್ರು ಚೈತ್ರ ಆನ್ ಸ್ಕ್ರೀನ್ ಹೇಳಿ ನೀವು ಹೋದಾಗ PCR ಗೆ? PCR ಎಲ್ಲ ಏನಿಲ್ಲ, ನಮ್ಗೆ ವರ್ಕ್ ಎಲ್ಲ ತುಂಬಾ ಕೊಡ್ತಿದ್ರು. ದಿನಕ್ಕೆ 2 ದಿನಕ್ಕಾಗೋ ವರ್ಕ್ ಒಂದೇ ದಿನಕ್ಕೆ ಮಾಡ್ತಿದ್ರು. ಮರ್ದಿನ ಇವ್ರು ರಜೆ ಮಾಡಿ ಹೋಗ್ತಿದ್ರಲ್ಲ, ಅದಕ್ಕೋಸ್ಕರ ಒಂದಿನ ಏನ್ ಮಾಡಿದೆ, ಸೀದಾ ಗ್ರೀನ್ ಸ್ಕ್ರೀನ್ ಬಿಟ್ಟು ಪ್ಲೇ ಮಾಡಿ ಹಾಗೆ ಹೋಗಿದೆ. ಗ್ರೀನ್ ಸ್ಕ್ರೀನ್ ಆನ್. ಓ ಗ್ರಾಫಿಕ್ಸ್ ಹಾಕೇ ಇಲ್ಲ ಸಿಟ್ಟಲ್ಲಿ ಅರ್ಧ ಹಾಕಿದ್ದಾರೆ. ಲಾಸ್ಟ್ 5 minutes ಗ್ರಾಫಿಕ್ಸ್ ಬಿಜಿ ಹಾಕೇ ಆಗಿರ್ಲಿಲ್ವಾ ಅಥವಾ ನೀವು ಮರ್ತಿದ್ರಾ? ನಾನ್ ಮರ್ತಿದ್ದೆ, ಮತ್ತೆ ಸಿಟ್ಟಿತ್ತು ಒಟ್ಟಿಗೆ. ಸಿಟ್ಟನ್ನ ಹಿಂಗ್ ತಿರ್ಸ್ಕೊಳ್ಳೋದು. ಓಕೆ. ನಮ್ಗೆ ಬೈಯಲ್ಲ, ಇದು ಇವ್ರಿಗೆ ಬೈ. ನಮ್ಗೆ ಬೈತಾರ ಆಂಕರ್ಸ್. ನೀವು ಚೆಕ್ ಮಾಡ್ಕೊಂಡಿಲ್ವಾ ಅಂತ ಬೈತಾರಲ್ವಾ, ಮಾಡ್ಬೇಕು ಎಡಿಟ್ ನಿಂತ್ಕೊಂಡ್ ಮಾಡ್ಬೇಕು. ಇವ್ರೇನೋ ಮಾಡ್ತಾರೆ ಅಂತ ಆಂಕರ್ ಪಾರ್ಟ್ ಕೊಟ್ಬಿಟ್ಟು ಹೋಗಿದೀವಿ. ಆಂಕರ್ ಪಾರ್ಟ್ ಗ್ರೀನ್ ಸ್ಕ್ರೀನ್ ಅಲ್ಲಿ ಕೊಟ್ಟಿದೀನಿ, ಬಿಜಿ ಹಾಕಿಲ್ಲ. ಲಾಸ್ಟ್ ಎಂಡಿಂಗ್ ಇದಕ್ಕೆ ಬಿಜಿ ಹಾಕಿಲ್ಲ, ಎದ್ದು ಹೋಗಿದ್ದಾರೆ. ಆಮೇಲೆ ಪುಣ್ಯ MCR ನವರು ಲಾಸ್ಟ್ ಸ್ಕಿಪ್ ಮಾಡಿ ಏನೋ ಮಾಡಿದ್ರು. ಆದ್ರೂ ಒಂದ್ 2 minutes ಹೋಗಿದೆ. ಜನಗಳಿಗೆ ಗೊತ್ತಿಲ್ಲ, ಅದು ಜನಗಳ ಟಿವಿ ಪ್ರಾಬ್ಲಮ್ ಅಂತ ಅನ್ಕೊಳ್ಳಿ. ಅದೇನು ಗ್ರೀನ್ ಸ್ಕ್ರೀನ್ ಅಂತ ಗೊತ್ತಿಲ್ಲ. ಅಲ್ಲ, ಅವಾಗ ಶ್ರೀಕಾಂತ್ಗೆ ಚೈತ್ರನ್ ಮೇಲೆ ಎಷ್ಟು ದ್ವೇಷ ಇರಬೇಡ. ಸಿಟ್ಟು ಅಂತ ಆ ಮೂಮೆಂಟ್ ನ ಸಿಟ್ಟುಗಳದೆಲ್ಲ. ನೆಕ್ಸ್ಟ್ ಡೇ ಒಟ್ಟಿಗೆ ಹೋಗ್ತಿದ್ವಿ ನಾವು ರಿಪೋರ್ಟಿಂಗ್ ಗೆ, ಇನ್ನೆಲ್ಗೋ ಒಟ್ಟಿಗೆ ನೆಕ್ಸ್ಟ್ ಅದು ಉಡುಪಿಯಲ್ಲಿ ದೊಡ್ಡ ಕಾರ್ಯಕ್ರಮ ಇತ್ತು, ಧರ್ಮ ಸಂಸ್ಥೆ ಅಂತ. ಆ ಟೈಮಲ್ಲಿ ನಮ್ಗೆ ಇಬ್ರಿಗೆ ಒಟ್ಟಿಗೆ ಹಾಕಿದ್ರು. ನಾವಿಬ್ರು ಐಡಿಯಾಲಜಿಕಲಿ ಸೇಮ್ ಇದ್ದಿದ್ರಿಂದ ನೀವೇ ಇದನ್ನ ನೋಡ್ಕೊಂಬಿಡಿ ಅಂತ. ದೊಡ್ಡ ಧರ್ಮ ದೇಶದಿಂದ ಸಾವಿರಾರು ಸಂತರು ಎಲ್ಲ ಬಂದಿದ್ರು. ಈ ರಾಮ ಮಂದಿರ ಇದ್ರದ್ದು ದಿನ ನಿಗದಿ ಮಾಡಿದ್ದು ಉಡುಪಿಯಲ್ಲಿ. ಸೊ ಆ ಟೈಮಲ್ಲಿ ಮತ್ತೆ ಕ್ಲೋಸ್ ಆದ್ವಿ ನಾವು. ಸೊ PCR ಅಂಡ್ ಆಂಕರ್ ಅಂದ್ರೆ ಸ್ಟುಡಿಯೋ ಇದು ದೂರದ ಕನೆಕ್ಷನ್. ಬರೀ ಟೆಕ್ಯಾಮ್ ಕ್ಯೂ ಅಷ್ಟೇ ಇರುತ್ತೆ, ಇನ್ನೇನೋ ಇನ್ಸ್ಟ್ರಕ್ಷನ್ಸ್ ಗಳಿರುತ್ತೆ, ಅದ್ರ ನಡುವೆ ಒಂದು ಜಂಜಾಟಗಳಿರುತ್ತೆ. ಇದನ್ನ ಹೊರತುಪಡಿಸಿ ಮತ್ತೆ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ನಿಮ್ಮಿಬ್ಬರ ಆತ್ಮೀಯತೆ. ಫ್ಲಾಗ್ ಇಂದ ನಮ್ ಲವ್ ಆಯ್ತು. ಹೌದು, ಅದೊಂಥರ ಹೌದು. ಒಂದು ಫ್ಲಾಗ್ ಇಂದ ಇವರಿಬ್ಬರ ಪ್ರೀತಿ ಶುರುವಾಗಿದೆ. ಅಂದ್ರೆ ನಾನೊಂದು ಇದೆ ನಮ್ ಭಗವಧ್ವಜ ತಂದಿದ್ದೆ ಬೈಕಿಗೆ ಕಟ್ಲಿಕ್ಕೆ. ನಮ್ಗೆ ಡಿಯೋ ಗಾಡಿ ಇರಲಿಲ್ಲ, ಸ್ಕೂಟಿ ಇತ್ತು. ಅದಕ್ಕೆ ಫ್ಲಾಗ್ ತಂದಿದ್ದೆ, ಅದನ್ನು ಕೊಟ್ಟಿದ್ದೆ. ಅದು ಬೆಳಿಗ್ಗೆ ಎಲ್ಲ ರಿಪೋರ್ಟ್ ಎಲ್ಲ ಆಗಿ ಬಂದ್ಮೇಲೆ ಮಧ್ಯಾಹ್ನ ಹೋಗುವಾಗ ಫ್ಲಾಗ್ ಕದ್ಬಿಟ್ಟಿದ್ದಾರೆ ಯಾರು. ಅಂದ್ರೆ ಫುಲ್ ಧರ್ಮ ಸಂಸತ್ ಅಂದ್ರೆ ಇಡೀ ಉಡುಪಿ ಇದಾಗಿತ್ತು, ಕೇಸರಿಮಯ ಆಗಿತ್ತು. ಎಲ್ಲಾರ ಮನೆಯಲ್ಲೂ ಎಲ್ಲಾ ಕಡೆ ಫ್ಲಾಗ್ ಇತ್ತು. ನನಗೆ ಈ ಉಗ್ರ ಬಜರಂಗಿದೊಂದು ಸಿಲ್ಕ್ ದೊಡ್ಡ ಮಹಾರಾಷ್ಟ್ರನೇ ತರಿಸಿ ನನಗೆ ಕೊಟ್ಟಿದ್ರು, ಇದ್ ನಿನ್ ಗಾಡಿ ಕಟ್ಟು ಅಂತ. ನಮ್ಗೆ ನಮ್ ಚಾನೆಲ್ ಇಂದ ಹೇಳ್ಬಿಟ್ಟಿದ್ರು, ನೀವಿಬ್ರೆ ಹೋಗಿ, ಬಿಕಾಸ್ ನಿಮ್ಗೆ ಐಡಿಯಾಲಜಿಕಲ್ಲೂ ಮ್ಯಾಚ್ ಆಗುತ್ತೆ. ಅಲ್ಲೆಲ್ಲ ಪರಿಚಯ, ನಮ್ಗೆಲ್ಲ ಕಾರ್ಯಕರ್ತರು ಒಟ್ಟಿಗೆ ಸಂಘಟನೆಯಲ್ಲಿ ಮುಂಚಿಂದಲೂ ಇದ್ದಿದ್ರಿಂದ ಕಾರ್ಯಕರ್ತರೆಲ್ಲ ಗೊತ್ತಿರ್ತಾರೆ. ಸೊ ನೀವೇ ಇದು ಮಾಡಿ. ಮತ್ ನಮ್ದು MD-ನೇ ಚಾನೆಲ್ MD-ನೇ ಅದ್ರದ್ದು ಉಸ್ತುವಾರಿ ಕೂಡ ಇದ್ರು ಧರ್ಮ ಸಂಸದ್ದು. ಸೊ ಹಂಗಾಗಿ ನಾವು ಮ್ಯಾನೇಜರ್ ನಮ್ಮಿಬ್ಬರಿಗೆ ಬಿಟ್ಬಿಟ್ಟಿದ್ರು, ನೀವೇ ವಿಜುವಲ್ಸ್ ಕರೆಕ್ಟ್ ಮಾಡ್ಕೊಬೇಕು ಅಂತ ಕ್ಯಾಮ್ರಾಮನ್ ಇಬ್ಬರನ್ನ ಕೊಟ್ಟಿದ್ರು. ಸೊ ನಾವಿಬ್ರು ಸ್ಕೂಟಿಲಿ ಹೋಗ್ತಿದ್ವಿ.
ಸ್ಕೂಟಿ ಕಟ್ಟಿದ್ವಿ ಫುಲ್ ದೊಡ್ಡ ಫ್ಲಾಗ್ ಕಟ್ಟಿ ಇಡೀ ಉಡುಪಿ ತಿರ್ಗೋದ್ ನಾವು ಫ್ಲಾಗ್ ಕಟ್ಕೊಂಡು ನಮ್ದು ಅದೊಂದು ಕ್ರೇಜ್ ಅಲ್ವಾ. ಸೊ ನಾವಿಬ್ರು ಕೂತ್ಕೊಂಡು ತಿರುಗ್ತಿದ್ವಿ. ಮಧ್ಯಾಹ್ನ ನೋಡ್ಬೇಕಾದ್ರೆ ಯಾರೋ ಕದ್ದು ಬಿಟ್ಟಿದ್ದಾರೆ ನಿಮ್ ಫ್ಲಾಗ್ನ. ಬೈಕ್ ಇವ್ರು ಕೊಟ್ಟಿದ್ ಫ್ಲಾಗ್. ಮಕ್ಕಳು ಯಾರೋ ಕದ್ದಿರ್ತಾರೆ, ಚಿಕ್ಕ ಮಕ್ಳು ನೋಡ ಆಸೆ ಆಗಿ ಕರ್ದಿರ್ತಾರೆ. ಚೆನ್ನಾಗಿತ್ತಂತ. ಸಿಲ್ಕ್ ಇದಲ್ಲ, ಸಿಲ್ಕಿ ಅಲ್ಲಿ ಎಲ್ಲೂ ಯಾರ ಹತ್ರ ಸಿಲ್ಕಿ ಇರಲಿಲ್ಲ. ಸಿಟ್ಟಲ್ಲಿ ಪೊಲೀಸಿಗೆಲ್ಲ ಬೈತಿದ್ರು ನಮ್ ಫ್ಲಾಗ್ ನೋಡಿದೀರಾ ಅಂತ. ಇಲ್ಲ ಮತ್ ನೀವೆಂತಕ್ ನಿಂತದಿಲ್ಲಿ, ನಮ್ ಫ್ಲಾಗ್ ನೋಡ್ಬೇಕಿತ್ತಲ್ಲ ನೀವು ಅಂತ ಗಲಾಟೆ ರಂಪಾಟ ಮಾಡಿಬಿಟ್ಟಿದ್ರು. ನಾನ್ ಹೇಳ್ತಿದ್ದೆ, ಈ ಸಣ್ಣ ಫ್ಲಾಗಿಗೆ ಯಾಕೆ ನೀನ್ ಇಷ್ಟು ಗಲಾಟೆ ಮಾಡ್ತಿದ್ದೆ, ಸುಮಾರು ಬೇಕಾದಷ್ಟು ಫ್ಲಾಗ್ ಇದೆ, ಅದಕ್ಕೆ ಯಾಕೆ? ಇಲ್ಲ ನಂಗೆ ಬೇಕದು, ನಂಗೆ ಫಸ್ಟ್ ಗಿಫ್ಟ್ ಕೊಟ್ಟದ್ ನೀನ್ ಅಂತ. ಆಗ ಗೊತ್ತಾಯ್ತು ಇವ್ರು ನನ್ನ ಮೇಲೆ ಪ್ರೀತಿ ಇದೆ ಅಂತ. ಅಲ್ಲಿ ಫಸ್ಟ್ ಗೊತ್ತಾದದ್ದು. ಭಯನೂ ಆಯ್ತು, ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ಇದು ಮಾಡ್ತಾಳೆ, ಬೇರೆ ವಿಷಯಕ್ಕೆ ಇದು ಮಾಡ್ಬೋದು ಅಂತ. ಸೊ ಲವ್ ಆ ಧ್ವಜದ ಮೇಲೂ ಧ್ವಜವನ್ನ ಕೊಟ್ಟಿರುವವರ ಮೇಲೂ, ಎರಡರ ಮೇಲೂ. ಅದ್ ಈಗ ಕೊಟ್ಟಿರೋರ್ ಮೇಲೆ ಅಂತ ಈಗ ಗೊತ್ತಾಗ್ತಿದೆ. ಈಗ್ಲೂ ಹಂಗೆ ಇದೆ ಆ ಫ್ಲಾಗ್ ನ ಹಂಗೆ ಬಟ್ ಇಟ್ಕೊಂಡಿದ್ದೆ. ಏನದು ಸಾಫ್ಟ್ ಕಾರ್ನರ್ ಏನಿತ್ತು ಅವಾಗ ಚೈತ್ರ? ಅಂದ್ರೆ ನಾನ್ ಸ್ವಲ್ಪ ಹಂಗೆ ಬೈ ನೇಚರ್, ನಂಗೆ ಯಾರಾದ್ರೂ ಒಂದ್ ಸ್ವಲ್ಪ ಇಷ್ಟ ಆದ್ರೂ ಅವ್ರು ಕೊಡೋ ವಸ್ತುಗಳನ್ನ ಜಾಗ್ರತೆಲಿ ಇಟ್ಕೋತೀನಿ. ನಾನ್ ತುಂಬಾ ಕಡಿಮೆ ನಂಗೆ ಯಾರಾದ್ರೂ ಕ್ಲೋಸ್ ಆಗೋದು, ಇಷ್ಟ ಆಗೋದು. ಎಲ್ಲಾನು ಒಂಥರ ಇದ್ರಲ್ಲೇ ಅಷ್ಟೇನಾ ಓಕೆ ಅನ್ನೋ ತರ ಇರೋ ಮೈಂಡ್ ಸೆಟ್ ಹುಡುಗಿ ನಾನು. ಬಹುಶಃ ಭಗವಂತ ಅದಕ್ಕೆ ಸೂಚನೆ ಕೊಟ್ಟಿದ್ದ ಅನ್ಸುತ್ತೆ. ಹಂಗಾಗಿ ಅದೊಂದು ಆ ಫ್ಲಾಗ್, ಆಂಜನೇಯ, ನಾವು ಸುಮ್ಮನೆ ನನ್ನ ಫ್ರೆಂಡ್ ಯಾರೋ ಮನೆ ತಮಾಷೆ ಮಾಡ್ತಾ ಇದ್ರು, ರಾಮ ಸೀತೆನ ಅಲ್ಲಿ ಒಂದ್ ಮಾಡಕ್ ಅಲ್ಲಿ ಆಂಜನೇಯ ಇದಾಗಿದ್ದಂತೆ, ನಿಮ್ಮಿಬ್ರನ್ನ ಒಂದ್ ಮಾಡಕ್ ಅವತ್ತು ಆಂಜನೇಯ ಬಂದ್ ಫ್ಲಾಗ್ ಅಲ್ಲಿ ಕೂತಿದ್ದ ಅಂತ ಹೇಳ್ತಾರೆ. ಸೊ ಅದೊಂದು ಥಿಂಗ್ ನಂಗೆ ತುಂಬಾ ಕಡಿಮೆ ಯಾರಾದ್ರೂ ಇಷ್ಟ ಆಗೋದು. ಇಷ್ಟ ಆಗಿ ತುಂಬಾ ಕ್ಲೋಸ್ ಸರ್ಕಲ್ಗೆ ಬಂದ್ರೆ ಯಾವುದನ್ನು ಬಿಟ್ಕೊಡಲ್ಲ. ಅವ್ರನ್ನಾಗ್ಲಿ ಅವ್ರು ಕೊಡೋ ವಸ್ತುಗಳನ್ನಾಗ್ಲಿ ಎಲ್ಲ ಹಂಗೆ ಇಟ್ಕೋತೀನಿ. ಹಂಗಾಗಿ ನಮಗೆ ನಮ್ಮ ಫ್ರೆಂಡ್ ಸರ್ಕಲ್ ಒಂದು 4-5 ಜನ ಇದೀವಿ ಅಷ್ಟೇ. ನಾವು ಸುಮಾರು ವರ್ಷದಿಂದ ನಾವು ಅಷ್ಟೇ ಜನ ಫ್ರೆಂಡ್ಸ್ ಇರೋದು. ಬೇರೆ ಫ್ರೆಂಡ್ ಸರ್ಕಲ್ ಎಕ್ಸ್ಟೆಂಡ್ ಮಾಡ್ಕೊಳಲ್ಲ. ಮಾಡ್ಕೊಂಡ್ರು ಅಷ್ಟೇ ಓಕೆ ಹಾಯ್ ಬಾಯ್, ತುಂಬಾ ಮೀಟಪ್ ಮಾಡು ಹೋಗು ಆ ಥರದ್ದೆಲ್ಲ ಮೈಂಡ್ ಸೆಟ್ಟೇ ಇಲ್ಲ. ಸೊ ಆ ಫ್ರೆಂಡ್ಶಿಪ್ ನಮ್ಮನ್ನ ಮೋಸ್ಟ್ಲಿ ಹಿಂಗೆ ಉಳಿಸ್ಕೊಂಡಿದ್ದು ಅಂತ ಅನ್ಸುತ್ತೆ. ಆ ಫೀಲ್ ಹುಟ್ಟಿಸಿದ ಸ್ನೇಹ. ಏನ್ ಪಾಯಿಂಟ್ ಅದು ಸ್ನೇಹ ಪ್ರೀತಿಯಾಗಿ ಕನ್ವರ್ಟ್ ಆಗಿದ್ದು? ಪ್ರೀತಿ ಅನ್ನೋ ಥರದ್ದು ಈಗ ಸರ್ ಇವತ್ತಿನ ಫ್ಯಾನ್ಸಿ ಪ್ರೀತಿ ನಮ್ಮ ನಡುವೆ ಅವತ್ತಿನ ಮದುವೆ ಆಗೋ ತನಕನೂ ಬಂದಿಲ್ಲ. ನಾವಿಬ್ರು ಎಲ್ಲೂ ಓಡಾಡೂ ಇಲ್ಲ, ಒಂದು ಫಿಲ್ಮ್ಗೆ ಹೋಗೋದು, ಒಂದು ಹೊರಗಡೆ ಯಾವತ್ತೂ ಹೋಗೇ ಇಲ್ಲ. ನಾವು ಹೋಗಿದ್ರೆ ಕಾರ್ಯಕ್ರಮಕ್ಕೆ, ಭಾಷಣಕ್ಕೆ ಹೋಗಿದ್ದೀವಿ, ದೇವಸ್ಥಾನಕ್ಕೆ ಯಾವುದೋ ಬ್ರಹ್ಮ ಕಲಶೋತ್ಸವಕ್ಕೆ ಹೋಗಿದ್ದೀವಿ, ಬಿಟ್ರೆ ಎಲ್ಲೋ ಒಂದು ಕಡೆ ಇಬ್ರು ಓಡಾಡಿದ್ದಂತ ಯಾವತ್ತೂ ಇಲ್ಲ. ಯಾರು ಹೇಳಿದ್ದು ಐ ಲವ್ ಯು? ಯಾರು ಹೇಳಿದ್ದು ಐ ಲವ್ ಯು ಅಂತ ಬರ್ಲೇ ಇಲ್ಲ ಸರ್. ಅದೇ ನಾನು ಪ್ರೀತಿ ಮಾಡ್ತೀನಿ ಅಂತ ಯಾರು ಹೇಳಿದ್ದು? ಇಲ್ಲ ಮದುವೆ ಆಗೋಣ ಅಂತ ಕೇಳಿದ್ದು. ನಿನ್ ಜಾತಕ ಮ್ಯಾಚ್ ಆಗುತ್ತಾ ನೋಡ್ತೀನಿ ಕೊಡು, ಆತರ ಮದುವೆ ಆಗೋಣ ಅಂತ ಹೇಳಿದ್ದು. ಡೈರೆಕ್ಟ್ ಜಾತಕನೇ ಕೇಳಿದ್ದು. ಬಾಮಗ ಹೆಂಗಿದ್ರು ಯಾವನಾದ್ರೂ ನಿನ್ನ ಕಟ್ಕೊಬೇಕಲ್ಲ, ನಿನ್ ಜಾತಕ ಕಳಿಸು, ಮ್ಯಾಚ್ ಆಗತ್ತ ನೋಡ್ತೀನಿ ಅಂತ ಅನ್ಕೊಂಡ್ ಜಾತಕ. ಯಾರು ಸೆಟ್ ಆಗಲ್ಲ, ಇನ್ಯಾರು ಸಿಗ್ಲಿಕ್ಕೆ ಇಲ್ಲ. ಯಾರೇ ಮದ್ವೆ ಆಗ್ಬೇಕು, ನೀನ್ ಮದ್ವೆ ಆಗ್ಬೇಕಾದ್ರೆ ಆತರ ಯಾಕಂಗೆ? ಎಷ್ಟು ಚೆನ್ನಾಗಿದ್ದಾರೆ ಹೆಣ್ಮಕ್ಳು, ಚಂದ ಮಾತಾಡ್ತಾರೆ, ಯಾಕೆ ಸಿಗಲ್ಲ ಗಂಡವ್ರಿಗೆ? ಗಂಡ್ ಸಿಗ್ತಾರೆ, ಅವರಿಗೆ ಅಡ್ಜಸ್ಟ್ ಆಗಲ್ಲ. ಯಾಕಂಗೆ? ಒಂಥರ ಸಿಟ್ಟು, ಒಂಥರ ನೇಚರ್ ಕೆಲವ್ರಿಗೆ ಇಷ್ಟ ಆಗ್ಲಿಕ್ಕಿಲ್ವೇನೋ, ಕೋಪ. ಹಂಗೆ ತಾನೆ ಚೈತ್ರ? ಅಷ್ಟೇ ಹೌದು. ಏನ್ ರಪ್ಪಂತ ಬೈತಾರಾ? ನಂಗೆ ಬೈಯಲ್ಲ. ಅಲ್ಲ ನಿಮಗೆಲ್ಲ ಯಾರಿಗೋ ರಿಯಾಕ್ಷನ್ ಹಂಗೆ ಇರುತ್ತಾ? ಅಂದ್ರೆ ಹೌದು, ಹಂಗೆ ರಪ್ಪ ಅಂತ ಬೈದ್ ಬಿಡ್ತಾರೆ, ಒಂದು ಕ್ಷಣ ಯೋಚನೆ ಮಾಡಲ್ಲ, ಅಲ್ಲೇ ಬೈದ್ ಬಿಡ್ತಾರೆ, ಮತ್ತೆ ಅಲ್ಲೇ ಮರ್ತು ಬಿಡ್ತಾರೆ, ಮತ್ತೆ ಹಿಡ್ಕೊಳಲ್ಲ, ಗ್ರಿಜ್ ಹಿಡ್ಕೊಳಲ್ಲ. ಮತ್ತ ಅಂತ ಹುಡುಗಿ ಹಾಕ್ಬೇಕು ನಿಮ್ಗೆ? ಹುಡುಗಿ ಸಿಗಲ್ಲ. ಇದನ್ನ ನಾನು ರೆಕಾರ್ಡ್ ಮಾಡಿ ಇಟ್ಕೊಂತೀನಿ ಸರ್. ಇಂಥ ಹುಡುಗಿ ಸಿಗಲ್ಲ, ಪಂಚೆ ಬಿಟ್ಟವ್ರಿಗೆ, ಸಿಂಡಿ ಬಿಟ್ಟವ್ರಿಗೆ ಇಂಥ ಹುಡುಗಿ ಸಿಗಲ್ಲ. ಮತ್ತೆ ಈ ಪಂಚೆ ಉಡುವವರನ್ನೆಲ್ಲ ಹುಡುಗಿಯರು ಲೈಕ್ ಮಾಡಲ್ಲ. ಏನೋ ಹಂಗೇನಿಲ್ಲಪ್ಪ, ಇವಾಗೆಲ್ಲ ರಿಷಬ್ ಶೆಟ್ಟಿ ಎಲ್ಲ ಟ್ರೆಂಡ್ ಮಾಡಿ ಎಲ್ಲ ಹುಡುಗಿರು ತಮಾಷೆಗೆ ಹೇಳಿದೆ. ನಿಮ್ಗೊಂದು ಪಾಯಿಂಟ್ ಇರ್ಬೇಕಲ್ಲ, ಮೊದ್ಲೇ ಅವ್ರ ಫೈರ್ ಬ್ರ್ಯಾಂಡು, ಅವ್ರ ಹತ್ರ ಹೋಗಿ ಹಲೋ ಹೇಳಕ್ಕೆ ಚಾನ್ಸೇ ಇಲ್ಲ, ಯಾಕ್ಬೇಕಪ್ಪ ಸವಾಸ ಅಂತ ಸುಮ್ಮನೆ ಇರ್ತಾರೆ. ಅವ್ರ ಫೈರ್ ಆದ್ರೆ ನಾನು ವಾಟರ್. ಎಷ್ಟು ಚೆನ್ನಾಗಿದೆ ನೋಡಿ ಕಾಂಬಿನೇಷನ್. ತಣ್ಣಗೆ ಅರಿತಾ ಇರ್ತಾರೆ ಸರ್, ಗೊತ್ತೇ ಆಗಲ್ಲ ಬೆಂಕಿ ಆರಿಸಿದ್ರು ಹಂಗಿರ್ತಾರೆ ಯಾವಾಗ್ಲೂ. ಅವ್ರು ಎಷ್ಟೇ ಸಿಟ್ ಮಾಡಿಟ್ಕೊಳ್ಳಿ, ಒಂದೇ ನಿಮಿಷದಲ್ಲಿ, ನಾನು ಒಂದೇ ಸೆಕೆಂಡ್ ಅಲ್ಲ ಕೂಲ್ ಮಾಡ್ತೇನೆ. ಒಂದ್ ಸೆಕೆಂಡ್ ಅಲ್ಲಿ ಕೂಲ್ ಮಾಡಿದೆ, ಎಷ್ಟೇ ಕೋಪದಲ್ಲಿದ್ರು. ಏನದು ಕಲೆಗಾರಿಕೆ? ಏನಿಲ್ಲ, ನನ್ನ ಮುಖ ನೋಡಿದ್ರೆ ತಿಂಗಂದ್ರೆ ತುಂಬಾ ಕೋಪದಲ್ಲಿ ಇರ್ತೀನಿ ಅಂತ ಇಟ್ಕೊಳ್ಳಿ ಸರ್, ಏನೋ ಮಾಡ್ಬಿಡ್ತಾರೆ, ನಾನ್ ನಕ್ ಬಿಡ್ತೀನಿ, ನನಗ್ ಮರ್ತೇ ಹೋಗುತ್ತೆ, ಮತ್ತೆ ನನಗ್ ಕೋಪ ಬೇಗ ಮರಿತೀನಿ, ನಾನು ಬೇಗ ಮರಿತಾರೆ, ಯಾವ್ದನ್ನು ಮನಸ್ಸಲ್ಲಿ ಇಟ್ಕೊಳಲ್ಲ.
ಹಂಗಾಗಿ ಬಟ್ ರಿಯಾಕ್ಷನ್ ಮಾತ್ರ ಅಷ್ಟೇ. ಒಮ್ಮೆ ಬೇಗ ಅದು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಒಮ್ಮೆ ಸೆಟ್ ಮಾಡ್ಕೊಳ್ತಾಳೆ, ಮತ್ತೆ ಅಲ್ಲಿ ಚೇಂಜ್ ಏನ್ ಕತೆ ಇಲ್ಲ ನಮ್ ಗಂಡಸರದು, ಅಡ್ಜಸ್ಟ್ ಮಾಡ್ಕೋಬೇಕು. ಹೋಗ್ಬೇಕು. ಜೀವನವೆಂದರೆ ಹೊಂದಾಣಿಕೆ. ಹೊಂದಾಣಿಕೆ. ನಿಮ್ಮ ಅವ್ರ ಮನೆ ವಾತಾವರಣ ಎಲ್ಲ ನೋಡ್ಕೊಂಡು, ಇಲ್ಲಮ್ಮ ಕಳಿಸು ನಿನ್ ಜಾತಕನ ಚೆಕ್ ಮಾಡ್ಬಿಡ್ತೀನಿ, ಹೌದು ಸೆಟ್ ಆಗುತ್ತಾ ಇಲ್ವೋ ಅಂತ ನೋಡ್ಕೊಳ್ಳೋಣ ಅಂತ. ಸೊ ಜಾತಕ ಬಂತು 70% ನಮ್ದು ಮ್ಯಾಚ್ ಆಗುತ್ತೆ. ಇದಕ್ಕಿಂತ ಬೊಂಬಾಟಾಗಿರೋದೀನಿ ಯಾವ್ದು ಬರಲ್ಲ, ಹುಡುಕಿದ್ರು ಇದೇ ತರ. ಬಟ್ ಈ ಹುಡುಗಿ ನಿಮ್ಗೆ ಸೂಪರ್ ಅಂತ ಹೇಳಿದ್ರ? ಈ ಹುಡುಗಿ ಬಂದ್ಮೇಲೆ ನಿಮ್ಗೆ ಆಧ್ಯಾತ್ಮದಲ್ಲಿ ಸಾಧನೆ ಮಾಡ್ಲಿಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ವೈರಾಗ್ಯ ಬರುತ್ತೋ ಗೊತ್ತಿಲ್ಲ. ಬಟ್ ಏನಿತ್ತು ಸ್ಪೆಷಲ್ ಕುಂಡಲಿಲಿ, ಏನಿತ್ತು ಸ್ಪೆಷಲ್? ಕುಂಡಲಿಯಲ್ಲಿ ಅವಳದ್ದು ಇದು ಬುಧ ಉಚ್ಚ, ಅವರದ್ದು ಬುಧ ಉಚ್ಚ ಆದ್ರಿಂದ ಅವರಿಗೆ ವಾಕ್ಚಾತುರ್ಯ ಎಲ್ಲ ಹೆವಿ ಬಂತು. ಮತ್ತೆ ಶುಕ್ರನು ಉಚ್ಚ, ಹಾಗಾಗಿ ಕಲೆ ಅದರಲ್ಲೆಲ್ಲ ಆಸಕ್ತಿ ಜಾಸ್ತಿ. ಆಕ್ಚುಲಿ ಒಳ್ಳೆ ಕ್ವಶನ್ ನಂದು, ಬಿಕಾಸ್ ನೀವು ಅಧ್ಯಾತ್ಮದಲ್ಲೂ ಇರೋದ್ರಿಂದ ಅಂತ. ನಂದು ಬುಧ ಎಲ್ಲ ಅಂದ್ರೆ ಸೂರ್ಯನ ಜೊತೆ ಯಾವ್ದು ರಾಶಿಗಳಿರ್ತವೆ, ಗ್ರಹಗಳಿರ್ತವೆ, ಅವೆಲ್ಲ ಕ್ಷೀಣವಾಗ್ತವೆ ಸೂರ್ಯನ ಬೆಳಕಿಂದ. ನಂದು ಬುಧ ಅಸ್ತ, ಗುರು ಅಸ್ತ, ಎಲ್ಲವೂ ಅಸ್ತ. ಅದಕ್ಕೆ ಮದುವೆ ಆದ ಹೆಂಡತಿಯ ಬಲದಿಂದ ಅದು ಪ್ರಭಾವದಿಂದ ಪ್ರಜ್ವಲಿಸುತ್ತದೆ. ಹಾಗಾಗಿ ಇನ್ನು ಪ್ರಜ್ವಲಿಸಬೇಕು, ಪ್ರಜ್ವಲಿಸ್ತಿದೆ ಈಗ. ಅಂದ್ರೆ ಬುಧ ಇದ್ರೆ ವಾಕ್ಚಾತುರ್ಯ, ಮಾತಾಡ್ಲಿಕ್ಕೆಲ್ಲ ಅಂದ್ರೆ ಇನ್ನೊಬ್ಬರ ಎದುರು ಕಮ್ಯುನಿಕೇಶನ್ ಎಲ್ಲ ಕಷ್ಟ ಆಗ್ತದೆ ಆ ರೀತಿ. ಸೊ ಇವರೊಂದು 2 ನಿಮಿಷ ಮಾತಾಡಿದ್ರೆ ನೀವು 10 ಸೆಕೆಂಡ್ ಉತ್ತರ ಕೊಡ್ತೀರಾ? ಹಂಗೆ ಇರುತ್ತೆ ಚೈತ್ರ. ಸರ್ ನಿಜ ಹೇಳ್ಬೇಕು ಅಂದ್ರೆ ನಾವಿಬ್ರು ಇರೋವಾಗ ನನಗಿಂತ ಜಾಸ್ತಿ ಅವರೇ ಮಾತಾಡೋದು, ನಾನು ಸುಮ್ಮನೆ ಕೇಳ್ಕೊಂತ ಇರ್ತೀನಿ. ಒಂದ್ಸಲ ಏನಾದ್ರು ಕಂಫರ್ಟ್ ಝೋನ್ ಫಿಕ್ಸ್ ಆದ್ರೆ ಅವ್ರಿಗೆ ಅವ್ರೆಷ್ಟು ಮಾತಾಡ್ತಾರೆ ಅಂದ್ರೆ ಫ್ರೆಂಡ್ ಸರ್ಕಲ್ ಇರಬೇಕು, ನಮ್ದೇ ಲಿಮಿಟೆಡ್ ಫ್ರೆಂಡ್ ಸರ್ಕಲ್ ಇರಬೇಕು. ಎಷ್ಟು ಕಾಲ್ ಎಳಿತಾರೆ, ಎಷ್ಟು ಮಾತಾಡ್ತಾರೆ ಅಂದ್ರೆ ಸರ್ ನಾನು ಏನು ಮಾತಾಡೋದಿಲ್ಲ. ನನ್ನ ಫ್ರೆಂಡ್ಸ್ ಹತ್ರ ನೀವು ಕೇಳಿದ್ರೆ ಗೊತ್ತಾಗುತ್ತೆ, ನಾನು ಸುಮ್ಮನೆ ಕೇಳ್ಕೊಂಡಿರ್ತೀನಿ. ಅಷ್ಟು ಮಾತಾಡ್ತಾರೆ ಎಲ್ಲ ವಿಷಯದ ಬಗ್ಗೆ. ಅದೇ ಹೊಸಬರು ಇದ್ರೆ ಸ್ವಲ್ಪ ಕಾನ್ಶಿಯಸ್ ಆದ್ರೆ ಮಾತಾಡಲ್ಲ. ಕಂಫರ್ಟ್ ಝೋನ್ ಇರಬೇಕು, ಮಾತಾಡ್ತಾರೆ. ತುಂಬಾ ಮಾತಾಡ್ತಾರೆ ನನಗಿಂತ. ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲ್ ಇತ್ತೀಚಿನವರೆಲ್ಲ ಹೇಳ್ತಾ ಇದ್ರು ಇಷ್ಟೊಂದು ಮಾತಾಡ್ತಾರೆ ನನ್ಗೆ ಗೊತ್ತಿರ್ಲಿಲ್ಲ ಅವರು ಅಂತ, ಈಗ ಹೇಳ್ತಾ ಇದಾರೆ ಎಲ್ರು. ಬಟ್ ಬೇಸಿಕಲಿ ಅವರು ಇಂಟ್ರೋವರ್ಟ್ ಅಲ್ವಾ? ಹೌದು, ಇಂಟ್ರೋವರ್ಟ್. ನಾನು ಎಕ್ಸ್ಟ್ರೋವರ್ಟ್. ಗುಡ್ ಕಾಂಬಿನೇಷನ್. ಸೊ ಇಬ್ರದ್ದು ಜಾತಕ ಆಯ್ತು, ಫೈನಲಿ ಯು ಡಿಸೈಡೆಡ್? ಇದು ಫಿಕ್ಸ್ ಅಂತ ಅವ್ರಿಗೆ. ಅಲ್ಲ ನಾವ್ ಹೆಂಗಿದ್ವಿ ಅಂದ್ರೆ ಸರ್ ಫ್ರೆಂಡ್ಸು ಎಲ್ಲ ಕಡೆ ಒಟ್ಟಿಗೆ ಓಡಾಡ್ತಿದ್ವಿ. ಸೊ ಅಷ್ಟೇ ಎಲ್ರು ಒಟ್ಟಿಗೆ. ಮತ್ತೆ ಆದ್ರೆ ಯಾವತ್ತು ನಮ್ ಫ್ರೆಂಡ್ ಸರ್ಕಲ್ ಯಾವತ್ತು ನಮ್ಮನ್ನ ಒಂದ್ ಕಪಲ್ಸ್ ತರ ಲವರ್ಸ್ ತರ ಯಾವತ್ತು ನೋಡಿರ್ಲಿಲ್ಲ. ನಮ್ ತುಂಬಾ ಕ್ಲೋಸ್ ಫ್ರೆಂಡ್ ಸರ್ಕಲ್ಗೂ ಯಾರಿಗೂ ಗೊತ್ತಿಲ್ಲ. ನಾವು ಮೊನ್ನೆ ಮದ್ವೆ ಕರ್ದಾಗ್ಲೇ ಶಾಕು, ನಿಜನ ನೀವಿಬ್ರು ಮದ್ವೆ ಆಗ್ತಿದ್ದೀರಾ ಅಂತ. ಅಷ್ಟು ವರ್ಷದ ಫ್ರೆಂಡ್ಸು. ನಮ್ಮಿಬ್ಬರ ರಿಲೇಶನ್ಶಿಪ್ ಗೊತ್ತಿದ್ದು ನಮ್ಮಿಬ್ರನ್ನು ಸೇರಿ 5 ಜನಕ್ಕೆ ಮಾತ್ರ ಅಲ್ವಾ? ಮತ್ತೆ ಮನೆಯವ್ರಿಗೆ, ನಮ್ಮ ಮನೆಯವ್ರಿಗೆ ಗೊತ್ತಿತ್ತು, ನಮ್ಮ ಅಮ್ಮಂಗೆ ಮನೆಯವ್ರಿಗೆಲ್ಲ ಗೊತ್ತಿತ್ತು. ಬಿಟ್ರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಇನ್ನೊಂದ್ 3 ಜನ ಫ್ರೆಂಡ್ಸ್ ಮಾತ್ರ ಗೊತ್ತಿತ್ತು. ಉಳಿದಿರೋ ಎಲ್ಲ ಹೇಳ್ಕೊಳ್ತಾ ಇರ್ಲಿಲ್ಲ ಎಲ್ಲೋ ನಾವ್ ಲವರ್ಸು ಆತರ ಓಡಾಡಿಯೂ ಇಲ್ಲ. ಈಗ ಓಡಾಡೋವಾಗಾದ್ರೂ ಕೆಲವ್ರಿಗೆ ಅನುಮಾನ ಬರುತ್ತಲ್ಲ, ಇಬ್ರೇ ಎಲ್ಲ ಓಡಾಡ್ತಾರೆ. ನಾವ್ ಹಂಗೆ ಯಾವತ್ತೂ ಓಡಾಡಿಲ್ಲ. ಬರೀ ಹುಡುಗರು ಕಾರ್ಯಕರ್ತರೆಲ್ಲ ಇರ್ತಾರೆ, ಜೊತೆಗೆ ಹೋಗೋವಾಗೆಲ್ಲ ಕಾರ್ಯಕರ್ತರು ಇರ್ತಾರೆ, ಎಲ್ಲೋ ಭಾಷಣಕ್ಕೆ ಹೋಗ್ತಿರ್ತೀವಿ, ಎಲ್ಲವೂ ಪಬ್ಲಿಕ್ ಪ್ಲೇಸ್ಗಳಲ್ಲೇ ಓಡಾಡ್ತಿದ್ವಿ. ಯಾವತ್ತೂ ಇಬ್ಬರೇ ಓಡಾಡಿದ್ದು, ಇಬ್ಬರೇ ಫಿಲ್ಮ್ಗೆ ಹೋಗಿದ್ದು ಯಾವತ್ತೂ ಇಲ್ಲ. ಹಾಗಾಗಿ ಆ ವಾತಾವರಣ ನನ್ನ ಫ್ರೆಂಡ್ ಸರ್ಕಲ್ಲೂ ಕೊಡಲಿಲ್ಲ ನಮಗೆ. ನಮ್ಮಿಬ್ಬರ ನಡುವೆನೂ ಆ ಥರ ಬರಲಿಲ್ಲ. ಯಾವುದೋ ಒಂದು ರೊಮ್ಯಾಂಟಿಕ್ ಕೈಂಡ್ ಮನಸ್ಥಿತಿ ಇಬ್ಬರಿಗೂ ಬರಲಿಲ್ಲ. ನಾವಿಬ್ಬರೇ ಇದ್ರೆ ಇದೆ ದೇವ್ರ ಪೂಜೆ, ಯಾವುದೋ ಗುರುಗಳ ಬಗ್ಗೆ, ಇನ್ಯಾವುದ್ರ ಬಗ್ಗೆನೂ ಮಾತಾಡ್ತಿರ್ತೀವಿ. ಈಗ ಇನ್ನೇನು ಮಾತಾಡಿದ್ರಲ್ಲ ಶನಿ ಬುಧ ಇದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಇಲ್ಲ ಅಂತಂದ್ರೆ ರಾಜಕಾರಣದ ಬಗ್ಗೆ, ದೇಶದ ರಾಜಕಾರಣದ ಬಗ್ಗೆ ಮಾತಾಡ್ತಿರ್ತೀವಿ. ಬಟ್ ಇಬ್ಬರು ತೀರಾ ಪ್ರೈವೇಟ್ ಆಗಿ ಮಾತಾಡ್ತೀವಿ ಅನ್ನೋ ಥರದ್ದೆಲ್ಲ ಯಾವತ್ತೂ ನಮಗೆ ಫೀಲ್ ಬಂದಿರ. ಮೋಸ್ಟ್ಲಿ ಆ ಫ್ರೆಂಡ್ಶಿಪ್ ಇದ್ದಿದ್ದ ಕಾರಣಕ್ಕೆ ಅನ್ಸುತ್ತೆ. ಆ ಐಡಿಯಾಲಜಿಕಲ್ ಬ್ಯಾಕ್ಗ್ರೌಂಡಿಂದ ನಾವು ಮಾತಾಡ್ಕೊಂಡೇ ಬಂದಿದ್ರ ಕಾರಣಕ್ಕೋ ಏನೋ ಅದೇ ಬಂತು ಕಾಲೇಜ್. ಸಾಮಾನ್ಯವಾಗಿ ನಾವು ಅಬ್ಸರ್ವ್ ಮಾಡಿರೋದು, ಒಂದು ಗುಂಪಲ್ಲಿ ಹುಡುಗಿ ಹುಡುಗ ಫ್ರೆಂಡ್ಸ್ ಇರ್ತಾರೆ. ಅಲ್ಲೆಲ್ಲೋ ಇಬ್ಬರಿಗೆ ಮಾತ್ರ ಪ್ರೀತಿ ಆಗಿದ್ರೆ ಹುಡುಗಿ ಮತ್ತು ಹುಡುಗನಲ್ಲಿ, ಆ ಗುಂಪಲ್ಲೂ ಮಾತಾಡದೇ ಇದ್ರು ಕಣ್ಣು ಮಾತಾಡ್ತಿರುತ್ತೆ, ಇಲ್ಲ ಒಂದು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇರ್ತಾರೆ. ಆ ಥರದ್ದೇನೋ ನಡೀಲೇ ಇಲ್ವ ನಿಮ್ ಗ್ರೂಪಲ್ಲಿ? ನಮ್ಗೆ ಯಾವಾಗ್ಲೂ ಜಗಳ ಮಾಡ್ತಾನೆ ಇರ್ತಿದ್ವಿ ಬಿಟ್ಟು ಯಾವತ್ತು ಆ ತರದ್ ಯೋಚನೆ. ಈಗ ನಾವೊಂದು 5 ಜನ ಹೋಗ್ತೀವಿ ಅಂತಂದ್ರೆ ಎಲ್ಲಿಗಾದ್ರು, ಸೊ ಲೇಟ್ ಆಯ್ತಾ ಬಾ ಬೇಗ, ಸರಿ ಬಾ ಲೇಟ್, ಹಿಂಗೆ ಮಾತಾಡ್ಕೊಂತಿರ್ತೀವಿ ಬಿಟ್ಟು ನಾವು ಬೇರೆ ಏನು ಮಾತಾಡೋದೇ ಇಲ್ಲ. ಹಂಗಾಗಿ ಆ ಥಾಟ್ ಬರ್ಲಿಲ್ಲ ನಮ್ಗೆ ಯಾವತ್ತು. ಈ ಹಿಂಗೆ ಓಕೆ ಲವರ್ಸ್ ಹಿಂಗಿರ್ತಾರೆ ಕನ್ಸರ್ನ್ ಇರುತ್ತಲ್ಲ,
ಅವಳಿಗೇನೋ ಬೇಕೇನೋ ಅದು ಕೊಡ್ಬೇಕು ಅಂತ ಕನ್ಸರ್ನ್ ಇದೆ, ಕನ್ಸರ್ನ್ ಎಲ್ಲ ಇದೆ. ಓಕೆ ಅದು ಎಲ್ಲಾನು ಪರ್ಫೆಕ್ಟ್ ಆಗಿದ್ದು. ನಾನು ವೇದಿಕೆಯಲ್ಲಿ ಕೂತ್ಕೊಂಡು ಭಾಷಣಕ್ಕೆ ಕೂತಿದ್ದೀನಿ ಅಂದ್ರೆ ನಾನು ಹಿಂಗ್ ನೋಡಿದ್ರೆ ನನಗೆ ವಾಟರ್ ಬಾಟ್ಲ್ ಬೇಕಾಗತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇಮಿಡಿಯೇಟ್ಲಿ ಯಾರ ಹತ್ರನೂ ವಾಟರ್ ಬಾಟ್ಲ್ ಡ್ರೆಸ್ ಮಾಡ್ಬೇಕು ಹೆಂಗ್ ನಾನು ನಾನು ಹಿಂಗಾದ್ರೂ ಎಲ್ಲೇ ಇದ್ರು ನಾನು ಕಂಡು ಅವ್ರ ಹತ್ರ ಎಲ್ಲಿರ್ತಾರೆ ಅಂತ ನೋಡ್ತಿರ್ತೀನಿ. ಬಿಕಾಸ್ ನಾನು ಹಿಂಗೇನೋ ಕೂತಿರ್ತೀನಿ. ಸೊ ಆಗ ಅವರಲ್ಲಿ ಕೂತ್ಕೊಂಡು ಅಂತಾರೆ. ಸೊ ನಾನು ಕರೆಕ್ಟಾಗಿ ಕೂತ್ಕೋತೀನಿ. ಸೊ ಆ ಥರದೊಂದು ಜಿನೈನ್ ಕನ್ಸರ್ನ್ ನಮ್ಮಿಬ್ಬರ ನಡುವೆನೂ ಇತ್ತು. ನನ್ಗೆ ಹಂಗಾಗಿ ಟೈಮಲ್ಲಿ ತುಂಬಾ ವೇದಿಕೆ ಕಾರ್ಯಕ್ರಮ ಹೋಗ್ತಿದ್ವಲ್ಲ, ಅದ್ರಲ್ಲೇ ಸಮಯ ಇದಾಗ್ತಿತ್ತು. ಹೋಯ್ತು. ನಾವು ಓಡಾಡಿದ್ದೆ ಹಂಗೆ ದಿನಕ್ಕೊಂದು 400-500 ಕಿಲೋಮೀಟರ್ ಜರ್ನಿ ಮಾಡ್ತಿದ್ವಿ. ಉತ್ತರ ಡೈಲಿ ಉತ್ತರ ಕರ್ನಾಟಕ ಜರ್ನಿ ಮಾಡ್ತಿದ್ವಿ. ತಿಂಗಳ ವರ್ಷಕ್ಕೆ ನಾವು ಒಂದು 100 ಕಾರ್ಯಕ್ರಮ 100-150 ಕಾರ್ಯಕ್ರಮ 100-120 ಕಾರ್ಯಕ್ರಮ ಎಲ್ಲ ಮಾಡಿದ್ವಿ, ಅಟೆಂಡ್ ಆಗಿದ್ವಿ. ಸೊ ಹಂಗಾಗಿ ನಿಮ್ಗೆ ಒಂದ್ ಕಾರ್ಯಕ್ರಮ ಒಂದ್ ಕಾರ್ಯಕ್ರಮ ಅಂದ್ರೆ 2 ದಿನ 2 ದಿನ ಬೇಕೇ ಬೇಕು. ಊರಿಂದ ಹೋಗು. ಸೊ ಇವ್ರು 60 ಕಿಲೋಮೀಟರ್ ದೂರದಿಂದ ಅವ್ರ ಮನೆಯಿಂದ ನಮ್ಮ ಮನೆಗೆ ಬಂದು ನನ್ನ ಪಿಕ್ ಮಾಡಿ ಕರ್ಕೊಂಡು ಹೋಗೋರು. ನಾವು ಇವ್ರ ಫ್ರೆಂಡ್ಸ್ ಜೊತೆ ಬರೋರು ಒಂದು 3 ಜನ. ಸೊ ನನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗೋರು. ಮತ್ತೆ ಭಾಷಣ ಮುಗಿಸಿ ನನ್ನ ಮನೆಗೆ ಬಿಟ್ಟು ಅವ್ರ ಫ್ರೆಂಡ್ಸ್ನೆಲ್ಲ ಮನೆಗೆ ಬಿಟ್ಟು ಅವ್ರು ಮತ್ತೆ ಮನೆಗೆ ಹೋಗೋರು. ಸೊ ಹಂಗಿತ್ತು. ಹುಡುಗಿ ನಿಮ್ಮೊಬ್ಬರನ್ನೇ ಪಿಕ್ ಮಾಡ್ತಿದ್ರ ಬೇರೆಯವ್ರು ಇರ್ತಿದ್ರ? ಇಲ್ಲ, ಹುಡುಗಿರ್ ನಾನು ಒಬ್ಳೆ. ನನ್ನ ಇಡೀ ಸರ್ಕಲ್ ಅಲ್ಲಿ ನಾನು ಒಬ್ಳೆ ಹುಡುಗಿ. ಬಟ್ ಅಲ್ಲ ಏನೋ ಡೌಟ್ ಬರಲ್ವಾ ಯಾರಿಗೂ? ಅದೇನು ಯಾವಾಗಲೂ ಶ್ರೀಕಾಂತ್ ಪಿಕ್ ಮಾಡ್ಬೇಕು ನಿಮ್ಮ? ಎಲ್ಲ ಫ್ರೆಂಡ್ಸ್ಗೆ ಎಲ್ಲಾರ್ಗು ಅವ್ರೆ, ನನಗೆ ಅಂತಲ್ಲ, ನಮ್ ಇಡೀ ಫ್ರೆಂಡ್ಸ್ ಗ್ಯಾಂಗ್ಗೆ ಒಂಥರ ಇದಿದ್ದಂಗೆ ಶ್ರೀಕಾಂತ್. ಎಲ್ಲಿಗೆ ಹೋಗ್ಬೇಕು ಶ್ರೀಕಾಂತ್. ಫ್ರೆಂಡ್ಸ್ ಗಳಿಗೆಲ್ಲ ಗೊತ್ತಿತ್ತು, ನಮ್ಮ ಕ್ಲೋಸ್ ಫ್ರೆಂಡ್ ಸರ್ಕಲ್ 5 ಜನಕ್ಕೆ ನಮಗ್ ಗೊತ್ತಿತ್ತು. ಜನಗಳಿಗೆ ಗೊತ್ತಿತ್ತೋ ಗೊತ್ತಿಲ್ಲ. ಯಾರು ಯಾವತ್ತು ನಮ್ಮನ್ನ ನೋಡಿಲ್ಲ, ಮಾತು ಆಡಿಲ್ಲ ನಮ್ ಬಗ್ಗೆ. ಬಿಕಾಸ್ ಯಾಕೆ ಅಂದ್ರೆ ಒಂದು ಇವ್ರ ಮಾತುಗಾರಿಕೆ ಹಾಗಿರ್ತಿತ್ತು. ಅಂದ್ರೆ ಇವ್ರ ಇನ್ಯಾರು ಹತ್ರಕ್ಕೆ ಸೇರ್ಸಲ್ಲ ಆ ಲೆವೆಲ್ ಅಲ್ಲಿ. ಬಿಕಾಸ್ ಇಷ್ಟು ವರ್ಷದ ಚೈತ್ರ ಅವರ ಮಾತುಗಾರಿಕೆ ವೇದಿಕೆ ಮೇಲೆ ಅದು ಯಾವುದೇ ವೇದಿಕೆ ಆಗಿರ್ಲಿ, ಅದು ಯಾರೇ ವಿರುದ್ಧ ಮಾತಾಡ್ತಿರ್ಲಿ ಅಥವಾ ಯಾವುದೇ ಒಂದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರು ಅದರ ನಿಲುವು ಇರ್ತಿತ್ತಲ್ಲ. ಓಕೆ, ದೂರದಿಂದ ಅಷ್ಟೇ ನೋಡ್ಬೇಕು, ಹತ್ರದಿಂದ ಮಾತಾಡ್ಸೋಕೆ ಸಾಧ್ಯ ಇಲ್ಲ ಅನ್ನೋ ಲೆವೆಲ್ ಅಲ್ಲೇ ಇತ್ತದು. ಹೌದು. ಬಟ್ ಇಲ್ಲ, ತುಂಬಾ ಜನ ಅನ್ಕೋತಾರೆ ಹಾಗಿರುತ್ತೆ ಅಂತ. ಆದ್ರೆ ನನಗೆ ನಾನು ಭಾಷಣನ ವರ್ಷಗಳ ನಂತರ ಇಂಪ್ರೂವ್ ಮಾಡ್ಕೊಂತ ಬಂದಿದ್ದು ಶ್ರೀಕಾಂತಿಂದ. ಬಿಕಾಸ್ ಅವ್ರು ಹೇಳ್ತಿದ್ದ ಅಂದ್ರೆ ನನಗಿಂತ ಜಾಸ್ತಿ ಓದ್ತಾರೆ. ಹಂಗಾಗಿ ಇಲ್ಲ, ನೀನ್ ಇವತ್ತು ಭಾಷಣದಲ್ಲಿ ಹಿಂಗಂದಿ, ಇದನ್ನ ಈ ರೀತಿ ಹೇಳ್ಬೇಕಾಗಿತ್ತು, ನೀನು ಈ ರೀತಿ ಹೇಳಿದೆ ನೀನು ಅನ್ನೋದು. ನನ್ನ ಲೈಫ್ನ ಬೆಸ್ಟ್ ಕ್ರಿಟಿಕ್ ಅವರು. ಕ್ರಿಟಿಕ್ ಅನ್ನೋದು ರಿವ್ಯೂ ಎಲ್ಲಾನು ಅವರೇ ಕೊಡ್ತಿದ್ರು. ಸೊ ಇಲ್ಲ, ನೀನು ಇದನ್ನ ಹೀಗೆ ಹೇಳಿದೆ, ನೀನು ಸ್ಲೋ ಕೊಡ್ಬೇಕಾಗಿತ್ತು, ನೀನು ಇದನ್ನ ಮಾತಾಡಿ ಇಲ್ಲೊಂದು ಪಾಸ್ ಕೊಡ್ಬೇಕು, ಜನ ಕ್ಲಾಪ್ ಹೊಡಿತಿರ್ತಾರೆ, ಅವ್ರು ಕ್ಲಾಪ್ ಹೊಡಿಯೋಕ್ಕೂ ನಿನ್ಗೆ ಗ್ಯಾಪ್ ಕೊಡ್ಬೇಕು, ಅದೆಲ್ಲ ಹೇಳ್ತಿದ್ದಿದ್ದು. ಮಾತಾಡ್ತಿದ್ರು ಸ್ಟಾರ್ಟಿಂಗ್ ಅಲ್ಲೆಲ್ಲ, ಸಿಕ್ಕಾಪಟ್ಟೆ ಸ್ಪೀಡ್ ನಾ ಮಾತಾಡ್ತಿದ್ದೆ. ಅದೆಲ್ಲ ಅವರೇ ಕರೆಕ್ಷನ್ ಮಾಡಿದ್ದು. ನೋಡು, ಈಗ ಮಾತಾಡಿದೆ, ಹಿಂಗೊಂದು ಮಾತಾಡಿದ ತಕ್ಷಣ ಒಂದು ಪಾಸ್ ಕೊಡ್ಬೇಕು, ಯಾಕಂದ್ರೆ ಜನ ಕ್ಲಾಪ್ ಹೊಡಿತಿದ್ರು, ನೀನ್ ಇನ್ನೇನೋ ಮಾತಾಡೋಕೆ ಶುರು ಮಾಡಿದೆ, ಹಂಗ ಕ್ಲಾಪ್ ಅಲ್ಲೇ ಸ್ಟಾಪ್ ಆಯ್ತು. ಅವ್ರಿಗೂ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಟೈಮ್. ಉತ್ತರ ಕರ್ನಾಟಕ ಸೈಡ್ ನಮ್ಮ ಭಾಷೆ ಅಷ್ಟು ಅರ್ಥ ಆಗಲ್ಲ ಅವರಿಗೆ, ಅವ್ರು ಸ್ಲೋ ಮಾತಾಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ತೆರೆಯ ಮೇಲೆ ಚೈತ್ರ, ತೆರೆಯ ಹಿಂದೆ ಶ್ರೀಕಾಂತ್. ಹಾ, ನಿಜ ಸರ್. ಅದರದೊಂದು 80% ಕ್ರೆಡಿಟ್ ಇವತ್ತೇನು ಚೈತ್ರ ಕುಂದಾಪುರ ಅಂತ ನೋಡ್ತಿದ್ದಾರೆ, 80% ಕ್ರೆಡಿಟ್ ಅದು ಶ್ರೀಕಾಂತ್ಗೆ. ಬಿಕಾಸ್ ಎಲ್ಲರೂ ಅನ್ಕೋತಾರೆ ಏನು ಚೈತ್ರಂಗೆ ಅಷ್ಟೊಂದು ಧೈರ್ಯ, ಏನು ಡ್ಯಾರಿಂಗ್ ಅಂತ. ಬಟ್ ನನ್ನ ಬದುಕಿನ ಆ ಧೈರ್ಯದ ಡಿಕ್ಷನರಿಲಿ, ನನ್ನ ಡಿಕ್ಷನರಿಲಿ ಆ ಧೈರ್ಯಕ್ಕೆ ಹೆಸರು ಶ್ರೀಕಾಂತ್. ಬಿಕಾಸ್ ಓಕೆ, ಶ್ರೀಕಾಂತ್ ಇದ್ದಾರೆ, ಫೈನ್, ಯಾರು ಹಬ್ಬ ಅಂದ್ರೆ ಏನು ಮಾಡ್ತೀರಪ್ಪ, ಬಂದು ಕೊಲ್ತೀರ ನೀವು ಅಷ್ಟೇನಾ, ಅಷ್ಟೇ ಅಲ್ವಾ ಅನ್ನೋ ಥರ. ನನಗೆ ಬದುಕಿನಲ್ಲಿ ಯಾವತ್ತೂ ಒಂದು ಭಯ ಇರಲಿಲ್ಲ, ನಾಳೆ ನನ್ನನ್ನು ಯಾರು ಮದುವೆ ಆಗ್ತಾರೆ, ನಂಗೆ ನಾಳೆ ಲೈಫ್ ಹೆಂಗೆ ಅನ್ನೋದು ಯಾವತ್ತೂ ಯೋಚನೆನೂ ಇರಲಿಲ್ಲ, ಭಯನೂ ಇರಲಿಲ್ಲ. ಎಸ್ಪೆಷಲಿ ಶ್ರೀಕಾಂತ್ ಬಂದಮೇಲೆ ನನಗೆ ಆ ಭಯನೂ ಹೊರಟೋಯ್ತು. ಯಾಕೆ ಎಲ್ಲೂ ಏನಾಗುತ್ತೆ ಹಬ್ಬ ಅಂದರೆ, ತೊಂದರೆ ಇಲ್ಲ, ನೀನು ಇದೆಯಲ್ವ, ಪರವಾಗಿಲ್ಲ ಬಿಡು ಅನ್ನೋ ಥರದ ಒಂದು ಧೈರ್ಯ ಇರೋದು. ಒಂದಷ್ಟು ನಿಮ್ಮ ಮಾತುಗಳಿದೆಯಲ್ಲ, ಯಾರೇ ನೋಡುಗರಿಗೂ ಕೂಡ ಏನಪ್ಪ ಇಷ್ಟು ಧೈರ್ಯ ಅನಿಸ್ಬಿಡುತ್ತೆ. ಹೌದು. ಶ್ರೀಕಾಂತ್ ನಿಮ್ಗೆ ಯಾವಾಗಲೂ ಅನಿಸ್ತಿಲ್ವಾ ಚೈತ್ರ ತುಂಬಾ ಜಾಸ್ತಿ ಆಯ್ತಿದ್ವು ಅಂತೆಲ್ಲ ಯಾವತ್ತೂ ಅನ್ಸಿಲ್ವಾ ಶ್ರೀಕಾಂತ್? ಅನ್ಸುತ್ತೆ. ರಾಂಗ್ ಒಪಿನಿಯನ್ ಇದು. ಹೌದು. ಅಂದ್ರೆ ಏನೋ ಮಾತಾಡ್ಲಿಕ್ಕೆ ಹೋಗಿರ್ತಾರೆ, ಆ ಸ್ಥಿತಿ ಇದೆಯಲ್ಲ, ಕೆಲವು ಸರ್ತಿ ಆ ಪರಿಸ್ಥಿತಿ ದೋಷ, ಮತ್ತೆ ಆ ಕೆಲವು ಘಟನೆಗಳು ನಡೆದಿರ್ತವೆ, ಆ ಬೇಜಾರ ಇದೆಯಲ್ಲ, ಅದು ಮಾತು ಬಂದ್ಬಿಡ್ತದೆ. ಅದು ನಮ್ಗೂ ಬಂದಿರುತ್ತೆ, ಆದ್ರೆ ನಮ್ಗೆ ಹೇಳಲಿಕ್ಕೆ ಆಗಲ್ಲ, ಅವರಲ್ಲಿ ಹೇಳಿಬಿಟ್ಟಿರ್ತಾರೆ, ಅದು ಪ್ರಚೋದನಕಾರಿ ಆಗಿರ್ತದೆ ಅಷ್ಟೇ. ಅವಾಗ ಆಮೇಲೆ ಕಥೆ ಏನ್ ಹೇಳಿ ನಿಮ್ದು? ಬೇಡ ಇತ್ತೇನೋ ಅಂತ, ಬೇಡ ಇತ್ತೇನೋ ಅಂತ ತಲೆಗೆರಿದ್ದೇನೆ. ಮತ್ತೆ ಅದು ಅಲ್ಲಿ ಯಾವುದು ಇವರು ಸ್ಟಡಿ ಮಾಡಿ ಹೋಗಲ್ಲ, ಸ್ವಲ್ಪ ವಿಷಯ ಏನೋ ಇದ್ರೆ ನಾನು ಹೇಳ್ತೇನೆ ಅಷ್ಟೇ. ಮತ್ತೆ ಅಲ್ಲಿ ವೇದಿಕೆ ಹೋದ್ಮೇಲೆ ಅವರು ಹೇಗೆ ಹೇಳ್ತಾರೆ ನಂಗೂ ಗೊತ್ತಿಲ್ಲ. ಸುರತ್ಕಲಲ್ಲಿ ಸ್ಪೀಚ್ ಆಗುವಾಗ ಅವರಿಗೆ ಮುಂಚಿನ ದಿನ ಅಲ್ಲ, ಅದೇ ದಿನ ಹೇಳ್ಲಿಕ್ಕೆ ಆಗ್ತಿರ್ಲಿಲ್ಲ ಜ್ವರದಿಂದ. ಒಂದು ಜಸ್ಟ್ ಅಲ್ಲಿ ಒಂದು ಕುಂದಾಪುರದಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮದ್ದು ತಗೊಂಡು ಹೋದದ್ದು, ಕುಂದಾಪುರದಲ್ಲಿ ಮಲಗಿದವಳು ಸುರತ್ಕಲಲ್ಲೇ ಎದ್ದದ್ದು, ವೇದಿಕೆ ಮೇಲೆ ಸಹ ಹೀಗೇನೆ ಕಣ್ ಕೂರ್ತಿದ್ದಾಳೆ.
ಮೈಕ್ ಹಿಡ್ದ ತಕ್ಷಣ ಅರ್ಧ ಗಂಟೆ ನಾನ್ ಸ್ಟಾಪ್. ನಂಗೆ ಆ ದಿನ ಶಾಕ್ ಆದದ್ದು, ಹೇಗ್ ಮಾತಾಡ್ತಾರೆ ಅಂತ. ಅಂದ್ರೆ ಅದು ದೈವ ಇಚ್ಛೆ ಅದು. ಬಟ್ ನೀವು ಹೇಳಿದ್ದುಂಟಾ ಬೇಡಮ್ಮ ಇಷ್ಟೊಂದು ಜಾಸ್ತಿ ಆಯ್ತು ನಿಲ್ಸು, ಕಡಿಮೆ ಮಾಡ್ಕೊ ಅಂತ ಏನೋ ಹೇಳಿದ್ದುಂಟಾ? ಭಾಷಣಗಳಿಗೆ ಹೇಳಲಿಲ್ಲ, ಕೆಲವು ಪದಗಳಿಗೆ ಬೇಡ ಹೇಳಿದ್ದೇನೆ ಅಷ್ಟೇ. ಕೆಲವು ಉಪಯೋಗಿಸೋ ಪದಗಳನ್ನ ಹಾರ್ಶ್ ಆಗಿ ಬಳಸ್ತೀನಿ ನಾನು. ಅದೇ ಪದ ಸಾಫ್ಟ್ ಅಲ್ಲಿರುತ್ತೆ, ಆ ಪದಗಳನ್ನು ಅಂದ್ರೆ ಈಗ ಕೆಲವು ನಮ್ಮ ಲೊಕ್ಯಾಲಿಟಿಯಲ್ಲಿ ಬಳಸುವಂತ ಕೆಲವು ಹಾರ್ಶ್ ಪದಗಳನ್ನ ನಾನು ಬಳಸ್ಬಿಡ್ತೀನಿ. ಸೊ ಅವ್ನು ಹೇಳ್ತಾರೆ ಮುಂದಿನ ಬಾರಿ ಬಳಸೋ ನೀನ್ ಆ ತರ ಪದ ಬಳಸಬಾರ್ದು, ಅದೇ ಅರ್ಥ ಇರುತ್ತೆ, ಅದೇ ಜನಗಳಿಗೆ ಬೇರೆ ಪದ ಕೇಳಲಿಕ್ಕೆ ಬಳಸ್ಬೇಕು. ಸ್ವಲ್ಪ ಇದೆ. ಈಗ ಫಾರ್ ಎಕ್ಸಾಂಪಲ್ ನಮ್ ಕಡೆ ತಿಥಿಗೆ ಬೊಜ್ಜ ಅಂತ ಕರಿತೀವಿ. ಒಂದ್ಸಲ ನಾನು ಭಾಷಣದಲ್ಲಿ ಹೇಳ್ಬಿಟ್ಟಿದ್ದೆ, ತಿಥಿ ಹೇಳಿದ್ರೆ ಅಷ್ಟು ಇದಾಗಲ್ಲ, ಏನೋ ಇವನ್ ಬೊಜ್ಜಕ್ಕೆ ಅಂತ ಬೈದ್ಬಿಟ್ಟಿದ್ದೆ ಭಾಷಣದಲ್ಲಿ. ಆಮೇಲೆ ಅಂತ ಹೇಳಿದ್ರು ನೀನ್ ಅದನ್ನ ತಿಥಿ ಅಂತ ಹೇಳ್ಬೇಕಿದ್ರೆ ಪರವಾಗಿಲ್ಲ, ಅದು ಕನ್ಸಿಡರಬಲ್. ನೀನ್ ಬೊಜ್ಜ ಅಂತಂದ್ರೆ ಅದು ಜನಕ್ಕೆ ಒಂಥರ ಅದನ್ನ ತಗೊಳ್ಳುವಾಗ ಸಿಟ್ಟು ಬರುತ್ತೆ, ಹಾರ್ಷ್ ಅನ್ಸುತ್ತೆ. ಹಂಗ್ ಬೇಡ. ಆ ತರದ ತುಂಬಾ ಕರೆಕ್ಷನ್ಸ್ ಗಳನ್ನ ಇಷ್ಟು ವರ್ಷಗಳಲ್ಲಿ ಮಾಡ್ಕೊಂಡ್ ಬಂದಿದ್ದೀನಿ. ಇಂಥ ಚೈತ್ರನ ಒಂದಷ್ಟು ಎತ್ತತ್ರ ಒಂದು 80-90 ದಿನ ಬಿಟ್ಟಿದ್ರಿ. ಹೌದು, 106 ದಿನ. 106 ದಿನ ಬಿಟ್ಟಿದ್ರಿ. ಹೆಂಗೆ? ತುಂಬಾ ಕಷ್ಟ ಆಯ್ತು ಆ ಸಮಯದಲ್ಲಿ. ಕಷ್ಟ ಅಂದ್ರೆ ಅವರನ್ನು ಬಿಟ್ಟಿರ್ಲಿಕ್ಕೆ ಕಷ್ಟ ಅಲ್ಲ, ಈ ಹೊರಗಡೆಯ ಕೆಲವು ಕಮಿಟ್ಮೆಂಟ್ಗಳು ಕಷ್ಟ ಆಯ್ತು. ಅಂದ್ರೆ ಫೋನ್ ಕಾಲು ಇರಲಿಲ್ಲ, ಕಾಂಟ್ಯಾಕ್ಟ್ ಮಾಡ್ಲಿಕ್ಕೂ ಆಗ್ತಿರ್ಲಿಲ್ಲ, ಎಲ್ಲವೂ ಮಾತಾಡುವಾಗೇ ಇಲ್ಲ. ಕರೆಕ್ಟ್. ಆಗ ನಂಗೆ ತುಂಬಾ ಸಮಸ್ಯೆ ಆಯ್ತು. ಕೆಲವೊಂದು ಸಣ್ಣ ಸೈನ್ ಎಲ್ಲ ಬೇಕಿತ್ತು, ಸೈನ್ ಕೂಡ ಸಿಗಲ್ಲ ಅಲ್ಲಿ ನಾವು ಹೋದ್ರೆ. ಅದನ್ನ ತುಂಬಾ ಬಹಳ ಕಷ್ಟ ಆಗಿತ್ತು. ಶ್ರೀಕಾಂತ್ ಹೇಳಿ, ಬಿಗ್ ಬಾಸ್ ಮನೆಗೆ ಹೋಗೋಕ್ ಮುಂಚಿನ ಚೈತ್ರ, ಬಿಗ್ ಬಾಸ್ ಮನೆಯಿಂದ ಆಚೆ 106 ದಿನ ಆದ್ಮೇಲೆ ಆಚೆಗೆ ಬಂದಿರೋ ಚೈತ್ರ, ನಿಮ್ಗೆ ಹೆಂಗ್ ಡಿಫ್ರೆನ್ಸ್ ಅನ್ಸುತ್ತೆ? ಡಿಫ್ರೆನ್ಸ್ ಏನು ಅನ್ಸಿಲ್ಲ, ಆದ್ರೆ ತಾಳ್ಮೆ ಕಲ್ತಿದೆ. ತಾಳ್ಮೆ. ಯಾಕೆ ಹೋದ್ರು ಹೋಗ್ಲಿ ಬಿಗ್ ಬಾಸ್ಗೆ? ತಪಸ್ಸು ತರಾನೆ ಅವರಿಗೆ ಒಂದು. ಯಾಕೆ ಕಳಿಸಿದ್ರಿ ನೀವು? ಅಂದ್ರೆ ನಂಗೆ ಏನೋ ಒಂದು ಅವ್ರು ಹೇಳಿದ್ರು ಒಂದ್ಸಲ, ಒಂದು ಫಾಲ್ ಡೌನ್ ಆಗಿತ್ತಲ್ಲ, ನಮ್ಮ ಅಮ್ಮಂಗೆ ತುಂಬಾ ಇಷ್ಟ ಎಸ್ಪೆಷಲಿ ಬಿಗ್ ಬಾಸ್. ಹೋಗುವಾಗ ನಾನು ಹೋಗ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ಅಮ್ಮಂಗೂ ಹೇಳಿರ್ಲಿಲ್ಲ, ನಾನು ರೆಡಿ ಇರ್ಲಿಲ್ಲ. ಶ್ರೀಕಾಂತ ಇಲ್ಲ ಹೋಗು ಅಂತ. ಬಿಕಾಸ್ ಒಂದು ಫಾಲ್ ಡೌನ್ ಆದಾಗ ಒಂದ್ ಬ್ಲ್ಯಾಂಕ್ ಆಗಿಬಿಡ್ತೀವಿ ನಾವು, ಏನೂ ಇರಲ್ಲ. ಸೊ ಏನ್ ಮಾಡ್ಬೇಕು ಮುಂದೆ, ಏನ್ ಕತೆ ನಮ್ದು ಅನ್ನೋದೊಂದಿತ್ತು. ಸೊ ಇವ್ರು ಜಾತಕ ನೋಡಿ ಹೇಳಿದ್ರು ನನಗೆ, ನಿನ್ಗೆ ಇಲ್ಲಿಂದ 6 ತಿಂಗಳಿಗೆ ಸರಿಯಾಗಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರುತ್ತೆ ಲೈಫ್ಗೆ, ಈ ವ್ರತ ಮಾಡು ಅಂತ ಹೇಳಿದ್ರು. ನಾನು ಬಿಗ್ ಬಾಸ್ದು ಪ್ರೋಮೋನಲ್ಲೂ ಹೇಳಿದ್ದೆ, ನಾನೊಂದು ವ್ರತ ಮಾಡ್ತಾ ಇದ್ದೆ, ಶುಕ್ರವಾರ ನನಗೆ ಕಾಲ್ ಬಂತು ಅಂತ. ಸೊ ಇವರು ಆ ಮೂಮೆಂಟ್ ಸಿಚುವೇಶನ್ಗೆ ಹೇಳಿದ್ರು, 6 ಮಂತ್ಸ್ಗೆ ನಿನಗೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರುತ್ತೆ, ಈ ವ್ರತ ಮಾಡ್ಬೇಕು ನೀನು ಅಂತ. ಸೊ ಆ ವ್ರತ ಮಾಡ್ತಾ ಇದ್ದೆ. ಸೊ 9ನೇ ವಾರ ಶುಕ್ರವಾರ ಫೋನ್ ಬಂತು ನನಗೆ. ಏನ್ ವ್ರತ ಅದು? ಅವ್ರು ಅಂದ್ರೆ ನನ್ನ ಜಾತಕ ನೋಡಿ ಗಣಪತಿ ದೇವರ ವ್ರತ. ಸೊ ಅದನ್ನ ಮಾಡ್ತಾ ಇದ್ದಾಗ ಅದೇ ದಿನ ಪರ್ಟಿಕ್ಯುಲರ್ ಆ ದಿನ ನನಗೆ ಫೋನ್ ಕಾಲ್ ಬಂತು. ಸೊ ಅವ್ರು ಹೇಳಿದ್ರು, ನಿನಗಿದು ಇಷ್ಟು ವಾರ ಮುಗಿಯೋದ್ರೊಳಗಡೆ ನಿನಗೆ ಏನಾದರೂ ಒಂದು ಸೂಚನೆ ಬರುತ್ತೆ ಅಂತ. ನಾನು ಫೋನ್ ಮಾಡಿದೆ, ಹೋಗು ಭಗವತ್ ಸೂಚನೆ ಇರಬೇಕದು, ಹೋಗೋಣ ತೊಂದರೆ ಇಲ್ಲ ಅಂತ. ಅದು ಕಾಲ್ ಕೂಡ ಮಂಗಳವಾರನೇ ಬಂದಿದೆ, ಇಂಟರ್ವ್ಯೂ ಕೂಡ ಮಂಗಳವಾರನೇ. ಆ ತರ ಮಂಗಳವಾರ, ಗಣಪತಿಗೆ ಮಂಗಳವಾರ ಅಂದ್ರೆ ಶ್ರೇಷ್ಠ ದಿನ. ಅದು ಮಂಗಳವಾರ ಮಾಡುವಂತ ವ್ರತ. ಹಂಗಾಗಿ ಮತ್ತೆ ಅದು 11 ದಿನದ ವ್ರತ. ಅದು ಗಣಪತಿ 11 ವಾರದ ವ್ರತ. ಅದು BBK 11ಕ್ಕೆ ಸಿಕ್ಕಿತ್ತು ನನಗೆ. ಅದೆಲ್ಲ ಬಹಳ ಬಿಗ್ ಬಾಸ್ ಸೆಲೆಕ್ಷನ್ 11ನೇ ವಾರಕ್ಕೆ ಆಗಿದ್ದು. 11ನೇ ವಾರಕ್ಕೆ ನಾವು ಬೆಂಗಳೂರಿನಲ್ಲಿ ಇಂಟರ್ವ್ಯೂ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಬಂದಿದ್ದು. ಸ್ಟಿಲ್ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿತ್ತು, ಯಾರಿಗೂ ಗೊತ್ತಿರ್ಲಿಲ್ಲ. ಯೂಶ್ವಲಿ ಇವರೆಲ್ಲ ಬರೋರು ನಮ್ ಜೊತೆಗೆ, ಇಂಟರ್ವ್ಯೂ ನಾವಿಬ್ಬರೇ ಹೋಗಿದ್ದೀವಿ. ಎಲ್ಲೂ ಹೇಳಿರ್ಲಿಲ್ಲ ನಾವು. ಏನ್ ಹೇಳಿ ಕಳ್ಸಿದ್ರಿ ಆಕೆನ ಒಳಗಡೆ? ಅಲ್ಲ, ನಾನು ಏನು ಹೇಳಲಿಲ್ಲ, ನೀನು ತಾಳ್ಮೆಯಿಂದ ಇರು, ಹೊಡಿಬೇಡ, ಅಲ್ಲಿ ಯಾವ್ದೇ ಕೈ ಮಾಡ್ಲಿಕ್ಕೆ ಜಗಳ ಮಾಡು. ಹೊಡಿತಾರ ಚೈತ್ರ? ಅಲ್ಲ, ಎಲ್ಲಾದ್ರೂ ಬಂದ್ರೆ ಆ ಸ್ಥಿತಿ ಬಂದ್ರೆ. ಬಿಗ್ ಬಾಸ್ ನ ನೋಡಿದ್ರಲ್ಲ, ನೋಡಿದ್ದೆ, ಒಂದು ದುರ್ಘಟನೆಯಿಂದ ನೀನ್ ಹೊರಗಡೆ ಬರ್ಬೇಡ, ಒಳ್ಳೆ ರೀತಿಯಿಂದ ಹೊರಗಬೇಡ ಅಂತ ನಂಗೆ ಗೊತ್ತಿತ್ತು. ಒಂದು 10 ವಾರ ಇರ್ತೀನಿ ಅಂತ ಇತ್ತು. ಅವ್ರು ಹೇಳಿದ್ರು, ನೀನೊಂದು 100 ದಿನ ನಿನಗೊಂದು 70-75ನೇ ದಿನದ ನಂತರ ನೀನು ಹೊರಗಡೆ ಬರೋ ಸಾಧ್ಯತೆ ಇದೆ. 75ನೇ ದಿನದ ನಂತರ ಹೊರಗಡೆ ಬರ್ಬೋದು, ನಿಂಗೆ ಅಲ್ಲಿ ತನಕ ಇದೆ. ಅದಾದ ನಂತರನೂ ನಿನಗೆ ಮುಂದುವರಿಯುವಂಥ ಸಾಧ್ಯತೆ ಇದೆ ಅಂತ ಹೇಳಿದರು. ಸೊ ಹಾಗೆ ಆಯಿತು. 75-80 ಡೇಸಿಗೇನೋ ನನಗೆ ಕೋರ್ಟ್ಗೆ ಬರೋದಕ್ಕಾಗಿ ನಾನು ಹೊರಗಡೆ ಬಂದೆ. ಸೊ ಈಗೇನು ಕೋರ್ಟ್ಗೆ ಹೋಗಿ ಮತ್ತೆ ವಾಪಸ್ಸು ಬಿಗ್ ಬಾಸ್ಗೆ ಹೋದೆ. ಆಮೇಲೆ 100 ಡೇಸ್ ಕಂಪ್ಲೀಟ್ ಮಾಡಿ 106ನೇ ದಿನಕ್ಕೆ ಹೊರಗಡೆ ಬಂದೆ. ಅರ್ಜೆಂಟ್ ಆಗಿ ನಾನು ಜಾತಕ ತೋರಿಸ್ಬೇಕು ಹೇಳಿದ್ದೆಲ್ಲ ಕರೆಕ್ಟಾಗಿ ಆಗ್ತಾ ಇದೆ, ಒಂದ್ಸರಿ ಹೇಳ್ಬಿಡಿ ಪ್ಲೀಸ್. ಅಲ್ಲ, ಅದು ನಾನು ನಮ್ಮ ಗುರುಗಳಿಂದ ಎಲ್ಲ ಕೇಳಿ ಸ್ವಲ್ಪ ಸ್ಟಡಿ ಮಾಡಿ ಮತ್ತೆ ನೋಡ್ತೇನೆ. ನಂದು ಜಾತಕ ನೋಡೋದಂದ್ರೆ ಒಂದು 10 ನಿಮಿಷ ಅಲ್ಲಿ ನೋಡಿ ಆಗಲ್ಲ. ಒಂದು
ಒಂದ್ ದಿನ ಆದ್ರೂ ಬೇಕು, ಒಂದು 12-13 ಗಂಟೆ ಆದ್ರೂ ಬೇಕು. ಕರೆಕ್ಟ್ ಆಗಿ ಆಕೆಗೆ ಹಂಗೆ ಆಗಿದೆಯಾ? ನಾನು ನಮ್ಮ ಗುರುಗಳ ಇದು ಕೇಳ್ತೇನೆ, ಸೂಚನೆ, ಮಾರ್ಗದರ್ಶನ, ಸಲಹೆ ಎಲ್ಲ ಕೇಳ್ತೇನೆ. ಹೀಗಾದ್ರೆ ಹೇಗೆ, ಹೀಗಾದ್ರೆ ಹೇಗೆ, ಅವ್ರು ನಂಗೆ ಹೇಳ್ತಾರೆ. ಅವ್ರ ಮಾರ್ಗದರ್ಶನ ಅವರಿಂದಲೇ ನಾನಿಲ್ಲ ಕಲ್ತಿದ್ದೆ ಅಷ್ಟೇ. ಸೊ ಬಿಗ್ ಬಾಸ್ ಒಂದಷ್ಟು ಬೆಳವಣಿಗೆ ನೋಡಿದ್ರಿ, ಅಲ್ಲಿ ಏನ್ ಬಿಟ್ಟಿಲ್ಲ ಅವರು. ಚೈತ್ರ ಕುಂದಾಪುರ ಇಸ್ ಚೈತ್ರ ಕುಂದಾಪುರನೇ ಇಲ್ಲ ಅಂತಲ್ಲ, ಬಟ್ ಹೊರಗಡೆ ಇದ್ದಾಗ ನಿಮ್ಗೆ ಆಗೋ ಫೀಲೇ ಬೇರೆ. ಹೆಂಗಿತ್ತು ಶ್ರೀಕಾಂತ್ ಫೀಲ್ ಏನು? ಬಿಗ್ ಬಾಸ್ ಅಲ್ಲಿ ಗಲಾಟೆ ಆಯ್ತು, ಬಿಗ್ ಬಾಸ್ ಅಲ್ಲಿ ಏನೇನೋ ಆಯ್ತು, ಎಲ್ಲ ಆಗ್ತಾ ಇರುತ್ತೆ. ಅಲ್ಲ, ನಮ್ಗೆ ಏನಾದ್ರೂ ಆಗಿ ಕೊನೆಗೆ ಒಳ್ಳೇದಾಗಿ ಬರ್ತಾರಂತ ನಂಗೊಂದು 100% ಇದಿತ್ತು. ಹಿ ಸೆಡ್ ಆ ದಿನ ಅವತ್ತು ನಾವು ಪ್ರಕಾಶ್ ಸರ್ ಜೊತೆ, ಡೈರೆಕ್ಟರ್ ಜೊತೆ ಒಂದು ಇಂಟರ್ವ್ಯೂಸ್ ಆಗುತ್ತೆ, ಮುಗಿಸಿ ಹೊರಗಡೆ ಬಂದ ತಕ್ಷಣ ಒಳ್ಳೆ ಇಲ್ಲ ಮಗ, ನಿನಗೆ ಇಲ್ಲಿಂದ ನಿನಗೆ ಒಳ್ಳೆ ಟೈಮ್ ಶುರು, ಡೆಫಿನೆಟ್ಲಿ ಇದು ನಿನಗೊಂದು ಒಳ್ಳೆ ಇದೇ ಆಗುತ್ತೆ. ಆದರೆ ಒಂದು, ನೀನು ಯಾವುದೇ ಕಾರಣಕ್ಕೂ ಕೊಪ್ಪದ ಕೈಗೆ ಬುದ್ಧಿ ಕೊಟ್ಟು ಹೊಡೆದು ಅಥವಾ ಯಾವುದೇ ರೀತಿಯಲ್ಲಿ ಅವಘಡ ಮಾಡ್ಕೊಂಡು ಹೊರಗಡೆ ಬರಬಾರ್ದು, ನೀನು ಅದನ್ನೇ ನೆನಪಲ್ಲಿ ಇಟ್ಕೊ ಅಂತ ಹೇಳಿ ನನಗೆ ಶಾಂತ ನರಸಿಂಹ ಸ್ತೋತ್ರ ಅನ್ಸುತ್ತೆ ಅದನ್ನು ಜಪ ಮಾಡಿ ಒಂದು ರುದ್ರಾಕ್ಷಿ ಕಟ್ಟಿ ಕಳಿಸಿದ್ರು. ನೀವು ನೋಡಿದ್ರೆ ಎಂಟೈರ್ ಬಿಗ್ ಬಾಸ್ ಜರ್ನಿಲಿ ಆ ರುದ್ರಾಕ್ಷಿ ನನ್ನ ಕೈಯಲ್ಲಿತ್ತು. ಸೊ ಜಗದೀಶ್ ಸರ್ದು ಇನ್ಸಿಡೆಂಟ್ ಆದ ದಿನ ಈ ಕಡೆ ತ್ರಿವಿಕ್ರಮಣ್ಣ, ಈ ಕಡೆ ಮಂಜಣ್ಣ ಹಿಂಗೆ ಹಿಡ್ಕೊಂಡಿದ್ರು, ನಾನು ಅದ್ರ ರುದ್ರಾಕ್ಷಿ ಹಂಗೆ ಹಿಡ್ಕೊಂಡು ಕೂತಿದ್ದೆ. ಅದರ್ವೈಸ್ ರಂಜಿತ್ ಅಣ್ಣ ಬರೋ ಪೊಸಿಷನ್ ಅಲ್ಲಿ ನಾನು ಹೊರಗಡೆ ಬರ್ತಿದ್ದೆ. ಅದಾಗಿದ್ರೆ ತುಂಬಾ ಸಮಸ್ಯೆ ಆಗಿರೋದು. ಬಟ್ ಅದೇ ಭಗವತ್ ಕೃಪೆ ಇತ್ತು, ಹಂಗಾಗಿ ಒಳ್ಳೆ ರೀತಿ ಆಚೆ ಬಂದ್ಮೇಲೆ ತುಂಬಾ ತಾಳ್ಮೆ ಶುರುವಾಯ್ತು. ತುಂಬಾ ಹೆಂಗೆ ಟೆಸ್ಟ್ ಮಾಡಿದ್ರಿ? ಅಲ್ಲ, ಅದು ಮಾತಾಡುವಾಗ್ಲೇ ಗೊತ್ತಾಗುತ್ತೆ, ಸ್ವಲ್ಪ ಸಾಫ್ಟ್ ಇದೆ. ನಮಗೆ ಅಂತ ಇರೋದನ್ನ ದೇವರು ಖಂಡಿತವಾಗ್ಲೂ ಕೊಡ್ತಾನೆ. ನಮಗೆ ಅಂತ ಇರೋದನ್ನ ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಯಾವಾಗಲೂ ಅವ್ರು ಹೇಳ್ತಾರೆ. ಸೊ ನಾನು ಈ ಅಪ್ಸ್ ಆ್ಯಂಡ್ ಡೌನ್ಸ್ ಜೊತೆಲೇ ನೋಡಿದ್ದೀವಿ ಸರ್, ನಾವಿಬ್ಬರು ಕೂಡ ಜೀವನದ ಎಲ್ಲ ಕಷ್ಟಗಳನ್ನು, ಒಬ್ಬ ವ್ಯಕ್ತಿಗೆ ಇಷ್ಟು ಕಷ್ಟ, ಇದಕ್ಕಿಂತ ಜಾಸ್ತಿ ಕಷ್ಟ ಬರಕ್ಕೆ ಸಾಧ್ಯ ಇಲ್ಲ ಗುರು ಅನ್ನೋ ಲೆವೆಲ್ನ ಕಷ್ಟವನ್ನ ಬಿಫೋರ್ 30 years ನಾವಿಬ್ಬರು ನೋಡ್ಬಿಟ್ಟಿದ್ದೀವಿ. ಆಸ್ಪತ್ರೆಯಿಂದ ಜೈಲಿನ ತನಕ ಇಬ್ರು ಜೊತೆಲೆ ನೋಡ್ಬಿಟ್ಟಿದೀವಿ. ಹಂಗಾಗಿ ನಮ್ಮ ಲೈಫ್ನಲ್ಲಿ ಇದಕ್ಕಿಂತ ದೊಡ್ಡ ದುರ್ಘಟನೆ ಅಥವಾ ಇದಕ್ಕಿಂತ ದೊಡ್ಡ ಫಾಲ್ ಡೌನ್, ಇದಕ್ಕಿಂತ ದೊಡ್ಡ ಕಷ್ಟ ಬಂದಾಗ ಖುಷಿ ಆಗುತ್ತೆ ನಮ್ಗೆ. ಆಗ ದೇವರ ಮೇಲೆ ತುಂಬಾ ಭಕ್ತಿ ಬರುತ್ತೆ ನಮ್ಗೆ. ಕಷ್ಟ ಬಂದಾಗ ಅನ್ಸುತ್ತೆ. ಬಿಕಾಸ್ ಆಫ್ ಹಿಮ್. ಅದನ್ನ ಅವ್ರು ಯಾವಾಗ್ಲೂ ಹೇಳೋರು, ಇದು ಕಷ್ಟ ಬರೋದೇ ನಮ್ಗೆ ದೇವರ ಸಾಧನೆ ಮಾಡ್ಲಿಕ್ಕೆ. ಏನದು ಆಸ್ಪತ್ರೆ, ಏನದು ಕಥೆ? ಅಂದ್ರೆ ಹುಷಾರಿಲ್ದೇ ಇರೋಂಥ ಟೈಮ್ಗಳು ಬಂದಿದೆ, ಆಸ್ಪತ್ರೆಗೆ ಹೋಗಿದ್ದೀವಿ, ನಮ್ದು ಕಾಂಟ್ರವರ್ಸೀಸ್ ನೀವು ನೋಡಿದ್ದೀರಿ. ಸೊ ಅದನ್ನು ಜೊತೆಲೇ ಫೇಸ್ ಮಾಡಿದ್ದೀವಿ ಲೈಫಲ್ಲಿ. ಫಾಲ್ ಡೌನು ಮತ್ತೆ ಸಕ್ಸಸ್ಸು, ಮತ್ತೆ ದೊಡ್ಡ ಫಾಲ್ ಡೌನು, ಮತ್ತೆ ಅದ್ರ 10 ಪಟ್ಟು ದೊಡ್ಡ ಸಕ್ಸಸ್ಸು. ಅವ್ರು ಯಾವಾಗಲೂ ಹೇಳೋರು, ಮಗ ನಿನ್ನ ಜೀವನ, ನಾನು ತುಂಬ ಸಲ ಅವ್ರ ಹತ್ರ ಕೇಳ್ತಿರ್ತೀನಿ, ಯಾಕೆ ನನಗೇನೆ ಕಾಂಟ್ರವರ್ಸೀಸು, ನಾನು ಹುಡ್ಕೊಂಡು ಹೋಗಲ್ಲ, ಯಾಕೆ ನನ್ನ ಲೈಫ್ಗೆ ಹಿಂಗೆ ಬರುತ್ತೆ, ನಾನು ಇಷ್ಟು ದೇವ್ರ ಪೂಜೆ ಮಾಡ್ತೀನಿ, ನನ್ನ ಲೈಫ್ಗೆ ಯಾಕೆ ಹಿಂಗೆ ಬರುತ್ತೆ ಅಂತ ನಾನು ಯಾವಾಗಲೂ ಕೇಳೋದು. ಆಗ ಅವ್ರು ಯಾವಾಗಲೂ, ನೀನು ದೇವ್ರ ಪೂಜೆ ಮಾಡ್ತೀಯ ಅನ್ನೋ ಕಾರಣಕ್ಕೆ ನಿಂಗೆ ಕಷ್ಟ ಕೊಡಬಾರ್ದು ಅಂತಿಲ್ಲ ದೇವರು. ನಿನಗೆ ಕಷ್ಟ ಕೊಡ್ತಿರೋದೇ ನಿನ್ನ ಜನ್ಮಗಳ ಕರ್ಮ ಕಳಿಯೋಕ್ಕೋಸ್ಕರ. ಖುಷಿ ಪಡ್ಬೇಕು ನಾವು ಕಷ್ಟ ಬಂದಾಗ. ನನಗೆ ಸ್ಟಿಲ್ ಇವತ್ತಿಗೂ ನೆನಪಿದೆ, ನಾವು KSR ಸಿಚುವೇಶನ್ನಲ್ಲಿ ಫಸ್ಟ್ ನನ್ನನ್ನು ಎದುರುಗಡೆ ನೋಡ್ತೀವಿ ನಾವಿಬ್ಬರು, ಎಲ್ಲರಿಗೂ ಗೊತ್ತಿತ್ತು ನಾವಿಬ್ಬರು ಎಷ್ಟು ಕ್ಲೋಸ್ ಅಂತ. ಅವರೇ ದೇವ್ರ ಪೂಜೆ ಮಾಡ್ತಾ ಇದೆಯಲ್ವಾ ಅಂತ ರಿಮೈಂಡ್ ಮಾಡಿ ನನಗೆ ಬೇಕಾಗಿದ್ದ ಸ್ತೋತ್ರಗಳನ್ನೆಲ್ಲ ಪೊಲೀಸರ ಹತ್ರ ಕೊಟ್ಟು, ಸರ್ ಅದನ್ನ ಒಳಗೆ ಹೇಳಕ್ಕೆ ಹೇಳಿ ಅಂತ ಹೇಳಿ ಕೊಟ್ಟು ಕಳಿಸಿದ್ರು. ಬಹುಶಃ ಇವತ್ತಿಗೆ ನಮ್ಗೆ ಇವತ್ತೇನು ನಾವು ಖುಷಿಲಿ ನೋಡ್ತಿದ್ದೀವಿ ಅದೆಲ್ಲ ಕೂಡ ಭಗವತ್ ಕೃಪೆ. ಅದಿಲ್ಲದೆ ಹೋಗಿದ್ರೆ ಇಷ್ಟು ಖುಷಿ. ಹನುಮಾನ್ ಚಾಲೀಸ, ಬಜರಂಗ್ ಬಾಣ ಎಲ್ಲ ಹೇಳ್ತಿದ್ವಿ. ಜೈಲಲ್ಲೂ ಕೂಡ ಹೀಗಾದ್ರೆ ಜೊತೆಲೆ ಫೇಸ್ ಮಾಡಿದೀವಿ ಸತಿ. ಎಂತೆಂತ ಕಷ್ಟನೂ ಕಷ್ಟ ಕೊಡ್ಲಿ ನಾವು ಬಿಡಲ್ಲ, ದೇವರ ಭಕ್ತಿ ಬಿಡ್ಲಿಲ್ಲ. ಬಹುಶಃ ಅದು ಪೂರ್ವಜನ್ಮದ ಪುಣ್ಯ ಇರ್ಬೋದು. ನಮ್ಮ ಅಮ್ಮನೂ ಎಲ್ಲ ದೇವ್ರ ಪೂಜೆ ಮಾಡೋ ಕಾರಣಕ್ಕೋ ಏನೋ ಅಂಥದ್ದೇ ಲೈಫ್ ಪಾರ್ಟ್ನರು ಸಿಕ್ಕಿದ್ದಿದೆ ಅಲ್ವಾ, ದಟ್ ಈಸ್ ನನ್ನ ದೊಡ್ಡ ಲಕ್ ಅನ್ಸುತ್ತೆ. ಬಹುಶಃ ಅವ್ರು ಅಲ್ಲದೆ ಹೋದರೆ ನಾನು ಇಷ್ಟು ಖುಷಿನಲ್ಲಿ ಮತ್ತೆ ಈ ಸಕ್ಸಸ್ನ ಕಾಣಕ್ಕೆ ಆಗ್ತಿರ್ಲಿಲ್ಲ. ನಾನು ಯಾವಾಗಲೂ ಅವ್ರ ತಕ್ಕ, ನನಗೆ ಯಾಕೆ, ನನ್ನ ಜಾಸ್ತಿ ಏನಿದೆ, ಯಾಕೆ ನನಗೆ ಶತ್ರುಗಳು, ನಾನು ಸುಮ್ಮನೆ ಕೂತಿದ್ರು ಯಾಕೆ ಕಾಂಟ್ರವರ್ಸಿ ಮಾಡ್ತಾರೆ, ಯಾವುದು ಬೇಡ ನಾನು ಸುಮ್ಮನೆ ಕೂತರು ಯಾಕೆ ನನ್ನೇ ಕೆಡ್ತಾರೆ ಅಂತ ಅವ್ರು ಯಾವಾಗಲೂ ಹೇಳೋರು. ಕಾಂಟ್ರವರ್ಸಿನೇ ನಿನ್ನ ಲೈಫು, ನಿನಗೆ ಅದರಲ್ಲೇ ಸಕ್ಸಸ್ಸು ಅಂತ. ಈ ಪ್ರಿಡಿಕ್ಟೆಕ್ಲ ಯಾವಾಗಲೂ ನೋಡ್ತಿರು, ನಿನ್ನ ಲೈಫಲ್ಲಿ ಯಾವಾಗೆಲ್ಲ ಕಾಂಟ್ರವರ್ಸಿ ಆಗುತ್ತೆ ಆಗೆಲ್ಲ ನೀನು ಬೂಮ್ ಆಗ್ತೀಯಾ, ಬರ್ದಿಟ್ಕೊಂತೀರಿ. ನೀಚಭಂಗ ರಾಜಯೋಗ ಅವರದು. ನಾನು ಹುಟ್ಟಿದ್ದೆ ಆ ಯೋಗದಲ್ಲಿ. ನೀಚಭಂಗ ರಾಜಯೋಗ ಅವ್ರು ಹುಟ್ಟಿದ್ದು ನೀಚಭಂಗ ರಾಜಯೋಗ. ಚೈತ್ರ ಹುಟ್ಟಿದ್ದು ಅಂದ್ರೆ ಒಬ್ಬ ರಾಜ ಆಗಿರ್ತಾನೆ, ಪುನಃ ನೀಚವಾಗಿ ಕೆಳಗೆ ಬರ್ತಾನೆ, ಪುನಃ ಅದಕ್ಕಿಂತ ರಾಜನ್ಗಿಂತ ಮೇಲೆ ಹೋಗ್ತಾನೆ. ಆ ರೀತಿ ನೀಚಭಂಗ ರಾಜಯೋಗ. ಅಷ್ಟು ಈಸಿ ಇಲ್ಲ ಚೈತ್ರ ಎಮೋಷನಲ್ ಆಗೋದು. ಅಂದ್ರೆ ನಂಗೆ ಅವಳ ಮೇಲೆ ಇದಾದಾಗ ಅನ್ಸೋದು ಇನ್ನು ಮೇಲಕ್ಕೆ ಹೋಗ್ತಾಳ ಅಂತ. ಅದು ನೀಚಭಂಗ ರಾಜಯೋಗದ. ಅವ್ರು ಯಾವಾಗ್ಲೂ ಅದನ್ನ ಹೇಳೋರು, ನೋಡು ನಿನ್ ಜಾತಕನೇ ಹಂಗೆ, ನಿನ್ ಸಮಸ್ಯೆ ಕೊಡ್ತಿದಾರ ನಿಂಗೆ ಇನ್ನು ಒಳ್ಳೇದಾಗ್ತದೆ. ಒಳ್ಳೇದಾಗುತ್ತೆ. ಅದು ಹಂಗೆ ಆಗಿದೆ ಸರ್.
ಸುಮಾರು ವರ್ಷದಿಂದ 7-8 ವರ್ಷಗಳ ನಾವು ಸಂಘಟನಾತ್ಮಕ ಜೀವನದ ಬಂದಾಗಿಂದಲೂ ಕೇಸಸ್ ನೋಡ್ಕೊಂಡ್ ಬಂದಿದ್ದೇವೆ. ಅವಾಗಿಂದಲೂ ಒಟ್ಟಿಗೆ ಜೈಲು, ಒಟ್ಟಿಗೆ ಆಸ್ಪತ್ರೆ, ಒಟ್ಟಿಗೆ ಸಕ್ಸಸ್, ಒಟ್ಟಿಗೆ ವೇದಿಕೆ ಎಲ್ಲ ನೋಡಿದೀವಿ ನಾವು. ಸೊ ಹಂಗಿರ್ಬೇಕಾದ್ರೆ ಅವಾಗೆಲ್ಲ ಅವ್ರು ಹೇಳೋರು ಇದಿಷ್ಟು ದೊಡ್ಡದಾಗಿದೆ ಅಲ್ವ, ನಾನು ಒಂದು ಕ್ಷಣ ಪಾಸ್ ಆದ್ರೆ ಸಾಕು, ಒಳ್ಳೆ ಕ್ಷಣ ಬರುತ್ತೆ. ಒಂದು ಒಳ್ಳೆ ಕ್ಷಣ ಬಂದೇ ಬರುತ್ತೆ. ವೆಯ್ಟ್ ಮಾಡು, ಕಾಯ್ಬೇಕು, ನಮ್ಮ ಸಮಯಕ್ಕೋಸ್ಕರ ನಾವು ಕಾಯ್ಬೇಕು ಅನ್ನೋರು. ಪ್ರತಿ ಸಲ ನನಗೆ ಯಾವಾಗೆಲ್ಲ ಕಾಂಟ್ರವರ್ಸಿ ಆಗಿದೆ, ಯಾವಾಗೆಲ್ಲ ಕೇಸ್ ಆಗಿದೆ ಸರ್, ಅದಾದ ಒಂದು 6 months 1 year ಅಲ್ಲಿ ಮತ್ತೆ ಬೂಮ್ ಆಗಿದ್ದೀನಿ ನಾನು. ಪ್ರತಿ ಸಲ ನನಗೆ 2018 ಫಸ್ಟ್ ಕೇಸ್ ನಮ್ಮ ಮೇಲಾಗಿ 2018 ಸೊ ಅವತ್ತಿಂದಲೂ ಹಾಗೆ ಡೌನು, ಮತ್ತೆ ಬೂಮ್, ಮತ್ತೆ ಫುಲ್ ಡೌನ್. ಇನ್ನು ಸಾಧ್ಯ ಇಲ್ಲ ಗುರು, ಚೈತ್ರನ್ ಕತೆ ಮುಗೀತು, ಇನ್ನೇನು ಇವಳು ಬರೋದೇ ಇಲ್ಲ ಅಂತಲೇ ಅನ್ಕೊಂಡಿರ್ತಾರೆ ನಮ್ಮ ವಿರೋಧಿಗಳು. ಸೆಕೆಂಡ್ ಕಳ್ಸಿದ್ರೆ ಎಲ್ಲಿಂದ ಬಂದ್ಲಪ್ಪ ಇವಳು ಅನ್ನೋ ತರ. ಅದು ದೇವರ ಕೃಪೆಯಿಂದ, ಬೇರೆ ಯಾವ್ದ್ರಿಂದ ಅಲ್ಲ, ಭಗವತ್ ಕೃಪೆ. ಅದು ಭಗವಂತನ ಸಾಧನೆ. ಅಂದ್ರೆ ಈ ವ್ರತಗಳು, ಈ ಸಹಸ್ರನಾಮಗಳು, ಅದಕ್ಕಿರೋ ಶಕ್ತಿ ಇದೆಯಲ್ಲ, ಅದು 100% ಆಗುತ್ತೆ. ಅದು ಯಾವುದೇ ಸ್ತೋತ್ರದಲ್ಲಿ ಕೊನೆಗೆ ಫಲಶ್ರುತಿ ಅಂತ ಇರುತ್ತೆ. ಅದನ್ನು ನಾವು ಫಸ್ಟ್ ಓದಬೇಕು. ಅದು ಫಲಶ್ರುತಿ ಅನ್ನೋದು ಅನುವಾದ ಓದಬೇಕು. ಅದನ್ನು ಓದಿ ನಾವು ಇದು ಹಾಗೆ ಆಗ್ತದೆ ಅಂತ ಹೇಳಿ 48 ದಿನ ಮಾಡಿದ್ರೆ ಉಂಟಲ್ಲ, ಖಂಡಿತ ಆಗುತ್ತೆ. ನಮ್ಮ ಲೈಫಲ್ಲಿ, ಇವಳ ಲೈಫಲ್ಲೇ ಅದು ಆಗಿದೆ. ತುಂಬಾ ಪವಾಡಗಳಾಗಿದೆ. ಈ ಮದುವೆನೂ ಕೂಡ ಹಂಗೇನೆ. ಬಟ್ ಅವಾಗಿಂದನೂ ಮಧ್ಯ ಮದುವೆ ಪ್ಲಾನ್ ಮಾಡ್ತಿದ್ರಿ, ಈ ತರದ ಎಲ್ಲಾ ಕಥೆಗಳಿಗೆ ಅದು ಮುಂದಕ್ಕೆ ಹೋಗ್ತಾ ಇತ್ತು. ಅದೇನೆ ನಾವು ಓವರ್ ನೈಟ್ ಮಾಡಿದ ಪ್ಲಾನ್ ಅಲ್ಲ ಇದು. ವರ್ಷಗಳಿಂದ ಕನಸು ಕಟ್ಟಿದ್ದು, ವರ್ಷಗಳಿಂದ ಆ ಕನಸನ್ನ ಹಂಗೆ. ನಮ್ಗೆ ಏನು ಗ್ರ್ಯಾಂಡ್ ಆಗಿ ಮದುವೆ ಆಗ್ಲಿಕ್ಕೆ ಏನು ಮನಸ್ಸಿರ್ಲಿಲ್ಲ, ಸರಳ ವಿವಾಹ ಆಗ್ಬೇಕು. ಇಬ್ರು ಮೈಂಡ್ ಸೆಟ್ ಹಂಗೆ ಇತ್ತು. ಬಟ್ ನೀವಿಬ್ರು ಮದುವೆ ಆಗ್ಬೇಕು ಅಂದಾಗ ಮನೇಲಿ ಏನು ಪ್ರಾಬ್ಲಮ್ ಇರ್ಲಿಲ್ವಾ? ಆರಾಮಾಗಿ ಬಿಡಪ್ಪ, ಚೈತ್ರ ಕುಂದಪ್ಪರ ನಮ್ಮನೆ ಸೊಸೆ ಅಂತಾನೋ ಅಥವಾ ಶ್ರೀಕಾಂತ್ ನಮ್ಮನೆ ಎಳಿಯ ಅಂತಾನೋ ಆರಾಮ ಇತ್ತದು? ಇಲ್ಲ ಹಾಗೇನಿಲ್ಲ, ಆರಾಮಿರ್ಲಿಲ್ಲ. ಸ್ವಲ್ಪ ಸಮಸ್ಯೆ ಇತ್ತು, ತುಂಬಾ ದೊಡ್ಡ ಸಮಸ್ಯೆನೂ ಅಲ್ಲ. ಅಲ್ಲಿಗೆ ಮಾತಿಗೆ ಬಗೆಹರಿತು. ಸಂದರ್ಭಗಳು ಅದನ್ನ ಬಗೆಹರಿಸ್ಬಿಟ್ರು. ಈಗ ಬಿಗ್ ಬಾಸ್ ಮತ್ತೊಂದು ಮಗು ಎಲ್ಲವೂ ಬಗೆಹರಿಸ್ಬಿಟ್ರು. ಅದನ್ನ ಇವ್ರು ಹೇಳೋರು. ಈಗ ನಮ್ಮಮ್ಮಂಗೆಲ್ಲ ಬಹಳ ಇಷ್ಟ ಆಯ್ತು. ಈಗ ನನ್ ಕೇಳಿದ್ರೆ ನನ್ಗಿಂತ ಜಾಸ್ತಿ ಶ್ರೀಕಾಂತ್ ಇಷ್ಟ ನಮ್ಮಮ್ಮಂಗೆ. ಮುಂಚಿಂದನು ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ಅವಳನ್ನ ಅವನಲ್ಲದೆ ಬೇರೆ ಯಾರು ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ ಅಂತಲೇ. ತುಂಬಾ ವರ್ಷದಿಂದ ಏನಾದ್ರೂ ನಾನೇನೋ ಟೆನ್ಷನ್ ಆಗಿದ್ದಾಗ, ಏನೋ ಮನೆಯಲ್ಲಿ ಕೋಪ ಮಾಡ್ಕೊಂಡ್ರು, ಅಮ್ಮ ಫಸ್ಟ್ ಶ್ರೀಕಾಂತ್ಗೆ ಫೋನ್ ಮಾಡೋರು, ನೋಡ್ ಮರ ಸಿಟ್ ಮಾಡ್ಕೊಂತಿದ್ದಾಳೆ ಹಿಂಗೆ ಅಂತ ಹೇಳೋರು. ಹಾಗಾಗಿ ಆ ಥರದ ಇಶ್ಯೂಸ್ಗಳೇನು ಇರಲಿಲ್ಲ. ಬಟ್ ಎರಡು ಕುಟುಂಬಗಳು ಒಂದಾಗೋದು ಸಣ್ಣ ವಿಷಯ ಅಲ್ಲ. ಅದರಲ್ಲಿ ಒಂದಷ್ಟು ಯೋಚನೆಗಳಿರುತ್ತೆ, ನಮ್ಮ ಊರುಗಳು ದೂರ. ಸೊ ಈ ಎಲ್ಲ ಒಂದುಗೂಡಬೇಕು ಅನ್ನೋವಾಗ ಒಂದಷ್ಟು ಮಾತುಕತೆಗಳು ಆ ಕಡೆ ಈ ಕಡೆ ಬೇಕಾದು ಇದು ಎಲ್ಲ ಬಂದಿತ್ತು. ಅದ್ರ ಕಾದ್ವಿ. ಶ್ರೀಕಾಂತ್ ಅದ ನಮ್ಮಿಬ್ಬರದ್ದು ಯೋಚನೆ ಇದ್ದಿದ್ದು, ಒಂದು ಸರಳ ವಿವಾಹ ಆಗಬೇಕು ಮತ್ತು ಎರಡು ಕುಟುಂಬಗಳು ಎದುರು ನಿಂತು ಮಾಡ್ಕೊಡ್ಬೇಕು. ಅವ್ರಿಗೇನಿತ್ತು ಕನ್ಸರ್ನ್ ಅವ್ರ ಮನೇಲಿ? ನಿಮ್ಮನೆ ಬಿಡಿತು ಅಂದ್ರೆ ಅಮ್ಮ ಇಷ್ಟಪಟ್ಟರು ಹುಡುಗನ, ಓಕೆ. ಬಟ್ ಅವ್ರ ಮನೆ ಕನ್ಸರ್ನ್? ನಮ್ಮ ಮನೆಯಲ್ಲಿ ಹಾಗೆ ಸರಳ ವಿವಾಹಕ್ಕೆ ಎಲ್ಲ ತುಂಬಾ ಇದೆ. ಬಟ್ ಈ ಹುಡುಗಿ ಓಕೆ, ಅದೇ ಸಮಸ್ಯೆ ಇರ್ಲಿಲ್ಲ. ಇವ್ರ ಮೇಲೆ ಗೊತ್ತಿತ್ತು. ಅಂದ್ರೆ ಅದೇ ಕಾಂಟ್ರವರ್ಸಿ ಆದಾಗೆಲ್ಲ ತುಂಬಾ ಬೇಜಾರಾಗ್ತಿತ್ತು ಅವ್ರಿಗೆ, ಮನೇಲಿ ಇನ್ನೇನ್ ಸಮಸ್ಯೆ ಆಗುತ್ತೇನೋ ಅಂತ ಅಷ್ಟೇ. ಬೇರೆ ಯಾವ್ದ್ರಲ್ಲಿ ಇದಿರ್ಲಿಲ್ಲ, ವಿರೋಧ ಇರ್ಲಿಲ್ಲ. ಇನ್ನು ಇಂಥದಕ್ಕೆಲ್ಲ ಇದು ಮಾಡಬೇಡಿ ಅಂತ, ಅಂದ್ರೆ ಕಾಂಟ್ರವರ್ಸಿ ಬೇಜಾರಾಗೋದು ಅಷ್ಟೇ. ಚೆನ್ನಾಗಿ ಯೋಚನೆ ಮಾಡಿದ್ದೀರಿ, ನನ್ನ ಪ್ರಕಾರ ಚೆನ್ನಾಗಿ ಯೋಚನೆ ಮಾಡಿ. ಬಟ್ ಫೈನಲಿ ಇಷ್ಟೆಲ್ಲ ಅಂದ್ರೆ ಗೊಂದಲ ಅಥವಾ ನೋವಿನ ದಿನಗಳು, ಹೋರಾಟದ ದಿನಗಳು, ನಮ್ಮದಲ್ಲದ ತಪ್ಪಿಗೆ ಅನುಭವಿಸಿರೋ ದಿನಗಳು, ಇದೆಲ್ಲವನ್ನ ಮೀರಿ ಒಂದ್ಸರಿ 2025 ಮೇ 9ನೇ ತಾರೀಕು ಫೈನಲೈಸ್ ಆಯ್ತು. ಆಗೋ ತನಕನೂ ಅದೊಂದು ಭಯ, ಅದೊಂದು ರೀತಿ ಏನಾಗ್ಬಿಡುತ್ತೋ, ಏನ್ ಸಮಸ್ಯೆ ಆಗುತ್ತೋ ಅನ್ನೋ ಮದುವೆ ದಿನನೂ ಹಾಗೆ ಅನ್ಸಿತ್ತು. ಅಂದ್ರೆ ಇದೊಂದು ದಿನ ಮುಂದಿನ ದಿನ ಹಾಗೆ ಅನ್ಸುತ್ತೆ. ಅಂದ್ರೆ ನಾವು ಸುತ್ತ ಶತ್ರುಗಳೇ ತುಂಬಿಕೊಂಡಿರೋದು. ನಮ್ಗೆ ನಮ್ಮವರೇ ಶತ್ರುಗಳು, ನಮ್ ಜೊತೆಲಿರೋರೇ ಇವ್ರ ಸ್ನೇಹಿತರ ತರ ಇರ್ತಾರೆ, ಅವ್ರ ಶತ್ರುಗಳಾಗಿರ್ತಾರೆ. ಸೊ ಇಂಥ ಶತ್ರುಗಳ ನಡುವಿನಲ್ಲಿ ಆಗೋದಿದೆಯಲ್ಲ, ಅದಷ್ಟು ಸುಲಭ ಅಲ್ಲ. ಸೊ ಹಂಗಾಗಿ ಅವ್ರು ಸಜೆಸ್ಟ್ ಮಾಡಿರಲಿಲ್ಲ ದೇವಿ ಕ್ಷೇತ್ರದಲ್ಲಿ ಆಗ್ಬೇಕು ಅನ್ನೋದು ಇತ್ತು. ನಮಗೊಂದು ಒಳ್ಳೆ ಕ್ಷೇತ್ರ ಕೂಡ ಸಿಕ್ತು. ಸೊ ಮದುವೆ ಆಗೋ ಇನ್ನೊಂದು ದಿನ ತನಕ ನಿಮ್ ಮನಸ್ಸಲ್ಲಿ ಆ ಟೆನ್ಷನ್ಗಳಿತ್ತು? ಟೆನ್ಷನ್ ಇರ್ಲಿಲ್ಲ, ಅದು ಫಸ್ಟ್ ಇತ್ತು. ಮತ್ತೆ ಆ ದೇವಿ ಕ್ಷೇತ್ರದಲ್ಲಿ ಆಗ್ತೇವೆ ಅಂತ ಡಿಸೈಡ್ ಮಾಡಿದ ದಿನ ಆ ಟೆನ್ಷನ್ ಅನ್ನು ಬಿಟ್ಬಿಟ್ಟು ಎಲ್ಲವನ್ನೂ ದೇವಿ ಪಾದಕ್ಕೆ ಹಾಕ್ಬಿಡ್ತೀವಿ. ಪದೇ ನೆನೆಸ್ತಾ ಇದ್ರೆ ಅದು ಹಾಗೆ ಆಗುತ್ತೆ, ಮ್ಯಾನಿಫೆಸ್ಟೇಷನ್. ಅದಕ್ಕೋಸ್ಕರ ಯೋಚನೆ ಮಾಡೋದೇ ಇಲ್ಲ. ಬಟ್ ಒಳಗೆಲ್ಲ ಒಂದು ಇದಿರುತ್ತೆ ಅಲ್ವಾ, ಗೊಂದಲಗಳು, ಆತಂಕ ಇದ್ಬಿಡ್ತು. ಒಂದ್ಸಲಕ್ಕೆ ಎಲ್ಲವೂ ಸುಸೂತ್ರವಾಗಿ ಮುಗಿಲಿ ದೇವರೇ ಭಗವಂತ ಅಂತ. ಸೊ ವಿರೋಧಿಗಳ ಎಲ್ಲ ಪ್ರಯತ್ನಗಳು ಕೂಡ ಆ ತಾಯಿ ಅಲ್ಲೇನೆ ನಿಲ್ಲಿಸಿ ಸುಸೂತ್ರವಾಗಿ ಮಾಡಿಸಿದ್ಲು. ಅದು ಖುಷಿ. ಈಗ ನನ್ನ ಪ್ರಶ್ನೆ ಇಬ್ರು ಆನ್ಸರ್ ಕೊಡ್ಬೇಕಷ್ಟೇ. ತಾಳಿ ಕಟ್ಟಿದ ಆ ಘಳಿಗೆ ನಿಮ್ಮ ಮನ್ಸಲ್ಲಿ ಏನಿತ್ತು? ತಾಳಿ ಕಟ್ಟಿಸ್ಕೊಂಡ ತಕ್ಷಣ ನಿಮ್ಮ ಮನ್ಸಲ್ಲಿ ಏನು ಅನಿಸ್ತು? ಗೋ ಅಟ್ ಪ್ಲೀಸ್ ಶ್ರೀಕಾಂತ್.
ಇಷ್ಟೆಲ್ಲದ್ರ ನಡುವೆ ತಾಳಿ ಕಟ್ಟಿದ್ರಲ್ಲ ಆ ಕ್ಷಣ ಏನನ್ನಿಸ್ತು? ಎಬ್ಬ ಇಷ್ಟೇನಾ ಅಂತ ಇಷ್ಟೇನ ಅಷ್ಟು ದಿನ ಕಾಯ್ತಿದ್ದದ್ದು. 3 ಗಂಟೆ ಅಕ್ಕಕ್ಕೆ ಇಷ್ಟೊಂದೆಲ್ಲ ಕಾದ್ಬಿಟ್ಟು ಕಾಯ್ಬೇಕಾಗಿತ್ತು ಅಂತ. ಏನ್ ಮನ್ಸಲ್ಲಿ ಏನಿತ್ತು? ಅಂದ್ರೆ ಆ ಟೈಮಲ್ಲಿ ನಂಗೆ ಫುಲ್ ಬ್ಲ್ಯಾಂಕ್ ಆಗಿದ್ದೆ, ನಿಜ ಹೇಳ್ಬೇಕಾದ್ರೆ ಫುಲ್ ಬ್ಲ್ಯಾಂಕ್. ಏನು ಯೋಚನೆನೇ ಬರಲಿಲ್ಲ ನನ್ನ ಮೈಂಡಲ್ಲಿ. ಆ ಪ್ರೆಸೆಂಟನ್ನು ನಾನು ಫೀಲ್ ಮಾಡ್ತಾ ಇದ್ದೆ ಅಷ್ಟೇ. ಯಾಕಂದ್ರೆ ಇದ್ರೊಳಗೆ ಗೆಳತಿ, ಪ್ರೇಯಸಿ, ಸ್ನೇಹಿತೆ, ಈಗ ನನ್ನ ಹೆಂಡತಿ, ಮಡದಿ ಅನ್ನೋ ಫೀಲ್ ಬೇರೆ ಅಲ್ವಾ? ಹಾಗೆ ಕೇಳ್ತಾ ಇದ್ದೀನಿ. ಅದೇ ಹೇಳೋದಲ್ಲ, ನಾನಂದ್ರೆ ತುಂಬಾ ಜಾಸ್ತಿ ಥಿಂಕ್ ಯೋಚನೆ ಮಾಡಲ್ಲ, ಪ್ರೆಸೆಂಟಲ್ಲೇ ಇರ್ತೇನೆ ಆ ರೀತಿ. ಹಾಗಾಗಿ ಅಷ್ಟು ಯೋಚನೆಗಳಿಲ್ಲ. ಇಲ್ಲ ನನಗೆ ಅಂದ್ರೆ ಒಂದು ಅಂದ್ರೆ ಬಟರ್ಫ್ಲೈಸ್ ಇನ್ ದ ಸ್ಟೊಮಕ್ ಅಂತಾರಲ್ಲ, ಆ ಥರದ್ದೊಂದು ಇದಿತ್ತು. ಮತ್ತೆ ಮೊದಲೇ ಮೆಂಟಲಿ ಪ್ರಿಪೇರ್ ಆಗಿದ್ದೆ, ತಾಳಿ ಕಟ್ಟೋ ಕ್ಷಣದಲ್ಲಿ ಆ ಜಗನ್ಮಾತೆ ಬಿಟ್ಟು ಬೇರೆ ಯಾವ ಸ್ಮರಣೆನೂ ಮಾಡಬಾರ್ದು ಅಂತ. ಹಾಗಾಗಿ ಅದಷ್ಟು ಮಾತ್ರ ಸ್ಮರಣೆ ಇತ್ತು. ಮತ್ತು ಅದೊಂದು ಖುಷಿ ನನಗೆ, ನನ್ನ ಕಣ್ಣೆದ್ರೆ ಕಾಣಿಸಿದ ಅಮ್ಮ ಮಾತ್ರ. ಅಮ್ಮನ ಖುಷಿ ನಾನು ನೋಡಿರ್ಬೋದು ನೀವು ವಿಜುವಲ್ಸ್ನಲ್ಲಿ. ನಾನು ತಾಳಿ ಕಟ್ಟಿ ಆದ ತಕ್ಷಣಕ್ಕೆ ಅಮ್ಮನ ಮುಖಾನೇ ನೋಡ್ತೀನಿ ಫಸ್ಟ್ ನಾನು. ಸೊ ಅದೊಂದು ಅಮ್ಮಂಗೆ ಇಷ್ಟು ವರ್ಷದಿಂದ ಕಾದಿರೋ ಆ ಖುಷಿ ಇದೆ ಅಲ್ವ, ಅದು ಮಾತ್ರ ಅಮ್ಮನ ಮುಖಾನೇ ಎದುರುಗಡೆ ಕಾಣೋದು ನನಗೆ. ನಮ್ಮ ಅಮ್ಮನ ಫೇಸು, ಅವ್ರ ಖುಷಿ ಮಾತ್ರ ಕಾಣಿಸಿತ್ತು. ಸೊ ಅದೊಂದು ಫೀಲ್ ಅಷ್ಟೇನೆ. ನಮ್ಮ ವೈಯಕ್ತಿಕ ಭಾವನೆಗಳಿಗಿಂತ ಅಮ್ಮನ ಖುಷಿ, ಒಂದು ಕುಟುಂಬದಲ್ಲಿ ಒಬ್ಬ ಜವಾಬ್ದಾರಿಯುತ ಮಗಳಾಗಿ ಅವ್ರದ್ದು ಖುಷಿಯನ್ನ, ಅವರ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ಬೇಕಾಗಿದ್ದ ಸಂದರ್ಭ ಇದೆಲ್ಲ, ಅದೊಂದು ಸಂತೃಪ್ತ ಭಾವ ನನಗದು. ಇಷ್ಟಪಟ್ಟರವರೇ ಮದುವೆ ಆಗಿ ಸಂಸಾರ ನಡೆಸೋದು ಒಂದು 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 ಅದ್ಭುತ ಯಾವಾಗಲೂ ಕೂಡ. ಅದು ಸುದೀರ್ಘ ಕಾಲದ ಸ್ನೇಹ ಬಂಧವಾಗಿ ಮಾರ್ಪಾಡಾಗ್ತಾ ಇದೆ ಅಂದಾಗ ಹೆಣ್ಮಗಳ ಫೀಲ್ ಏನಿತ್ತು ಚೈತ್ರ ನಿಮಗೆ? ನನಗೆ ಒಂದಂದ್ರೆ ಫೈರ್ ಬ್ರ್ಯಾಂಡ್ ಎಲ್ಲ ಮರ್ತ್ಬಿಟ್ರೆ ಅದೆಲ್ಲ ಆಕ್ಚುಲಿ ನಾವಿಬ್ರು ಜೊತೆಲಿರುವಾಗ ಅದು ಯಾವತ್ತೂ ನಮ್ಮ ತಲೆಗೂ ಬರಲ್ಲ. ಇಬ್ರು ತುಂಬಾ ಕಾಮಾಗಿ ಒಂಥರ ಕಾಲೆಳ್ಕೊಂಡು ತಮಾಷೆ ಮಾಡ್ಕೊಂಡೇ ಇರ್ತೀವಿ. ಹಂಗಾಗಿ ಸೊ ಒಂದೇ ಖುಷಿ ಇದ್ದಿದ್ದಂದ್ರೆ ಇಷ್ಟು ವರ್ಷ ಜೊತೆಲಿ ಇದ್ವಿ, ಬೇರೆ ಬೇರೆ ಮನೇಲಿ ಇರ್ತಿದ್ವಿ, ಈಗ ಒಂದೇ ಮನೇಲಿ ಇರ್ತೀವಿ ಅನ್ನೋದು ಒಂದು. ಆ ಕ್ಷಣಕ್ಕೊಂದ್ಸಲ ಅನ್ಸಿದ್ದ, ಓಕೆ ಇಷ್ಟು ದಿನ ನಾವು ಫ್ರೆಂಡ್ಸ್ ತರ ಇದ್ವಿ, ಹೆಂಗ್ ಬೇಕೋ ಹಂಗಿದ್ವಿ, ಇನ್ನು ಹಂಗಿರಕ್ಕಾಗಲ್ವಲ್ಲ ಅನ್ನೋದಂತೂ ಭಾವನೆ ಮನ್ಸೊಳಗಡೆ ಬಂದಿತ್ತು. ಈ ಒಂದು 25-22 ದಿನ ಹೆಂಗಿತ್ತು? ತುಂಬ ಖುಷಿಯಾಗಿತ್ತು. ಅಂದರೆ ಇಷ್ಟು ದಿನ ಖಾಲಿ ಫ್ರೆಂಡ್ಸ್ ಆಗಿದ್ವಲ್ಲ, ಈಗ ಹಾಗಲ್ಲ, ಈಗ ತುಂಬ ಗೌರವ, ಹಿಂದೆಗಿಂತ ತುಂಬ ಗೌರವ. ಹೌದು. ಏನಂತ ಕರಿತೀರಿ ಈಗ ನೀವು? ನಾನು ಮಗ ಅಂತಲೇ ಕರಿ, ನಾವಿಬ್ರು ಮಗ ಅಂತಲೇ ಕರ್ಕೊಳ್ಳೋದು. ಮಗ, ನಾನು ಮಗ ಅಂತಲೇ ಕರಿ. ಗಂಡ ಹೆಂಡತಿಯನ್ನ ಮಗ, ಹೆಂಡತಿ ಗಂಡನನ್ನ ಮಗ. ಇಬ್ಬರದು ನಿಮ್ ಫ್ರೆಂಡ್ಶಿಪ್ ಹಾಗೆ ಇತ್ತು? ಹಂಗೆ ಇತ್ತು. ಮಗ ಈಗಲೂ ಕುಂದಾಪುರ ಕನ್ನಡದಲ್ಲಿ ಅವರು ಜಾಸ್ತಿ ಮಗ ಅಂತ ಕರಿತೀವಿ. ಹಂಗಾಗಿ ಈ ಬೆಂಗಳೂರಿನ ಮಗ ಮಚ್ಚ ಮಗ ಅಲ್ಲ, ಇದೊಂಥರ ಏ ಮಗ ಬಾ ಅನ್ನೋ ತರ, ಆ ತರ. ಅಲ್ಲಮ್ಮ, ಈಗ ಗಂಡ ಅಲ್ವಾ, ಈಗ ಗೌರವ, ಭಕ್ತಿ, ಪ್ರೀತಿ ಮೋಸ್ಟ್ಲಿ ಅದೆಲ್ಲವೂ ಇರುತ್ತೆ ಸರ್. ಅದ್ರ ಜೊತೆಗೆ ಒಂದು ಕಂಫರ್ಟ್ ಝೋನ್ ನ ಮೋಸ್ಟ್ಲಿ ನಾನು ಕಳ್ಕೊಂಡ್ಬಿಟ್ರೆ ನಮ್ಗೆ ಈ ಬಾಂಧವ್ಯವನ್ನ ಕಂಟಿನ್ಯೂ ಕರೆಯೋದು ನಂಗೆ ಇಷ್ಟ ಇಲ್ಲ. ಬಟ್ ಈ ಕರೆಯೋದು ಎಲ್ಲರ ಮುಂದೆ ಇದ್ರು ಅದೇ ಕರೆಯೋದಾ, ಅಥವಾ ನೀವು ಇಬ್ಬರಿದ್ದಾಗ ಮಾತ್ರ ಹಂಗೆ ಕರ್ಕೊಳ್ಳೋದಾ? ಅಲ್ಲ, ಫ್ಯಾಮಿಲಿ ಅವ್ರು ಇವರು ಅಂತಲೇ ಕರಿತೀವಿ. ರೀ ಬನ್ನಿ, ರೀನಾ? ಇಲ್ಲ, ಹಾಗೆಲ್ಲ ನಮ್ ಕಡೆ ಮಾತಾಡಲ್ಲ. ರೀ ಏನ್ ಮಗ ಅಂದ್ರೆ ಗಂಡನ್ ಕರಿತಾ ಇದಾರೆ ಅಂತ, ಏನೇ ಮಗ ಅಂದ್ರೆ ಹೆಂಡತಿ ಕರಿತೀವಿ. ಆತರ ನಾವ್ ಹಂಗೆ ಅಮ್ಮ ಅಂತ ಕರಿತೀವಿ, ಎಂತಮ್ಮ ಅಂತ ಎಂತಮ್ಮ. ಅಲ್ಲ, ಈಗ ಚೈತ್ರ ಆ ಕಡೆ ಇದೀರಾ, ನೀವ್ ಈ ಕಡೆ ಚೈತ್ರ ಅಂತ. ನಿಮ್ಮ ಎಲ್ಲ ಪೇರೆಂಟ್ಸ್ ಇದಾರೆ, ಎಲ್ಲರೂ ಇದಾರೆ. ಚೈತ್ರ ಅಂತ. ನೀವು? ನಾನ್ ಸಿರಿ ಅಂತ ಕರಿತೀನಿ. ಸಿರಿ ಅಂತ ಕರಿತೀವಿ. ಸಿರಿ, ಸಿರಿ ಅಂತ. ಶ್ರೀಕಾಂತದ್ದು ಶ್ರೀ ಇದೆ ಅಲ್ಲ, ಅದರ ತದ್ಭವ ರೂಪ ಸಿರಿ, ಕನ್ನಡದ ತದ್ಭವ ರೂಪ ಸಿರಿ. ಶ್ರೀ ಏನು? ಶ್ರೀ ತತ್ಸಮ, ಸಿರಿ ತದ್ಭವ. ಶ್ರೀ ಅಂದ್ರೆ ವೆಂಕಟರಮಣ ಸ್ವಾಮಿ, ಲಕ್ಷ್ಮೀ ಪದ್ಮಾವತಿ, ಶ್ರೀಕಾಂತ ಅದೇ ಪದ್ಮಾವತಿ, ಪದ್ಮಾವತಿ. ಓ, ಹಂಗಾರೆ ನಮ್ಮ ಮನೇಲಿ ಸಿರಿ ಇದ್ದಾಳೆ. ಹೌದಾ? ಓ, ನನ್ನ ಮಗಳ ಹೆಸರು ಸಿರಿ. ಓ, ವೆರಿ ನೈಸ್. ನೋಡಿ, ಕನ್ನಡ ರೂಪ. ನಾವು ಹೀಗೆ ಫ್ರೆಂಡ್ಸ್ ಬೇರೆ ಎಲ್ಲ ಇರುವಾಗ್ಲೂ ಸಿರಿ ಅಂತಲೇ ಕರಿತಿರ್ತೀನಿ. ಅವ್ರನ್ನ ಅವತ್ತಿಂದಲೂ ನನ್ನ ಚಾನೆಲ್ ನಲ್ಲಿ ಇರೋವಾಗ್ಲಿಂದಲೂ ಸಿರಿ ಅಂತಲೇ ಕರೆಯೋದು. ಹಂಗೆ ಕರೆದ ಅಭ್ಯಾಸ. ಅಂದ್ರೆ ನನ್ನ ಬದುಕಿಗೂ ಸಿರಿನೇ. ನನ್ನ ಜೀವನಕ್ಕೆ ಧೈರ್ಯ ಅನ್ನೋದೆಲ್ಲನೂ ಕೂಡ ಸಿರಿ ಬಂದ ಹಾಗೆ ಬಂದಿದ್ದು, ಲಕ್ಷ್ಮಿ ಬಂದಾಗೆ. ಹಂಗಾಗಿ ಸಿರಿ ಅಂತಲೇ ಮುಂಚಿಂದ ಕರಿತೀವಿ. ಫ್ರೆಂಡ್ಸ್ ಆಗಿದ್ದಾಗಿಂದ ಹೆಸರು ಚೇಂಜ್ ಮಾಡಿದ್ವಿ. ಹೌದು, ಈಗ ಹೆಸರು ಚೇಂಜ್ ಮಾಡಿದ್ದಾರೆ. ನಮ್ಮ ಹೆಸರು ಮದುವೆ ಆದ ತಕ್ಷಣಕ್ಕೊಂದು ಹೆಸರು ಬದಲಾಯಿಸ್ತಾರಲ್ಲ. ಏನ್ ಹೆಸರು ಈಗ? ಶ್ರೀ ಮೇಧಾ. ಶ್ರೀ ಮೇಧಾ. ಶ್ರೀ ಮೇಧಾ. ಬ್ರೇಕಿಂಗ್ ನ್ಯೂಸ್ ಆನ್ ನ್ಯೂಸ್. ಇನ್ಮುಂದೆ ಚೈತ್ರ ಕುಂದಾಪುರ ಹೆಸರನ್ನ ತೆಗೆದು ಹಾಕಿದ್ದಾರೆ. ಅವರ ಹೆಸರು ಶ್ರೀ ನಂಗ್ ಮಾತ್ರ ಶ್ರೀ ಮೇಧಾ. ಅವರ ಗಂಡ ಅವರ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಶಾಸ್ತ್ರಬದ್ಧವಾಗಿ ಬದಲಾವಣೆ ಆಗಿರೋದು, ತಾಯಿ ಹೆಸರು ಇಟ್ಟಿರೋದು, ಅದನ್ನ ಚೂಸ್ ಮಾಡಿದ್ದವರೇನೆ. ಶ್ರೀ ಮೇಧಾ. ಮೇಧಾ ಅಂದ್ರೆ ಸರಸ್ವತಿ. ಓಕೆ, ನೀವೇನಂತ ಕರಿತೀರಿ ಗಂಗಾರಿ ಅವರ? ಶ್ರೀ ಮೇಧಾ.
ಇಲ್ಲ ಹಂಗೆ ಹಾಗೆ ಕರೀಲ್ಲ. ಕರೆಯಲ್ಲ, ಅದಕ್ಕೆ ಅಂದ್ರೆ ಕರಿತೀವಿ. ಸಂಕಲ್ಪಕ್ಕೆ ಈಗ ಪೂಜೆಗೆಲ್ಲ. ಭಗವಂತನ ಕೆಲಸಗಳಿಗೆ ಸಂಕಲ್ಪ ಪೂಜೆಗಳಿಗೆ ಇನ್ಮೇಲೆ ಶ್ರೀಮೇಧ ಅಂತ ಇನ್ನು ಅವರು ಮದುವೆ ಆದ್ಮೇಲೆ ನಮ್ ಗೋತ್ರ ಹೌದು, ಆಗುತ್ತೆ. ಕರೆಕ್ಟ್. ಹಾ, ಹಾಗಾಗಿ ಹೆಸರು ಕೂಡ ಚೇಂಜ್ ಮಾಡ್ಬೇಕಾಗುತ್ತೆ. ಚೇಂಜ್ ಮಾಡಿದ್ವಿ. ನೀವು ತಿರುಗ್ತೀರಾ? ಶ್ರೀಮೇಧ ಅಂದ್ರೆ ತಿರುಗ್ತೀರಾ ಈಗ ನೀವು? ಕೆಲವು ಸರ್ತಿ ಕರಿತೇನೆ. ಚೆಕ್ ಮಾಡಕ್ಕೆ. ಓ, ತಿರುಗ್ತಾರಾ ಇಲ್ಲ ಬಟ್ ಪೂಜೆಗೆಲ್ಲ ಹೋದಾಗ ಕಾನ್ಶಿಯಸ್ ಇರ್ತೀನಿ ನಾನು. Okay, ಶ್ರೀಮೇಧ ಹೇಳ್ಬೇಕು. ಇನ್ನು ಮೋಸ್ಟ್ಲಿ ತಿರುಗಬಹುದು ಅನ್ಸುತ್ತೆ ಅಲ್ಲ. ಮೇಧ ಸರಸ್ವತಿ ತುಂಬಾ ಶಾಂತ ರೂಪ ಅಲ್ಲ, ಅದಕ್ಕೆ ಅದಿಟ್ಟದ್ದು. ಹಂಗಾದ್ರೂ ಹಂಗಾದ್ರೂ ಶಾಂತ ಆಗಿ. ಸೊ ಚೆಕ್ ಮಾಡಿ ಆಯ್ತಾ, ಈ ಶೋ ಬಂದ್ಮೇಲೆ ನೆಕ್ಸ್ಟ್ ಚೈತ್ರ ಕುಂದಾಪುರ ಎಲ್ಲ ಸಿಕ್ಕರೆ ಹಾಯ್ ಶ್ರೀಮೇಧ ನೀವು ಚೈತ್ರ ಹೆಸರಿರುವವರೆಲ್ಲರೂ ನೋಡಿ ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ ನೋಡಿ. ಏನೋ ಗೊತ್ತಿಲ್ಲ, ಅದು ಚೈತ್ರ ಅಂತ ಹೆಸರಿರುವವ್ರು ನನಗೆ ಗೊತ್ತಿರೋ ಹೆಣ್ಮಕ್ಳು ಚೆಕ್ ತುಂಬಾ ಸಿಟ್ಟಿರ್ತದೆ ಅವ್ರಿಗೆ ನೋಡಿ. ಆದ್ರೂ ಹೇಳ್ತೀನಿ, ಇಷ್ಟೊಂದು ಡೈನಮಿಕ್ ಆಗಿ ಯಾರು ಇರಲ್ಲ. ಇಷ್ಟೊಂದು ಖಡಕ್ ಆಗು ಯಾರು ಇಲ್ಲ. ಬಹುಶಃ ನಾವಿಬ್ಬರ ಇಷ್ಟು ವರ್ಷದ ಇವತ್ತಿನ ರಿಲೇಶನ್ಶಿಪ್ ಎಲ್ಲ ನೋಡುವಾಗ 6 ತಿಂಗಳಿಗೆ 1 ವರ್ಷಕ್ಕೆ ರಿಲೇಶನ್ಶಿಪ್ಗಳು ಬದಲಾಗುತ್ತೆ, ಲಿವಿಂಗ್ ಟುಗೆದರ್ ಅಲ್ಲಿ ಇರೋದೆಲ್ಲ ನೋಡಿದಾಗ ನಮಗ್ ಅನ್ಸುತ್ತೆ ನಾವೆಲ್ಲ ಈ ರವಿ ಬೆಳಗೆರೆಯವರ ಬರಹಗಳನ್ನ ಓದ್ಕೊಂಡು, ಓ ಮನಸ್ಸೆ, ಓ ಅಲವೇ ಎಲ್ಲ ಓದ್ಕೊಂಡು ಬೆಳೆದಿರೋಂಥ ಚಿಕ್ಕ ವಯಸ್ಸಿಂದ ಕೂಡ. ಸೊ ಅಂಥದ್ದನ್ನೆಲ್ಲ ಓದ್ಕೊಂಡು ಬೆಳೆದಿರ್ಬೇಕು. ರವಿ ಬೆಳಗೆರೆಯವರ ವಿವರಣೆಗಳು ಎಷ್ಟು ಚಂದ ಅಂದ್ರೆ, ಒಂದು ಹುಡುಗ ಹುಡುಗಿ ಕಾಯ್ಬೇಕು ಒಂದು ಪ್ರೀತಿಗೆ, ಅದ್ರಲ್ಲೊಂದು ಗ್ಯಾಪ್ ಇರಬೇಕು, ವರ್ಷಗಳ ಕಾಲ ಕಾಯ್ಬೇಕು ಅನ್ನೋದೆಲ್ಲ, ಅದನ್ನೆಲ್ಲ ನಾವು ಕಲ್ಪನೆಯಲ್ಲಿ ಇಟ್ಕೊಂಡು ಬಂದವ್ರು ಇಷ್ಟು ವರ್ಷನೂ ಕೂಡ. ಬಹುಶಃ ಆ ಥರದ ಭಾವನಾತ್ಮಕವಾಗಿ ಪುಸ್ತಕಗಳ ಜೊತೆ, ಸಾಹಿತ್ಯ ಲೋಕದ ಜೊತೆ ಸಂಪರ್ಕ ಇದ್ದ ಕಾರಣಕ್ಕೆ ಏನೋ ಇಷ್ಟು ವರ್ಷ ನಾವು ಹಿಂಗೆ ಬರೋದಕ್ಕೆ ಸಾಧ್ಯ ಆಯಿತು. ನಾವು ಇವಾಗಲೂ ರವಿ ಬೆಳಗೆರೆಯವರು, ನೀವು ಪ್ರೀತಿಸುವವರ ಕೈ ಹಿಡಿಯೋದಕ್ಕೊಂದು ಭಾವನೆ ಇದೆ, ಅದನ್ನ ಕಾದು ಅದನ್ನ ಇದು ಮಾಡ್ಬೇಕು. ಇವಾಗ ನಾವು ಅದನ್ನ ಫೀಲ್ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಕೈ ಹಿಡ್ಕೊಂಡು ಹೋಗ್ಬೇಕಾದ ಸಿಚುವೇಶನ್ ಬಂದಾಗ ನಾವೆಲ್ಲ ಯಾವತ್ತೂ ಇದಕ್ಕಿಂತ ಮುಂಚೆ ಕೈ ಹಿಡ್ಕೊಂಡೆಲ್ಲ ಓಡಾಡ್ದವ್ರೆ ಅಲ್ಲ, ಮದುವೆಗಿಂತ ಮುಂಚೆ. ಇವಾಗ ಓಡಾಡ್ತಾ ಇದ್ದಾರೆ ಕೈ ಹಿಡ್ಕೊಂಡು. ಈಗ ಯಾರೋ ಫೋಟೋಗ್ರಾಫರ್ ಇವತ್ತು ಕೇಳೋವಾಗ್ಲೂ ಕೈ ಹಿಡ್ಕೊಂಡು ಹೋಗೋವಾಗ್ಲೂ ಅದೇ ಯೋಚನೆ ಮಾಡ್ತಾ ಇದ್ವಿ. ಸೊ ಆ ತರದ ಭಾವನೆ ಬಹುಶಃ ಆ ಒಂದೇನು ಸೆನ್ಸಿಟಿವ್ನೆಸ್ನ ಇವತ್ತು ಕಳ್ಕೊಂಡಿದೆ ಎಲ್ಲೋ ಒಂದ್ ಕಡೆ ಒಂದು ವರ್ಗ ಅಂತ ಅನ್ಸುತ್ತೆ. ಬಹುಶಃ ಹಂಗಾದಾಗ ನಮಗೆ ಖುಷಿ ಆಗುತ್ತೆ. ನಮಗೆ ನಾವು ಬೆಳೆದ ವಾತಾವರಣ ಚೆನ್ನಾಗಿ ಸಿಕ್ಕಿತ್ತು ನಮಗೆ, ಹಂಗಾಗಿ ಇಷ್ಟು ವರ್ಷನೂ ಅದನ್ನ ಕಾಪಾಡ್ಕೊಂಡು ಬರೋಕ್ ಸಾಧ್ಯ ಇದೆ. ಏನ್ ಜವಾಬ್ದಾರಿ ಬಂತು ಮದ್ವೆ ಆದ್ಮೇಲೆ ಇಬ್ಬರಿಗೂ? ಏನ್ ಬಂತು ಅದೇ, ಇನ್ನು ಜವಾಬ್ದಾರಿ ಅನ್ನೋದೇನಿಲ್ಲ ಅಷ್ಟೇ. ಅಂದ್ರೆ ಇಬ್ಬರು ಮುಂಚಿಂದಲೂ ಜವಾಬ್ದಾರಿಯುತವಾಗಿ ಇದ್ವಿ. ನಮ್ಮ ಬದುಕನ್ನ ನಾವೇ ಇಬ್ರು ಅಂದ್ರೆ ಊಟಕ್ಕೆ ಇಲ್ಲದೆ ಇರುವಂತ ಸಿಚುವೇಶನ್ ಇದ್ದಾಗ್ಲೂ ಇಬ್ಬರೇ ನಡ್ಕೊಂಡೋಗಿ ಕೃಷ್ಣ ಮಠದಲ್ಲಿ ಹೋಗಿ ಊಟ ಮಾಡಿರೋದಿದೆ. ಮಧ್ಯಾಹ್ನ ಊಟಕ್ಕೆ ಖರ್ಚಿಗೆ ದುಡ್ಡಿಲ್ಲ ಅನ್ನೋ ಸಿಚುವೇಶನ್ ಅಲ್ಲಿ ಚಾನಲ್ ನಲ್ಲಿ ಇರುವಾಗ ಸರಿಯಾಗಿ ಸಂಬಳ 2 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡು ಕೃಷ್ಣ ಮಠಕ್ಕೆ ಹೋಗಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಮತ್ತೆ ಚಾನಲ್ ಬಂದು ಕೆಲಸ ಮಾಡಿರೋದಿದೆ. ಸೊ ಆ ಹಸಿವಿನಿಂದ ಇವತ್ತಿಗೊಂದು ಒಳ್ಳೆ ಲಕ್ಸುರಿಯಸ್ ಆಗಿರೋಂತ ಎಂತ ಒಳ್ಳೆ ಕಡೆನೂ ಹೋಗಿ ಊಟ ಮಾಡುವಂತ ಸಿಚುವೇಶನ್ ತನಕನು ನೀವು ಹಂಗೆಲ್ಲ ಜೊತೆಲೇ ಇದ್ವಿ. ಆ ಕಷ್ಟ ಜೊತೆಲಿ ನೋಡಿದ್ದಕ್ಕೆ ಇವತ್ತಿಗೆ ನಮ್ಗೆ ಯಾವ್ದು ಕಷ್ಟ ಅನ್ಸಲ್ಲ. ಸ್ಟಾರ್ಟಿಂಗ್ ಎಲ್ಲ ಕಾರ್ಯಕ್ರಮಕ್ಕೆ ಶಿವಮೊಗ್ಗಕ್ಕೆಲ್ಲ ಸ್ಕೂಟಿಯಲ್ಲಿ ಹೋಗ್ತಿದ್ವಿ ಸರ್ ಭಾಷಣಕ್ಕೆ. ಕಾಸರಗೋಡೆಲ್ಲ ಕಾಸರಗೋಡೆಲ್ಲ ಇದ್ರಲ್ಲಿ ಸ್ಕೂಟಿಲಿ ಇಬ್ರೆ ಡಿಯೋ ಸ್ಕೂಟಿ ಇತ್ತು ನಂದು, ಈಗ್ಲೂ ಇದೆ, ಅದನ್ನ ಹಂಗೆ ಇಟ್ಕೊಂಡಿದೀನಿ. ಆ ಸ್ಕೂಟಿಲಿ ನಾವಿಬ್ರು ಅರ್ಧ ರೈಡ್ ಮಾಡ್ಕೊಂಡು ಹೋಗಿ ಭಾಷಣ ಮಾಡಿ ಬಂದಿರೋದಿದೆ. ನಮ್ ನೋಡಿದವ್ರಿಗೆ ಇವೆಲ್ಲ ಏನು ಗೊತ್ತೇ ಆಗಲ್ಲ. ಅವ್ರಿಬ್ಬರು ಲೈಫ್ ಹೆಂಗಿದೆ ನೋಡಿ. 2 ಕಿಲೋಮೀಟರ್ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಕೂಡ ಅಷ್ಟು ಇರ್ಲಿಲ್ಲ. ಅವಾಗ ಜಿಯೋ ಬಂದ್ಮೇಲೆ ಬಂದಿರೋದಲ್ವಾ, ಅದಕ್ಕಿಂತ ಮುಂಚೆ ಇಲ್ಲ. ಅವಾಗಿನ ಕಷ್ಟಗಳು ಯಾರಿಗೂ ಗೊತ್ತಿಲ್ಲ. ಇವಾಗ ಅನ್ಕೋತಾರೆ ಏನು ಲಕ್ಸುರಿಯಸ್ ಕಾರಲ್ಲಿ ಓಡಾಡ್ತಾರೆ ಹಂಗೆ ಹಿಂಗೆ ಅಂತ. ಅವತ್ತು ಆ ಕಷ್ಟ ನೋಡಿದ್ದಕ್ಕೆ ಇವತ್ತು ಈ ಕಾರಲ್ಲೂ ಬದುಕ್ತೀವಿ. ಈ ಕಾರ್ ಸರಿಯಾಗಿಲ್ಲ ಅಂದ್ರೆ ಆರಾಮಾಗಿ ನಡ್ಕೊಂಡು ಹೋಗೋಷ್ಟು ಶಕ್ತಿ ಇದೆ ನಮ್ಗೆ. ಆ ಮನಸ್ಥಿತಿಗಳು ಮ್ಯಾಚ್ ಆಗತ್ತೆ ನಮ್ಗೆ. ಹಂಗಾಗಿ ಇಬ್ಬರು ಸ್ಕೂಟಿಲಿ ಕಾಸರಗೋಡು ಶಿವಮೊಗ್ಗ ಎಲ್ಲ ಹೋಗ್ತಿದ್ವಿ ಭಾಷಣಕ್ಕೆ, ಸ್ಕೂಟಿನಲ್ಲೇ ಹೋಗ್ತಿದ್ವಿ, ಸ್ಕೂಟಿಲೇ ಬರ್ತಿದ್ವಿ. ಆ ದಿನಗಳು ಚಂದಾನೆ. ಅದು ಆ ಸಂದರ್ಭಕ್ಕೆ ಅದನ್ನ ಭಗವಂತ ಕೊಟ್ಟಿದ್ದ, ನಮ್ಮನ್ನು ಮೆಚೂರ್ಡ್ ಮಾಡೋಕ್ಕೋಸ್ಕರ ಕೊಟ್ಟ ಅನ್ಸುತ್ತೆ. ಅದು ಹಾಗಾಗಿ ಸರ್ ಇವತ್ತಿಗೆ ನನಗೆ ಅನ್ಸುತ್ತೆ ತುಂಬ ಜನ ಈ ಲಕ್ಸುರಿ ಕಾಸ್ಟ್ಲಿ ಗಿಫ್ಟ್ಗಳು ಅದನ್ನೆಲ್ಲ ಕೊಡೋದು, ಅದು ಕೊಟ್ರೇನೆ ಪ್ರೀತಿ ಅನ್ನೋದನ್ನೆಲ್ಲ ನೋಡೋವಾಗ ಅನ್ಸುತ್ತೆ ಬದುಕಿಗೆ ನಿಜವಾಗ್ಲೂ ಅದು ಬೇಕಂತ ಕೇಳಿದ್ರೆ ಒಂದೊಂದು ಕ್ಷಣವನ್ನು ನೆನಪಲ್ಲಿ ಇಡೋದಕ್ಕೆ ಬೇಕು, ಅದೇ ಬದುಕಲ್ಲ ಅಂತ ಅನ್ಸಿದ್ದಿದೆ ನಮ್ಗೆ. ಅದೆಲ್ಲಾನು ಇಲ್ದೇನು ಚೆನ್ನಾಗಿ ಬದುಕು. ವರ್ಷದಲ್ಲಿ ಇಂಥದ್ದು ಬೇಕು ಅಂತ ಹೇಳಲೇ ಇಲ್ಲ, ಇಂಥ ವಸ್ತು ಕೇಳಲೇ ಇಲ್ಲ, ಏನಿಲ್ಲ. ನಂಗೆ ಅದು ಕೊಡಿಸಿ, ನಂಗೆ ಅದು ಬೇಕು. ನಂಗೆ ಅದೇನನ್ನಿಸ್ತು ಗೊತ್ತಾ ಶ್ರೀಕಾಂತ್, ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಶ್ರೀಮೇಧ ನಮ್ಮ ಚೈತ್ರ ಕುಂದಾಪುರ ಅವ್ರನ್ನ ಈ ಥರದೊಂದು ಚಂದ ಸೀರೆ, ಅದು ಮಲ್ಲಿಗೆ ಹೂವು, ಅದು ಯಾವುದೋ ಒಂದು ಚೆನ್ನಾಗಿರೋ ಸರ, ಒಂಥರ ಓಲೆ, ಈ ಥರದ್ದು ಹೆಣ್ಮಗಳಾಗಿ ತುಂಬ ಖುಷಿ ಆಗ್ತದೆ ನಮ್ಗೆ ನೋಡೋಕೆ. ವೆರಿ ನೈಸ್. ಅವ್ರು ಹೇಳಿದ್ರು ಫಸ್ಟಿಗೆ ನಾನು ಮದುವೆ ಆದ್ಮೇಲೆ ಚಿನ್ನ ಹಾಕೋದು, ಜ್ಯುವೆಲ್ಸ್ ಹಾಕೋ, ಅಷ್ಟ ತನಕ ಈ ಬಿಳಿ ಮಾಲೆ ಮಾತ್ರ, ಕರಿಮಣಿ ಬಂದ್ಮೇಲೆ ಮಾತ್ರ ಬಿಳಿ ಮಾಲೆ ತೆಗಿತೇನೆ ಅಂತ. ನಾನು ಕೊಟ್ಟದ್ದು ವೈಜಯಂತಿ ಮಾಲೆ ಅಂತ, ಕೃಷ್ಣ ಧರಿಸ್ತಾ ಇದ್ದದ್ದು ವೈಜಯಂತಿ ಅಂತ.
ಅದು ವಿಜಯಮಾಲೆ ಅಂತ ಇದು ಅದು ಡೈಲಿ ಇರ್ತಿತ್ತು. ನೀವು ನನ್ನ ಹಳೆ ಫೋಟೋಸ್ ಎಲ್ಲ ನೋಡಿದ್ರೆ ಒಂದು ಬಿಳಿ ಕಲರ್ ಮಾಲೆ ಹಾಕೊಂಡಿರ್ತಾ ಇದ್ದೆ, ಅದು ಮಾತ್ರ ಇರ್ತಿದ್ದು ನನ್ಗೆ. ಬೇರೆ ಯಾವ ಚಿನ್ನನೂ ಇಲ್ಲ. ಏನು ಹಾಕೋತಿರ್ಲಿಲ್ಲ ನಾನು. ಇದೊಂದು ಹಾಕ್ತಿದ್ರು, ಕಿವಿ ಒಲೆ ಒಂದು ಹಾಕ್ತಿದ್ದೆ, ಇದು ಯಾವ್ದೋ ಆರ್ಟಿಫಿಷಿಯಲ್ ಕಿವಿ ಒಲೆ ಹಾಕ್ತಿದ್ದೆ ಬಿಟ್ಟು ಬೇರೆ ಏನು ಹಾಕ್ತಿರ್ಲಿಲ್ಲ. ಅದನ್ನ ಇವರೇ ಸುರಿದು ಪೋಣಿಸಿ ಕಟ್ಕೊಡೋರು, ಇವರೇ ಬೆಳಿತಾರೆ ಅದನ್ನ ಮನೆಯಲ್ಲಿ. ಆ ವೈಜಯಂತಿ ಗಿಡನ ಬೆಳೆದು ಕ್ರೇಜ್, ಮಣಿಗಳು, ರುದ್ರಾಕ್ಷಿ, ಸ್ಫಟಿಕ ಆ ತರದೆಲ್ಲ ಕ್ರೇಜ್ ಅವ್ರಿಗೆ. ಸೊ ಅದನ್ನ ಮನೆಯಲ್ಲಿ ಬೆಳೆಸಿ ಅದನ್ನ ತೆಗೆದು ಅದನ್ನೇ ಪೋಣಿಸಿ ದಾರದಲ್ಲಿ ಕಟ್ಟಿ ಕೊಡೋರು, ಅದನ್ನ ಜಪಿಸ್ಕೊಡೋರು. ಅದೇ ಯಾವಾಗ್ಲೂ ಹಾಕೋತಿದ್ದೆ ನಾನು. ಮದುವೆ ಆದ್ಮೇಲೆ ಮತ್ತೆ ಹಾಕೋದು ಅಂತ ಹೇಳಿದ್ದೆ, ಹಂಗೆ ಆಯ್ತು. ಹೀಗೆ ಇರ್ತೀರಾ? ಯೂಶುವಲ್ ರೆಗ್ಯುಲರ್ ಡೇಸ್ ಅಲ್ಲೂ, ಸೀರೆ, ಮಲ್ಲಿಗೆ ಹೂವ, ರೆಗ್ಯುಲರ್ ಡೇಸ್ ಅಲ್ಲೂ ಹಿಂಗೆ ಇರ್ತೀನಿ ನಾನು. ಹಬ್ಬಬ್ಬ ಅಂದ್ರೆ ಒಂದ್ ಚೂಡಿದಾರ್ ಹಾಕೋತಾರೆ ಅಷ್ಟೇ. ಹೊಸ ಚೈತ್ರ ಸಿಗ್ತಾರೆ. That's for sure. ಎಲ್ಲಿ ಹೋಗಿದ್ರಿ? ದೇವಸ್ಥಾನ, ಪೂಜೆ ಪುನಸ್ಕಾರ 20-22 ದಿನದಲ್ಲಿ? ತುಂಬಾ ದೂರ ಎಲ್ಲೂ ಹೋಗಿಲ್ಲ. ಶಿರೂರು ಮಠ ಆಂಜನೇಯನಿಗೆ ಹೋದ್ವಿ, ಮತ್ತೆ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಒಂದು ಹೋದ್ವಿ, ಅಲ್ಲೇ ಹತ್ರ ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ. ಈ ಕಪಲ್ಸ್ ಮದ್ವೆ ಆದ್ರೆ ಎಲ್ಲೆಲ್ಲೋ ಹೋಗೋದು ಅಂತೆಲ್ಲ ಪ್ಲಾನ್ ಇರುತ್ತಲ್ಲ? ನಮ್ಗೆ ಆತರ ಪ್ಲಾನ್ಸೇ ಇಲ್ಲ ಸರ್. ನಮ್ಗೊಂದ್ಸಲ ನಮ್ಮನ್ ಸುಮ್ನೆ ನಮ್ ಬಾಡಿಗೆ ಮನೇಲಿ ಬಿಟ್ರೆ ನಾವೇನಾದ್ರೂ ಪ್ಲಾನ್ ಮಾಡ್ಕೊಂಡೇನೋ ಅಡಿಗೆ ಮಾಡ್ಕೊಂಡು ನಾವೇ ತಿಂತೀವಿ. ಯಾರು ಅಡಿಗೆ ಮಾಡ್ತಾರೆ? ಯಾರು ಚೆನ್ನಾಗಿ ಅಡಿಗೆ ಮಾಡ್ತೀರಿ? ಅವರೇ ಅಡಿಗೆ ನಾನೇ ಅವರೇ ಏನ್ ಚಂದ ಮಾಡ್ತಾರೆ? ಮೊನ್ನೆ ಪಲಾವ್ ಮಾಡಿದ್ದು, ಮನೆ ಪಲಾವ್ ಮಾಡಿದ್ರು ಅಂತೆ. ಎಲ್ಲ ಅಡಿಗೆ ಚೆಂದ ಮಾಡ್ತಾರೆ, ಒಳ್ಳೆ ಮಾಡ್ತಾರೆ. ಒಂದ್ ಎಲೆ ಊಟ ಅಂದ್ರೆ ಪೂರ್ತಿ ರೆಡಿ ಮಾಡ್ತಾರೆ. ಪೂರ್ತಿ ರೆಡಿ ಮಾಡ್ತಾರೆ. ಅಲ್ಲ, ನಿಮ್ಮನ್ನ ಕೇಳ್ಬಿಟ್ಟು ಅಡಿಗೆ ಮಾಡ್ತಾರೆ. ನಾಳೆ ಬೆಳಿಗ್ಗೆ ಏನ್ ತಿಂಡಿ ಮಾಡ್ಲಿ ರೀ, ಅಥವಾ ಮಗ ನಾಳೆ ಬೆಳಿಗ್ಗೆ ಏನ್ ತಿಂಡಿ ಮಾಡ್ಲಿ ಕೇಳ್ತಾರೆ, ಡಿಸೈಡ್ ಮಾಡ್ತೀವಿ. ಡಿಸೈಡ್ ಮಾಡ್ತೇವೆ. ಏನಿದೆ ಐಟಮ್ ಅಂತ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ. ಮತ್ತೆ ಅಂದ್ರೆ ನಾವೆಲ್ಲ ತುಂಬಾ ಹಳೆಯವರು ಅಂತಲ್ಲ, ಆ ಮೈಂಡ್ ಸೆಟ್ ಇಲ್ಲ ನಮ್ಮಿಬ್ರಿಗೂ. ಏನ್ ಹೆಂಡತಿನೇ ಅಡಿಗೆ ಮಾಡ್ಬೇಕು, ಹಳ್ಳಿ ಫುಡ್ಡೇ ಬೇಕು. ಈ ಟೈಮ್ ಮಳೆಗಾಲದಲ್ಲಿ ಈಗ ನಮ್ ಸೈಡ್ ಏನ್ ಮಾಡ್ತಾರೆ? ಈ ಹಲ್ಸೆಲ್ಲ ನೀರಿಗೆ ಹಾಕಿ, ಮಾವು ಎಲ್ಲ ಆಗತ್ತಲ್ಲ, ನೀರಲ್ಲಿ ಹಾಕಿ, ಉಪ್ಪು ನೀರಲ್ಲಿ ಹಾಕಿ ಇಟ್ಟದೆಲ್ಲ ಐಟಮ್ಸ್ ಎಲ್ಲ ಮಾಡಿ. ನಾನು ಕೇಳಿದೀನಿ, ಒಂದಷ್ಟು ಜನ ಗೊತ್ತು ನಂಗೂ, ಇದೆಲ್ಲ ಹೇಳಿದಾರೆ ನಂಗೆ ಕರೆಕ್ಟ್. ಈಗ ಮಳೆಗಾಲದಲ್ಲಿ ಅಣಬೆ ಎಲ್ಲ ಬೆಳೀತದೆ, ಕಲ್ಲಣಬೆ ಬರುತ್ತೆ. ಸೊ ಅಣಬೆಗಳು ಬರುತ್ತೆ. ಇದು ತಿಮಿರೆ, ಬ್ರಾಹ್ಮಿ ಆ ತರದಲ್ಲೇ ಲೋಕಲ್ ತುಂಬಾ ಆಗತ್ತೆ ಮಳೆಗಾಲದಲ್ಲಿ, ಕರಾವಳಿನಲ್ಲಿ ತುಂಬಾ ಆಗತ್ತೆ. ಸೊ ಅದೆಲ್ಲ ನಮ್ಮಿಬ್ರಿಗೂ ಇಷ್ಟ. ನಾವಿಬ್ರು ಅದೇ ತರದ ಲೋಕಲ್ ಮತ್ತೆ ನಮ್ಗೆ ಬೇಕಾದ ತರಕಾರಿ ನಾವೇ ಬೆಳೀತಾ ಇದ್ದೇವೆ ಈಗ. ಹಾಗೆ ತರಬೇಕಾಗಿಲ್ಲ ಅಂದ್ರೆ ಆ ತರದ ಪ್ರಯತ್ನನೇ ಇದೆ. ಹಂಗಾಗಿ ಮನೆಯಲ್ಲೇ ಹಳ್ಳಿನಲ್ಲೇ ಇರ್ಬೇಕು ಅಂತ ಒಂದು ಕನ್ಸಿತ್ತು ನಮಗೆ. ನಾವೊಂದು 7-8 ವರ್ಷದ ಹಿಂದೆ ಮದುವೆ ಆಗ್ಬೇಕು ಅಂತ ಯೋಚನೆ ಮಾಡಿದಾಗ ಹಂಗೆ ಅನ್ಕೊಂಡಿದ್ವಿ. ಇಲ್ಲ, ಮದುವೆ ಆದ್ರೆ ನಾವು ಯಾವ್ದಾದ್ರು ಒಂದು ಹಳ್ಳಿನಲ್ಲಿ ಯಾರದೇ ಡಿಸ್ಟರ್ಬೆನ್ಸ್ ಇರಬಾರ್ದು, ನಮ್ಮ ಪಾಡಿಗೆ ನಾವು ಪೂಜೆ ಮಾಡ್ಕೊಂಡು ನಮ್ದೇ ತರಕಾರಿಗಳನ್ನೆಲ್ಲ ನಾವು ಬೆಳ್ಕೊಂಡು ಹಸ್ರಿನ ನಡುವೆ ಇರಬೇಕು ಅಂತ ಅನ್ಕೊಂಡಿದ್ವಿ. ಸೊ ಅದಕ್ಕೆ ಸರಿಯಾಗಿ ಅಂತದ್ದೇ ಜಾಗದಲ್ಲಿ ಮನೆ ಕಟ್ಟಿದ್ರು ಅಂತ ಜಾಗ ಅಲ್ಲೇ ಮನೆ ಹತ್ರನೇ. ನಮ್ದು ಹಿರಿಯಡ್ಕ ಅಂತ ಉಡುಪಿ ಹತ್ರ. ಉಡುಪಿ. ಶ್ರೀಕಾಂತ್ ಕಡೆಯಿಂದ ಮಾತಾಡೋದಾದ್ರೆ ಒಂದು ಸರ್ವಜ್ಞನ ಮಾತು, ವೆಚ್ಚಕ್ಕೆ ಹೊನ್ನಿದೆ, ಇಚ್ಛೆಯನ್ನು ಅರಿತು ನಡೆಯುವಂತ ಸತಿ ಇದ್ದಾಳೆ, ಅಲ್ಲೊಂದು ಪುಟ್ಟ ಪ್ರೀತಿಸುವ ಮನೆ ಇದೆ ಅಂದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಚೆನ್ನಾಗಿರಿ, ದೃಷ್ಟಿ ಬಿಡದೆ ಈ ಖುಷಿ. ಬಿಕಾಸ್ ತುಂಬಾ ಜನರಿಗೆ ಈ ವಿಷಯ ಎಲ್ಲ ಗೊತ್ತೇ, ಬಹುಶಃ ಎಲ್ಲೂ ಶೇರೇ ಮಾಡಿಲ್ಲ ನೀವು. ನೋಬಡಿ ನೋಸ್ ದಿಸ್. ನಿಮ್ಮಲ್ಲೊಂದು ಎಮೋಷನ್ಸ್ ಇದೆ, ನಿಮ್ಮಲ್ಲಿ ಒಂದು ಗಟ್ಟಿತನ ಇದೆ, ಒಂದು ಛಲ ಇದೆ. ಅದು ನೀವು ನಡೆದು ಬಂದಿರೋ ದಾರಿ ಮತ್ತು ಅದು ಪ್ರೀತಿಯಾಗಿ ಬದಲಾದ ರೀತಿ ಮತ್ತು ಬದುಕು ಕಟ್ಟಿಕೊಳ್ಳುವಂಥ ಈ ಸಂದರ್ಭ ಇಡೀ ಕರ್ನಾಟಕದ ಜನತೆ ಬಹುಶಃ ಈ ಶೋ ನೋಡಿದ್ಮೇಲೆ ನಿಮ್ಮಿಬ್ಬರಿಗೂ ಹಾರೈಸ್ತಾರೆ. ನಿಜವಾಗ್ಲೂ ನಾವು ಅದಕ್ಕೆ ತುಂಬಾ ಭಾಗ್ಯವಂತರು ಸರ್. ಮದುವೆ ಆದ ಕ್ಷಣದಿಂದಲೂ ಎಷ್ಟು ಒಳ್ಳೊಳ್ಳೆ ವಿಷಯಸ್ಗಳು ಅಂದ್ರೆ, ನಾವು ಬರೀ ನೆಗೆಟಿವ್ ಕಮೆಂಟ್ಸ್ ಗಳನ್ನ ನೋಡ್ಕೊಂಡು ಆ ಕಾಂಟ್ರವರ್ಸಿ ಲೈಫ್ ಅನ್ನು ನೋಡ್ಕೊಂಡಿದ್ದವರು. ಆಫ್ಟರ್ ಬಿಗ್ ಬಾಸ್ ನನಗೊಂದು ಒಳ್ಳೆ ಪಾಸಿಟಿವ್ ಜನರನ್ನ ರೀಚ್ ಆಗಿರೋ ರೀತಿ ಬಂದಿದ್ದು, ಪ್ರೀತಿ ಸಿಗ್ತಾ ಇರೋಂಥದ್ದು. ಅದ್ರ ಜೊತೆಗೆ ನಮ್ಮಿಬ್ಬರ ಮದುವೆಗೆ ಜನ ಕೊಟ್ಟಿರೋ ಪ್ರೀತಿ ತುಂಬಾ ದೊಡ್ಡದು. ಎಲ್ಲಿ ಹೋದ್ರು ಈಗ ಅದನ್ನೇ ಮಾತಾಡಿಸ್ತಾರೆ, ಇಬ್ಬರನ್ನು ಗುರುತಿಸಿ ಮಾತಾಡಿಸ್ತಾರೆ ಜನ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರೋ ರೀತಿ ಇದೆಲ್ಲ ತುಂಬಾ ಖುಷಿ ಕೊಡುತ್ತೆ. ನಾವು ಲೈಫಲ್ಲಿ ತುಂಬಾ ಥ್ಯಾಂಕ್ಫುಲ್ ಇರ್ತೀವಿ ಬಿಗ್ ಬಾಸ್ ವೇದಿಕೆಗೆ. ನಾನು ಈ ವೇದಿಕೆಯನ್ನು ಹೇಳಕ್ ಇಷ್ಟಪಡ್ತೀನಿ, ಯಾರೇ ಆಗ್ಲಿ ಬಿಗ್ ಬಾಸ್ ಅಪರ್ಚುನಿಟಿ ಬಂದ್ರೆ ಬಿಡಬೇಡಿ. ತುಂಬಾ ಜನರಿಗೊಂದು ಭಯ ಇರುತ್ತೆ, ನೆಗೆಟಿವ್ ಆಗುತ್ತೇನೋ ಆ ಥರದ್ದೆಲ್ಲ ಭಯ ಇರುತ್ತೆ. ಗೊತ್ತಿಲ್ಲ, ಒಂದು ಒಳ್ಳೆ ಲೈಫ್ನ ಟರ್ನಿಂಗ್ ಪಾಯಿಂಟ್ಗಳು ಒಂದ್ಸಲ ನೀವು ಬಿಗ್ ಬಾಸ್ಗೆ ಹೋದ್ರೆ ಸರ್, ನೆಗೆಟಿವ್ ಪಾಸಿಟಿವ್ ಯಾವುದು ಜನಕ್ಕೆ, ನೀವು ಬಿಗ್ ಬಾಸ್ಗೆ ಹೋಗಿದ್ದೀರಾ ಅಷ್ಟೇ ಜನಕ್ಕೆ ಗೊತ್ತಿರುತ್ತೆ. ಆ್ಯಂಡ್ ಆ ಪ್ರೀತಿ ಜನ ಪ್ರೀತಿಸೋದಿದೆ ಅಲ್ಲ, ಬಹುಶಃ ಬೇರೆ ಎಲ್ಲದಕ್ಕಿಂತ ವಿಭಿನ್ನವಾಗಿ ಜನ ಪ್ರೀತಿಸ್ತಾರೆ. ನಾವಿವತ್ತು ಇಷ್ಟು ಖುಷೀಲಿ ಮದುವೆ ಆಗಿದ್ದೀವಿ, ಇಷ್ಟು ಖುಷೀಲಿ ಫ್ಯಾಮಿಲಿ ಜೊತೆಗೆ ಬದುಕ್ತಿದ್ದೀವಿ ಅಂದರೆ ಅದಕ್ಕೆ ಬಿಗ್ ಬಾಸ್ ವೇದಿಕೆ ಕಾರಣ. ನಾವು ನಿಜವಾಗ್ಲೂ ಕಲರ್ಸ್ ಕನ್ನಡ ಮತ್ತೆ ಬಿಗ್ ಬಾಸ್ಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀವಿ. ಕಪಲ್ ಗೋಲ್ಸ್ ಅಂತ ಏನಾರು ಇದೆಯಾ? ಹಾಂ, ಇದು ಸೂಪರ್ ಕ್ವಶನ್ ಅಂತ ಆನ್ಸರ್. ಓಕೆ, ಗೋ ಹೆಡ್. ಕಪಲ್ ಗೋಲ್ಸ್ ಏನು? ಚೈತ್ರ ಕುಂದಾಪುರ ಮತ್ತು ಶ್ರೀಕಾಂತ್ ಕಶ್ಯಪ್ ಇಬ್ಬರ ಕಪಲ್ ಗೋಲ್. ಕೇದಾರ್ನಾಥ್ ಹೋಗ್ಬೇಕು.
ಶಕ್ತಿಪೀಠಗಳ ದರ್ಶನ, ಕಾಮಾಖ್ಯಕ್ಕೆ ಹೋಗ್ಬೇಕು. ಕಾಮಾಖ್ಯ ಸೇರಿ ಎಲ್ಲ ಅಷ್ಟಾದಶ ಶಕ್ತಿಪೀಠಗಳ ದರ್ಶನ ಒಟ್ಟಿಗೆ ಮಾಡಬೇಕು ಅನ್ನೋದೊಂದಿದೆ. ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ. ಅದ್ಯಾವ್ದು ಅಮೆರಿಕಕ್ಕೆ ಹೋಗ್ಬೇಕು, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕು, ಇಲ್ಲ ನಮ್ದು ಭಾರತದಲ್ಲಿ ಇರುವಂತಹ ಪ್ಲೇಸಿಗೆಲ್ಲ ಹೋಗ್ಬೇಕಂತ ಅಷ್ಟೇ. ಎಲ್ಲ ತೀರ್ಥಕ್ಷೇತ್ರಗಳು, ಬಿಟ್ರೆ ನೇಪಾಳ ಹೋಗ್ಬೇಕು, ನೇಪಾಳ ಪಶುಪತಿನಾಥ ಕ್ಷೇತ್ರ, ಗಂಡಕಿ ನದಿ ಹೋಗ್ಬೇಕು, ಎಲ್ಲ ಪಿಲ್ಗ್ರಿಮ್ಸ್ ತರ ಟೂರ್ ಇಟ್ಕೊಂಡಿದೀರಾ ನೀವು. ಕಾಂಬೋಡಿಯಾ ಹೋಗ್ಬೇಕಂತ ಇದೆ. ಒಂದು ಫಾರಿನ್ ಟೂರ್ ಹೋದ್ರೆ ಕಾಂಬೋಡಿಯಾ, ನೇಪಾಳ ಅಲ್ಲ, ಅದು ಯಾವ್ದೋ ದೇವಸ್ಥಾನನೇ ಇರುತ್ತೆ. ಕಾಂಬೋಡಿಯಾ ಹಿಂದೂ ಕಂಟ್ರಿ ಆಗಿತ್ತು, ಅದೊಂದು ಗಣಪತಿ ದೇವಸ್ಥಾನ ಈ ಅಲ್ಲಿ. ಮದುವೆ ಆದವರೆಲ್ಲ ಬೀಚ್ಗೆ ಹೋಗ್ತಾರೆ, ಇನ್ನೆಲ್ಲ ಬೀಚ್ ಅಂದ್ರೆ ನಾವು ನೋಡ್ತಾ ಇರ್ತೀವಿ, ನೋಡ್ತಿರ್ತೀವಿ ಸರ್, ಅದು ಯಾರೋ ಕಾಡು ನೋಡಿದ್ದೇವೆ, beach ಜಲಪಾತವ ನೋಡಿದ್ದೇವೆ. ನೋಡಿದ್ದೀವಿ. ಸೊ ನಮ್ಮ ಊರಲ್ಲಿ ಏನಂತ ವಿಶೇಷ ಎಲ್ಲದೂ ನಮಗೆ ಅದನ್ನ ನೋಡಿ ಅಭ್ಯಾಸ ಇರೋದ್ರಿಂದ ಅದು ತುಂಬಾ ಏನು ಎಕ್ಸೈಟ್ಮೆಂಟ್ ಅಂತಿಲ್ಲ. ಡೈಲಿ ಲೈಫೇ ಹಂಗೆ ಲೀಡ್ ಮಾಡೋ ಇದಿರೋದ್ರಿಂದ ಹಂಗಾಗಿ ತುಂಬಾ ಎಕ್ಸೈಟ್ಮೆಂಟ್ಸ್ ಇಲ್ಲ. ಅದ್ರ ಇದು ಬಗ್ಗೆ ಚೆನ್ನಾಗಿದೆ. ಶಕ್ತಿಪೀಠಗಳಿಗೆ ಹೋಗ್ಬೇಕು ಅನ್ನೋದು. ಹಾ, ತುಂಬಾ ಆಸೆ, ತುಂಬಾ ವರ್ಷಗಳ ಆಸೆ ನನ್ಗೆ. ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ. ನನ್ನ ಕೊನೆ ಪ್ರಶ್ನೆ, ನಿಮ್ಮಿಬ್ರಿಗೂ ಏನ್ ಕ್ರೇಜ್ ಇದೆ ನೀವು ಹೇಳಿ. ಶ್ರೀಕಾಂತ್ ಏನ್ ಕ್ರೇಜ್? ಇದೆಲ್ಲ ಆಯ್ತು, ಇದೆಲ್ಲ ಬಿಟ್ಟು ಕ್ರೇಜ್ ಕ್ರೇಜ್ ಇರೋದು ಸರ್ ಇದು ಈ ಅದೇ ನಾನು ಅವಾಗ ಹೇಳಿದಲ್ಲ ರುದ್ರಾಕ್ಷಿ, ಅದ್ರದ್ದೆಲ್ಲ ಸಿಕ್ಕಾಪಟ್ಟೆ ಕ್ರೇಜು. ಅಂಡ್ ಪುಸ್ತಕಗಳ ಕ್ರೇಜ್ ತುಂಬಾ, ಎಸ್ಪೆಷಲಿ ಸ್ಪಿರಿಚುವಲ್ ಪುಸ್ತಕಗಳ ಕ್ರೇಜ್ ತುಂಬಾ. ಇದು ಗುರುಪೀಠಗಳು, ಅವಧೂತರದ್ದು, ಸಾಧು ಸಂತರು, ಅವಧೂತರು, ಪವಾಡ ಪುರುಷರು, ಅವ್ರನ್ನ ಹುಡ್ಕೊಂಡು ಹೋಗೋ ನಾಗ ಸಾಧುಗಳು, ಅವ್ರನ್ನೆಲ್ಲ ಹುಡ್ಕೊಂಡು ಹೋಗೋ ಕ್ರೇಜು. ಯಾವುದೇ ಊರಿಗೆ ಹೋಗಿ ಸರ್, ನೀವು ನನ್ನ ಇದು ಫೇಸ್ಬುಕ್ ಪ್ರೊಫೈಲ್ಸ್ ತೆಗೆದ್ರೆ ನೀವು ನಾನು ಎಲ್ಲಿ ಭಾಷಣಕ್ಕೆ ಹೋಗಿರ್ತೀನಿ, ಆ ಊರಿನ ಯಾವುದೋ ಒಬ್ಬರು ಪವಾಡ ಪುರುಷರ ಸಮಾಧಿಗೋ ಮಠಕ್ಕೂ ಹೋಗಿರ್ತೀನಿ. ಅದಕ್ಕೆಲ್ಲ ಬೆನ್ನಿಂದ ಟೈಮ್ ಮಾಡ್ಕೊಂಡು ಹೋಗ್ಲೇಬೇಕು ಅಂತ ಅಲ್ಲಿರೋ ಕಾರ್ಯಕರ್ತರ ಹತ್ರ ರಿಕ್ವೆಸ್ಟ್ ಮಾಡಿ, ಇಲ್ಲ ನಮ್ಗೆ ಅಲ್ಲಿ ಹೋಗ್ಬೇಕು, ಟೈಮ್ ಮಾಡ್ಕೊಡಿ ಅಂತೆಲ್ಲ ಹೇಳಿ ಹೋಗಿ ಬಂದಿರ್ತಾರೆ. ಕ್ರೇಜ್, ಮೋಸ್ಟ್ ಕ್ರೇಜ್ ಇದೆ ಅಂದ್ರೆ ಅವಧೂತರು, ಸಾಧು ಸಂತರುಗಳು, ಅವ್ರುಗಳನ್ನ ಭೇಟಿ ಮಾಡೋದು, ಅವ್ರು ಬದುಕಿದ ರೀತಿ, ಅಂದ್ರೆ ಅವರ ರೀತಿ ಬದುಕ್ಲಿಕ್ಕೆ ಆಗಲ್ಲ. ಅದ್ರ ಬಗ್ಗೆ ಅವರ ಒಂದು ಸಣ್ಣ ಆಶೀರ್ವಾದ ಇದ್ರೆ ಸಾಕು ನಮ್ಗೆ ಅಂತ. ಅಂಡ್ ನಮ್ಮಿಬ್ರಿಗೂ ಹೇಳಿದ್ರು ಸರ್ ಅವಧೂತ ವಿನಯ್ ಗುರುಜಿ ಅಂತ. ಸೊ ಅವ್ರು ಒಂದ್ಸಲ ಅವ್ರಿಗೆ ತುಂಬಾ ಇಷ್ಟ ಶ್ರೀಕಾಂತ್ ಅಂದ್ರೆ, ಅವ್ರಿಗೆ ಒಂದು 7 years ಬ್ಯಾಕ್ ಹೇಳಿದ್ರು, ಅವತ್ತಿಂದಲೂ ನೋಡ್ತಿದ್ದೀನಿ ಇದು ಒಂದೇ ಜೀವ ನಿನ್ ಜೊತೆಗೆ ನಿಂತಿದ್ದು, ಮುಂದಿಲ್ಲೋದು ಇದು ಒಂದೇ ಜೀವ ನಿನ್ ಜೊತೆಗೆ ಕೊನೆ ತನಕ ಅಂತ ಹೇಳಿ ಅವತ್ತೇ ಹೇಳಿದ್ರು. 7-8 years ಬ್ಯಾಕ್ ಅನ್ಸುತ್ತೆ ಅಲ್ವಾ, 2014 ಅಲ್ಲೋ 15 ಅಲ್ಲೋ ಹೇಳಿದ್ರು ಅವರು. ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಮದುವೆ ಆಗ್ತೇನೋ ಅಂತ ಕೇಳಿದ್ರು ಇವ್ರ ಹತ್ರ, ಏನೋ ಮದುವೆ ಆಗ್ತೀಯನೋ ಅಂತ ಕೇಳಿದ್ರು. 2014-15 ಅನ್ಕೋತೀನಿ ಆ ಟೈಮಲ್ಲಿ. ಅವಾಗ ಅವ್ರು ಹೇಳಿದ್ರು, ಅವತ್ತಿಂದ ನಿನ್ ಜೊತೆಗೆ ನಿಂತಿದ್ದು ಇದು ಒಂದೇ ಜೀವ, ಜೀವನ ಮುಂದೆನೂ ಕೂಡ ನಿಂಗೆ ಲೈಫ್ ಲಾಂಗ್ ನಿಲ್ಲೋದು ಇದು ಒಂದೇ ಜೀವ, ನೋಡ್ಕೊಂತಿರು ಅಂತ. ಹಂಗೆ ಆಯ್ತು ಕೂಡ. ಅದಾಗಿ ಒಂದು 3 years ಬ್ಯಾಕ್ ಮತ್ತೆ ಒಂದ್ಸಲ ಹೋಗಿ ಭೇಟಿ ಮಾಡಿದಾಗ್ಲೂ ಅವ್ರು ಅಂದಿದ್ರು, ನಾನು ಅವತ್ತು ಹೇಳಿರ್ಲಿಲ್ವಾ, ಏನ್ ಕಷ್ಟ ಬಂದ್ರು ಸುಖ ಬಂದ್ರು ಇನ್ನೊಬ್ಬನೇ ನಿನ್ ಜೊತೆಗೆ ನಿಲ್ಲೋದು, ನಿಲ್ತಾನೆ ಹೋಗು ಅಂತಲೇ ಹೇಳಿದ್ರು. ಸೊ ಇವ್ರಿಗೇನ್ ಕ್ರೇಜ್ ಇದೆ ಚೈತ್ರಾಗೆ? ಅದ್ರಾಗೆ ಕ್ರೇಜ್ ಅದೇ ಬುಕ್ಸ್ ಓದೋದು. ಹೆಣ್ಮಕ್ಳು ಅಂದ್ರೆ ಏನ್ ಇರಲ್ವಾ, ಬಳೆ ಬೇಕು, ಒಡವೆ ಬೇಕು, ನಂಗೆ ಅನ್ಸಿದ ಪ್ರಕಾರ ಹೂವ ತಂದ್ಕೊಡ್ಬೇಕು ನನ್ ಗಂಡ, ಏನೋ ಪ್ರೀತಿ, ಏನೋ ಕ್ರೇಜ್ ಏನು ಇಲ್ವಾ? ಪಾನಿಪುರಿ ಅಂತ ಪಾನಿಪುರಿ ಇಷ್ಟಕ್ಕೆ ಕೇಳಿದ್ದು ನಮ್ ತರ ಅಂದ್ರೆ ಪಾನಿಪುರಿ ಅಷ್ಟೇ. ಚೈತ್ರನ ಖುಷಿ ಪಡಿಸ್ಬೇಕು ಅಂದ್ರೆ ಪಾನಿಪುರಿ ಖಾರ ಬೇಕು, ಸಿಕ್ಕಾಪಟ್ಟೆ ಸ್ಪೈಸಿ ಥಿಂಗ್ಸ್ ತುಂಬಾ ಇಷ್ಟ. ಅದ್ ಹೇಳಲೇಬೇಕಾಗಿ ಅವ್ರು ಇರೋ ರೀತಿ ನೋಡಿದ್ರೆ ಖಡಕ್ ಖಾರಗಿತ್ತಿ. ನಾನ್ ತುಂಬಾ ಖಾರ ಕಮ್ಮಿ ತಿನ್ನೋದು, ಸಾತ್ವಿಕ ಆಹಾರ, ಸಾತ್ವಿಕ ಆಹಾರ, ರಾಜಸಾಹಾರ. ಅಡಿಗೆ ಹೆಂಗ್ ಮಾಡ್ತೀರಿ? ಮ್ಯಾನೇಜ್ ಮಾಡ್ತೀವಿ, ಖಾರ ಕಡಿಮೆ ಮಾಡ್ತೀನಿ. ಅಂದ್ರೆ ಮನೆಯಲ್ಲೆಲ್ಲ ಸಾತ್ವಿಕ ಆಹಾರಗಳನ್ನೇ ಇದ್ ಮಾಡ್ತೀವಿ. ಬಿಟ್ಟು ಹೊರಗಡೆ ಏನಾದ್ರು ತಿನ್ಬೇಕು ಅಂತಿದ್ರೆ ಅದೇ ಪಾನಿಪುರಿ ಆ ತರದ್ದು ಎಕ್ಸ್ಟ್ರಾ ಹಾಕಿಸ್ಕೊಂಡು ಸುಕ್ಕ ಪುರಿಗೋಸ್ಕರ ಒಂಚೂರು ವಾದ ಮಾಡು, ಅದಕ್ಕೆಲ್ಲ ಬಿಡಲ್ಲ. ಎಲ್ಲಿದ್ರು ನಾನು ಅವಳ ಕಾರಲ್ಲಿ ಕೂತಿರ್ಬೇಕು, ತಂದ್ಕೊಡ್ತಾರೆ ಅಷ್ಟೇ. ಬರ್ಸಿಲ್ ನಂಗೆ ಈಗಲೂ ಅದೇ ಅವ್ರ ಗೋಲ್ಗಪ್ಪದವ್ರ ಹತ್ರ ಹೋಗಿ ನಿಂತ್ಕೊಂಡು ಅದನ್ನ ತಿಂದು ಸುಖಪುರಿ 1-2 ಎಕ್ಸ್ಟ್ರಾ ಕೇಳಿ ತಲೆ ತಿಂದು ಅದೇ ಸಮಸ್ಯೆ. ಬಿಡಲ್ಲ, ಯಾರಾದ್ರೂ ಸಿಕ್ತಿರ್ತಾರೆ. ಹಂಗ ಹೋಗಿ ಮಾಸ್ಕ್ ಹಾಕೊಂಡು ಆಮೇಲೆ ಪಾನಿಪುರಿ ತಿನ್ನೋವಾಗ ಮಾಸ್ಕ್ ತೆಗೆದು ಮತ್ತೆ ನಮ್ ಫ್ರೆಂಡ್ ಸರ್ಕಲ್ ಇದೆ ಇಲ್ಲಿ ಬೆಂಗಳೂರಿನಲ್ಲಿ, ನಮ್ಗೊಂದು ಸರ್ಕಲ್ ಇದೆ. ಸೊ ನಾವು ಹೋಗ್ತಿವಿ ಹಂಗಾಗರಪ್ಪ ಅಂತ. ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ಸರ್, ಖುಷಿ ಆಗುತ್ತೆ. ಆಫ್ಟರ್ ಬಿಗ್ ಬಾಸ್ ಅಂತೂ ಸಿಕ್ಕಿದಾಗ ಅವ್ರು ಕರೆಯೋದು ಅಕ್ಕ ಅಂತ ಕರೆಯೋವಾಗಿರೋ ಖುಷಿ ಇದೆ. ಅಕ್ಕ ಅಂತ ಕರೀತಾರೆ, ಅದೇ ಖುಷಿ. ನೀವು ಖುಷಿ ಗಂಡನ್ ಖುಷಿ, ನಾನು ಹೆಂಡ್ತೀನಿ ಅಕ್ಕ ಅಂತ ಕರೀತಾರೆ. ಬಟ್ ಎಲ್ರು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ರು ತುಂಬಾ ವಯಸ್ಸಾಗಿರೋ 70-80 yearsನವರೆಲ್ಲ ಅಕ್ಕ ಅಂತ ಕರೆಯೋದು. ಅಂಡ್ ಚಿಕ್ಕ ಮಕ್ಕಳು ಸರ್, ನನಗೆ ಬಿಗ್ ಬಾಸ್ಗಿಂತ ಮುಂಚೆ ಅಂತ ದೊಡ್ಡ ರೀಚ್ ಇರ್ಲಿಲ್ಲ. ಬಿಗ್ ಬಾಸ್ನ ರೀಚ್ ಹೆಂಗೆ ಅಂದ್ರೆ ಸಣ್ಣ ಮಕ್ಕಳು 3 ವರ್ಷ 4 ವರ್ಷ ಚಿಕ್ಕ ಮಕ್ಕಳು ಚೈತ್ರಕ್ಕ ಇಷ್ಟ, ಚೈತ್ರಕ್ಕ ಬೇಕು ಅಂತ ಹೇಳಿದ್. ಈಗ ಶೂಟಿಂಗಿಗೆ ಬರೋಕ್ಕಿಂತ ಮುಂಚೆ 1 5 ವರ್ಷದ ಪುಟ್ಟ ಮಗು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದಾನಂತೆ ನನ್ನ ನೋಡ್ಬೇಕು ಅಂತ. ಸೊ ಈ
ಪ್ರೀತಿಗಳೆಲ್ಲ ಇದೆಯಲ್ಲ ಅದೆಲ್ಲ ತುಂಬಾ ಭಾಗ್ಯಶಾಲಿ ಅಂತ ಅನ್ಸುತ್ತೆ. ಏನ್ ಸಾಧ್ಯ ಲೈಫಲ್ಲಿ ಏನ್ ಮಾಡ್ಬೇಕು, ಏನಾಗ್ಬೇಕು ಚೈತ್ರ? ಏನೂ ಇಲ್ಲ ಸರ್, ಬದುಕನ್ನ ಭಗವಂತ ಹೆಂಗ್ ಕೊಟ್ಟಿದ್ದಾನೆ ಹಂಗೆ ಬದುಕೊಂಡು ಹೋದ್ರೆ ಸಾಕು ಅಂತ. ತುಂಬಾ ದೊಡ್ಡ ಕನಸುಗಳನ್ನ ಇಟ್ಕೊಂಡೇನು ಬದುಕ್ದವ್ರಲ್ಲ ನಾವು. ಮತ್ತೆ ಯಾವುದನ್ನು ನಾವು ಪ್ಲಾನ್ ಮಾಡಿಲ್ಲ ಇಲ್ಲಿ ತನಕ. ನಾನು ಭಾಷಣಕಾರ್ತಿ ಆಗ್ಬೇಕು ಅಥವಾ ನಾನು ಬಿಗ್ ಬಾಸ್ ಯಾವತ್ತೂ ಪ್ಲಾನ್ ಮಾಡಿಲ್ಲ ಸರ್. ಗೋ ವಿತ್ ದ ಫ್ಲೋ ಅಂತ, ಬಂದದ್ದೆಲ್ಲ ಬರಲಿ ಭಗವಂತನ ದಯೆಯೊಂದಿರಲಿ ಅಂತ ಬದುಕ್ದವಳು. ಸೊ ಭಗವಂತ ಏನ್ ಕೊಟ್ರು ಚೆನ್ನಾಗಿ ಕೊಡ್ತಾನೆ. ಬಟ್ ವಿರೋಧಿಗಳ ಎದುರುಗಡೆ ನಾವ್ ಏನ್ ಮಾಡಿದ್ರು ಇವಳು ಏನು ಆಗಲ್ವಲ್ಲ ಗುರು ಅನ್ನೋ ತರ ಬದುಕ್ಬೇಕು ಅಷ್ಟೇ. ಹಂಗೊಂದ್ ಬದುಕ್ತಾ ಇದ್ದೀವಿ. ಹಂಗೊಂದು ಕರೆಕ್ಟ್ ಡೈಲಾಗ್ ಹೊಡೆದ್ರು ಏನ್ ಶ್ರೀಕಾಂತ್, ಕರೆಕ್ಟ್ ಡೈಲಾಗ್ ಹೊಡೆದ್ರು. ಗ್ಯಾಪ್ ಅಲ್ಲಿ ಹೊಡೆದ್ರು ಅಂದ್ರೆ ಯಾರಿಗೆ ಮೆಸೇಜ್ ಹೇಳ್ಬೇಕು ಅವ್ರಿಗೆ ಹೇಳಿದ್ರು. ಅಂದ್ರೆ ಯಾವಾಗ್ಲೂ ನಮ್ಗೆ ಅವರೇ ವಿರೋಧಿಗಳು ಯಾರು? ನಮ್ಮನ್ನ ನೋಡದೇ ಇರೋರು, ನಮ್ಮನ್ನ ಮಾತಾಡದೇ ಇರೋರು ವಿರೋಧಿಗಳು. ಒಂದು ಯಾವಾಗ್ಲೂ ಒಂದು ನಾವು ಚೆನ್ನಾಗಿದ್ದೀವಿ ಅಂದ ತಕ್ಷಣಕ್ಕೆ ಇವ್ರು ಚೆನ್ನಾಗಿದಾರಲ್ಲ ಅನ್ನೋದನ್ನ ಸಹಿಸೋಕಾಗದೆ ಇರುವಂತ ವಿರೋಧಿಗಳಿದಾರಲ್ಲ. ನಮ್ಗಂತಲ್ಲ, ಪ್ರತಿಯೊಬ್ಬರಿಗೂ ಎಲ್ಲರ ಬದುಕಲ್ಲೂ ಇರುತ್ತಲ್ಲ ಒಂದ್ ಸಣ್ಣ ಅಸೂಯೆ ಇರುತ್ತೆ. ಬಟ್ ನಮ್ಮ ವಿಷಯದಲ್ಲಿ ಒಂಚೂರು ಜಾಸ್ತಿ ಎಫರ್ಟ್ ಹಾಕ್ತಾರೆ. ಕೆಲವ್ರು ನೋಡ್ಕೊಂಡು ಹೊಟ್ಟೆ ಒಂದು ಸ್ಟೇಟಸ್ ನೋಡ್ಕೊಂಡು ಈ ನನ್ ಮಗ ಏನ್ ಒಳ್ಳೆ ಲಕ್ಸುರಿ ಕಾರಲ್ಲಿ ತಿರುಗ್ತಾ ಇದ್ದಾನೆ ಅಂತ ಅನ್ಕೊಂಡು ಹೊಟ್ಟೆ ಕಿಚ್ಚು ಪಡ್ಕೊಂಡು ಹಂಗೆ ಇರ್ತಾರೆ. ಬಟ್ ನಮ್ಮ ವಿಷಯದಲ್ಲಿ ಹಂಗಲ್ಲ. ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿ ಅದನ್ನ ಇನ್ನೆಲ್ಲ ಒಂದಷ್ಟು ಕಮೆಂಟ್ಸ್ ಹಾಕೋಕೋ, ಇನ್ನೆಲ್ಲ ಒಂದಷ್ಟು ಕಿರಿಕ್ ಮಾಡೋಕೋ, ಒಂದ್ ಸ್ವಲ್ಪ ಖರ್ಚು ಮಾಡಿ ಏನೇನೋ ಮಾಡ್ತಾರೆ. ಸೊ ಅಂಥವ್ರ ಎದುರುಗಡೆ ತುಂಬಾ ಕಾಮಾಗಿ ನೀವೇನಾದ್ರೂ ಮಾಡ್ರಪ್ಪ ನಾವು ಆರಾಮಾಗಿ ಇರ್ತೀವಿ ಅನ್ನೋ ತರ ಬದುಕ್ಬೇಕು. ಈ ಬೆದರಿಕೆಗಳೆಲ್ಲ ಬಂದಾಗ ಹೆಂಗ್ ತಗೋತೀರಾ ನೀವಿಬ್ರು? ಹಾ ತುಂಬಾ ಸಲ ಹೆಂಗ್ ತಗೋತೀರಿ ಇಬ್ರು? ಫನ್ ಆಗಿ ತಗೋತೀವಿ. ಫನ್ ಆಗಿ ತಗೊಂಡಿದೀವಿ ಸರ್ ತುಂಬಾ ಜನ. ನೀವು ನನಗೆ ಥ್ರೆಡ್ ಕಾಲ್ಸ್ ಬಂದಾಗ ತುಂಬಾ ಸಲ ಶ್ರೀಕಾಂತ್ಗೆ ಬರುತ್ತೆ ನನ್ನ ಫೋನ್ ಕಾಲ್ಸ್. ಆಮೇಲೆ ಹೌದಾ ಆಯ್ತಾ ಸರಿಪಾ ಬಾ ನೀನ್ ಇಲ್ಲೇ ಶಾಸ್ತ್ರ ಸರ್ಕಲ್ಗೆ ಬಾ, ಬಂದು ಫೋನ್ ಮಾಡು ನಾವು ಬರ್ತೀವಿ ಅಲ್ಲಿಗೆ ಅಂತ ಹೇಳಿರೋದಿದೆ. ಸುರತ್ಕಲ್ ಹಾಕ್ತಾರ ಶ್ರೀಕಾಂತ್? ಈಗ ಅಲ್ಲ, ಸ್ವಲ್ಪ ಒಂದು 3-4 ವರ್ಷ ಹಿಂದೆ ತುಂಬಾ ಇತ್ತು ಬೆದರಿಕೆ ಆವಾಜ್ಗಳಾಗ್ತಾರೆ. ತುಂಬಾ ಇತ್ತು. ಅಟ್ಯಾಕ್ಸ್ಗಳು ಟ್ರೈ ಆಗಿರೋದು ಇಬ್ರ ಮೇಲೂ. ಭಾಷಣ ಮುಗಿಸಿ ಬರೋವಾಗ ಗಾಡಿ ಮೇಲೆ. ನೀವು ಟೂ ವೀಲರ್ ಓಡಾಡ್ತಿರ್ತೀರಿ? ಅಲ್ಲ ಟೂ ವೀಲರ್ ಒಂದು 7-8 years ಬ್ಯಾಕ್ ಹೋಗುವಾಗ ಒಂದು 4-5 ಹುಡುಗರೆಲ್ಲ ಜೊತೆಲೆ ಹೋಗ್ತೀವಿ, ಇಬ್ರೇ ಹೋಗಲ್ಲ ಎಲ್ಲೂ. ಕಾರಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ. ಆ ತರದೆಲ್ಲ ನಿಮ್ಗೆ ಗೊತ್ತಲ್ಲ, ನಾವು ತುಂಬಾ ಸೆನ್ಸಿಟಿವ್ ಜಿಲ್ಲೆಗಳಲ್ಲಿ ಇರೋಂಥವ್ರು. ಸೊ ಹಂಗ ಆ ತರದ್ ಎಲ್ಲ ಆಗಿದ್ದಿದೆ. ಆಫ್ಟರ್ ಬಿಗ್ ಬಾಸ್ ಇಲ್ಲ, ಅದಕ್ಕಿಂತ ಮುಂಚೆ ಇತ್ತು, ಒಂದು 2 years ಬ್ಯಾಕ್ ಇತ್ತು. ಇವಾಗ ಭಯ ಏನು ಕಾಡ್ತಿಲ್ವಾ ಸರ್? ಮುಂಚೆನೂ ಭಯ ಇರ್ಲಿಲ್ಲ ನಮ್ಗೆ. ಮುಂಚೆನೇ ಇರ್ಲಿಲ್ಲ, ಮತ್ತೆ ಈಗ ಅದು ಮುಗಿತದ ಅಂತ ಹೇಳಲಿಕ್ಕಾಗಲ್ಲ. ಅದೇನ್ ಕನ್ಫರ್ಮ್ಡ್ ಅಂತಿಲ್ಲ, ಏನೋ ಬಿಟ್ಬಿಟ್ರು ಆ ತರ ಎಲ್ಲ ಏನಿಲ್ಲ. ಯಾವಾಗ ಬೇಕಾದ್ರೂ ಅದಾಗಬಹುದು. ಆದ್ರೆ ನಾವಿಬ್ರು ಏನ್ ಅನ್ಕೊಂತೀವಿ, ಬದುಕೋದಿರ್ಬೋದು ಸಾಯೋದಿರ್ಬೋದು ಅದು ಭಗವಂತನ ಇಚ್ಛೆ. ಮನುಷ್ಯ ಪ್ಲಾನ್ ಮಾಡಕ್ ಆಗಲ್ಲ, ಅಥವಾ ನಾವು ವಿರೋಧಿಗಳು ಪ್ಲಾನ್ ಮಾಡಕ್ ಆಗಲ್ಲ. ನಾವು ಸಾಯ್ಬೇಕು ಅಂತ ಯಾರೊಬ್ಬ ಸ್ಕೆಚ್ ಹಾಕಿ ನಮ್ಮನ್ನ ಕೊಲ್ಲಕ್ ಸಾಧ್ಯ ಇಲ್ಲ. ನಮ್ಮ ಆಯುಷ್ಯ ತೀರಿದ್ರೆ ನಾವು ಸಾಯ್ತೀವಿ. ಅವನಿಂದಲೇ ಸಾಯ್ಬೇಕಂತ ಅವನಿಂದಲೇ ಸಾಯ್ತೇವೆ, ಅದ್ರಲ್ಲಿ ವಿಶೇಷ ಏನಿಲ್ಲ. ಸುಮ್ನೆ ಟೀ ಕುಡ್ಕೊಂಡಿದ್ದವನ್ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಲ್ವಾ ಸರ್? ಬಾತ್ರೂಮ್ ಅಲ್ಲಿ ಕಾಲ್ ಜಾರ್ ಬಿದ್ದು ಸತ್ತೋಗಿರೋರಿಲ್ವಾ? ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ. ಬಟ್ ಯಾವತ್ತೋ ಬರುವ ಸಾವಿಗೆ, ಅದು ಪೂರ್ವ ನಿರ್ಧರಿತವಾಗಿರುವ ಸಾವಿಗೆ ಹೆದರಿ ಇವತ್ತಿನ ಬದುಕನ್ನ ಕಳ್ಕೊಳ್ಳಲ್ಲ. ಇವತ್ತು ಚೆನ್ನಾಗಿ ಬದುಕ್ತೀವಿ, ನಮ್ಗೆ ಹೆಂಗ್ ಅನ್ಸುತ್ತೆ ಹಂಗ್ ಬದುಕ್ತೀವಿ. ಸಾವಿನ ನಂತರ ಹೇಗೋ ಗೊತ್ತಿಲ್ಲ, ಯಾರು ನೋಡಿಲ್ಲ. ಹಂಗಾಗಿ ನೀವಿಬ್ರು ನಂಗೆ ತುಂಬಾ ವಿಶೇಷವಾಗಿ ಕಾಣಿಸ್ತಿದ್ರಪ್ಪ, ನಿಜವಾಗ್ಲೂ ಹೇಳ್ತೀನಿ ನಾನು. ನನಗೆ ಏನೂ ಪರಿಚಯ ಇಲ್ದಿರೋ ದಂಪತಿಗಳು ನೀವು. ಬಟ್ ಐ ಫೆಲ್ಟ್ ಸೋ ಗುಡ್. ಅಂದರೆ ನಿಮ್ಮ ಆಲೋಚನೆ, ನಿಮ್ಮ ಬದುಕಿನ ಕಲ್ಪನೆ, ಇದೆಲ್ಲ ನನಗೆ ಸ್ಟಾರ್ಟಿಂಗ್ ಹೇಳಿದೆ ನಿಮ್ಗಿಂತ ಸೀನಿಯರ್ ಮದುವೆಯಲ್ಲಿ ಅಂತ. ಯಾಕೋ ನೀವು ನಂಗೆ ಸೀನಿಯರ್ ಕಾಣಿಸ್ತಾ ಇದ್ದೀನಿ. ಅಂದರೆ ಹಿಂಗಿದ್ರೆ ಮನಸ್ಥಿತಿ ಚಂದ ಇರುತ್ತೆ ಬದುಕು. ಹೆಂಗಿದ್ರು ನೆಮ್ಮದಿಯಾಗಿರ್ತೀವಿ ಸರ್, ನಾವ್ ಎಲ್ಲಿದ್ರು ನೆಮ್ಮದಿಯಾಗಿರ್ತೀವಿ. ಯೋಚನೆ ಮಾಡೋದಿದ್ರೆ ಆಯ್ತು ಅಷ್ಟೇ. ಏನ್ ಭಗವಂತ ಇದಾನೆ ಅನ್ನೋದೊಂದು ಹಿಂದ್ಗಡೆ ತಲೆನಲ್ಲಿ ಇಟ್ಕೊಂಡ್ಬಿಟ್ರೆ ಆಗತ್ ಬಿಡು, ಇದು ಒಳ್ಳೇದಕ್ಕೆ ಆಗಿರೋದೆ ಅಂತ. ನಮ್ ಜೀವನದಲ್ಲಿ ಎಂತೆಂತ ಕಷ್ಟ ಬಂದಾಗ್ಲೂ ನಾವು ಇದು ಒಳ್ಳೇದಕ್ಕೆ ಆಯ್ತು, ಇಲ್ದೆ ಹೋಗಿದ್ರೆ ಒಳ್ಳೇದಾಯ್ತು ಅಂತ ನೋಡ್ಬೇಕು, ಏನ್ ಕೆಟ್ಟದಾಯ್ತು ಅಂತ ನೋಡಿದ್ರೆ ನಮ್ಗೆ ಅದನ್ನ ಹೇಳ್ದೆ. ನಮ್ಗೆ 2 years ಬ್ಯಾಕ್ ಕಾಂಟ್ರವರ್ಸಿ ಆದಾಗ, ಜೈಲ್ಗೆಲ್ಲ ಹೋದಾಗ ನಾವು ಏನಕ್ಕೆ ಹಿಂಗಾಯ್ತು ಅಂತ. ಅದಾಗದೆ ಹೋಗಿದ್ರೆ ನಾನು ಬಿಗ್ ಬಾಸ್ಗೆ ಹೋಗ್ತಿರ್ಲಿಲ್ಲ. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಎವ್ರಿಥಿಂಗ್ ಏನೋ ಒಂದು ಒಳ್ಳೇದಕ್ಕೇನೆ, ಎಲ್ಲದೂ ಭಗವಂತ ಒಳ್ಳೇದಕ್ಕೆ. ನಮ್ಗೆ ನಮ್ ತಪ್ಪಿರಲ್ಲ, ಬಟ್ ಏನೇನೋ ಆಗೋಗಿರುತ್ತಲ್ಲ, ಗಟ್ಟಿ ಧ್ವನಿಲಿ ಹೇಳ್ಬೇಕು, ಕಿರ್ಚ್ಬೇಕು ಅಂತ ಅನ್ಸುತ್ತಾ? ತುಂಬಾ ಸಲ ಅನ್ಸಿದೆ ಸರ್. ನಾನು ಅದನ್ನೇ ಯಾವಾಗ್ಲೂ ತುಂಬಾ ಸಲ ಕಿತ್ತಾಡಿದ್ದೆ. ನಾನು ಕಿತ್ತಾಡಿದ್ದೆ ಶ್ರೀಕಾಂತ್ ಹತ್ರ, ಏನಕ್ಕೆ ನನಗೆ ಹಿಂಗೆ, ಯಾಕೆ ಆ ದೇವ್ರ ಕರುಣೆ ಬರಲ್ಲ, ನಾನು ಮಾಡದೇ ಇರೋ ತಪ್ಪಿಗೆ ಈ ರೀತಿ ಆಪಾದನೆಗಳು, ಇಷ್ಟೆಲ್ಲ ಶಿಕ್ಷೆ ನಾನು ಯಾಕೆ ಅನುಭವಿಸ್ಬೇಕು ಅಂತ ಕೇಳಿದಾಗ ಅವ್ರು ಯಾವಾಗ್ಲೂ ಹೇಳೋರು, ಈ ತಪ್ಪಿಗೆ ಮಾಡದೇ ಇರೋ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ತೇವಲ್ಲ, ಆಗ ಭಗವಂತ ಬಹಳ ದೊಡ್ಡ ಉಡುಗೊರೆ ನಮ್ಗೆ ವಾಪಸ್ ಕೊಡ್ತಾನೆ. ನಿನ್ ಕೈಯಿಂದ ಏನನ್ನ ಕಿತ್ಕೊಂಡಿದ್ದ ಅಂದ್ರೆ ಎಲ್ಲಾ ಕಿತ್ಕೊಂಡ ಸರ್. ದುಡ್ಡು, ಹೆಸರು, ಕೀರ್ತಿ, ನೆಮ್ಮದಿ ಎಲ್ಲಾ ಕಿತ್ಕೊಂಡಿದ್ದ. ಬರಿಗೈಯಲ್ಲಿದ್ದಾಗ ಶ್ರೀಕಾಂತ್ ಒಂದು ಮಾತು ಹೇಳಿದ್ರು ನನಗೆ, ಭಗವಂತ ನಮ್ಮ ಕೈಯಿಂದ ಖಾಲಿ ಮಾಡೋದು ಇನ್ನೇನೋ ದೊಡ್ಡದನ್ನ ಕೊಡೋದಕ್ಕೋಸ್ಕರ.
ಚಿಕ್ಕದನ್ನ ಕಿತ್ಕೊಂಡಿದ್ದಾನೆ, ತುಂಬಾ ದೊಡ್ಡದು ಕೊಡ್ತಾನೆ, ಖಾಲಿ ಆದಷ್ಟು ತುಂಬತ್ತೆ ಅಂತ. ಸೊ ಬಹುಶಃ ಅದು ಅಲ್ದೆ ಹೋಗಿದ್ರೆ ನಾನು ಖಂಡಿತ ಬಿಗ್ ಬಾಸ್ ಅಂತ ದೊಡ್ಡ ವೇದಿಕೆ ಮತ್ತು ಅಂಥದ್ದೊಂದು ದೊಡ್ಡ ಬದುಕು, ಇವತ್ತಿನ ಈ ಲೈಫ್, ಈ ಬದುಕು, ಈ ಬಣ್ಣದ ಒಂದು ಕಲರ್ಫುಲ್ ಬದುಕಿದೆ ಸರ್, ಅದನ್ನು ಬದುಕಬೇಕು ಅಂತ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಇದರಲ್ಲಿ ಇಷ್ಟು ಖುಷಿ ಇದೆ ಅಂತಲೇ ಅಂದ್ಕೊಂಡಿರ್ಲಿಲ್ಲ. ಯಾವತ್ತೂ ಮೇಕಪ್ ಮಾಡಿರಲಿಲ್ಲ, ಯಾವತ್ತೊಂದು ಮ್ಯಾಚಿಂಗ್ ಡ್ರೆಸ್ಸು ಆ ಥರ ಎಲ್ಲ ಯಾವತ್ತೂ ಹಾಕೇ ಇರಲಿಲ್ಲ. ಸೊ ಈ ಥರದೊಂದು ಬದುಕು ನಾನು ನೋಡಬೇಕು ಅಂತ ದೇವ್ರಿಗೆ ಆಸೆ ಇತ್ತು ಅನ್ಸುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಮಾಡಿ ಒಂದು ಸ್ವಲ್ಪ ಒಂದು ಸಣ್ಣ ಗ್ಯಾಪ್ ತಗೋ, ಇದನ್ನ ಎಂಜಾಯ್ ಮಾಡು, ಎಲ್ಲ ಜಗತ್ತು ಇದನ್ನು ನೋಡ್ತಾ ಇದೆ, ನಿನ್ನ ಲೈಫಲ್ಲೂ ಇದು ಬೇಕು ಅಂತ ದೇವ್ರು ಪ್ಲಾನ್ ಮಾಡಿದ್ದ ಅನ್ಸುತ್ತೆ. ಹಂಗೆ ಆಯ್ತದು. ಅನ್ಎಕ್ಸ್ಪೆಕ್ಟೆಡ್ಗಳು ಎಷ್ಟು ಮಟ್ಟಿಗೆ ಹೊಡೆತ ಬಿದ್ದಾಗ ಹಿಂಗೆಲ್ಲ ಅನಿಸ್ಬಿಡುತ್ತಲ್ಲ ಬದುಕಲ್ಲಿ. ಓ ಖಂಡಿತವಾಗ್ಲು ತುಂಬಾ ಜನ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಈಗ ನನಗೆ ಹೊರಗಡೆ ಬಂದ್ಮೇಲೆ ತುಂಬಾ ಜನ ಹೇಳಿದಿದೆ, ಬಿಗ್ ಬಾಸ್ ಅಲ್ಲಿ ನಿಮ್ಗಾಗಿರೋಷ್ಟು ಟಾರ್ಗೆಟ್, ನೀವು ಅನುಭವಿಸಿರೋಷ್ಟು ನೋವುಗಳೇನಾದ್ರು ನಮಗಾಗ್ಬಿಟ್ಟಿದ್ರೆ ನಾವು ಸೂಸೈಡ್ ಮಾಡ್ಕೊಂತಿದ್ವಿ, ಹೆಂಗ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಅಷ್ಟು ದಿನ ಇದ್ರಿ ಅಂತ. ಬಟ್ ನಂಗೆ ಅನ್ಸುತ್ತೆ ಅದೇ ಬದುಕಲ್ಲಿ ನಾವು ಎಷ್ಟು ಹೊಡೆತ ತಿಂತೀವಿ ಅವಾಗ ಸಹಿಸ್ಕೊಳ್ಳೋದು ಕಲ್ತ್ಬಿಡ್ತೀವಿ. ಹಂಗೆ ಕಲ್ತಾಗ್ಲೇ ಬಿಫೋರ್ 30 ಇದನ್ನೆಲ್ಲ ನೋಡ್ಬಿಟ್ಟಿದ್ದೀವಿ ಸರ್. ಆವಾಗ ಒಂದ್ಸಲ ಹಿಂದ್ಗಡೆ ತಿರುಗಿ ನೋಡಿದ್ರೆ 30 ವರ್ಷಕ್ಕೆ ನಿಂತ್ಕೊಂಡು ಹಿಂದ್ಗಡೆ ಏನಾಗಿಲ್ಲ ನಮ್ಮ ಲೈಫಲ್ಲಿ, ಎಲ್ಲ ಆಗಿದೆ. ಇಷ್ಟೇ ತಾನೆ, ಇಷ್ಟೇನಾ ಕೇಸು, ಇಷ್ಟೇನಾ ಜೈಲ್ ಅಂದ್ರೆ ಇಷ್ಟೇನಾ, ಕೇಸ್ ಅಂದ್ರೆ ಇಷ್ಟನಾ, ಅವಮಾನ ಇಷ್ಟನಾ, ಯಾವನು ಅವ ಕಮೆಂಟ್ ಇಷ್ಟೇ ತಾನೇ ಗುರು, ನೀನ್ ಇಷ್ಟೇ ಕಮೆಂಟ್ ಹಾಕ್ಬೋದು, ಇದಕ್ಕಿಂತ ಕೆಳಗೆ ಏನ್ ಮಾಡ್ಬೋದು ನೀನು, ಇಷ್ಟೇ ಟ್ರೋಲ್ ಮಾಡ್ಬೋದು, ಇನ್ನೇನ್ ಮಾಡ್ಬೋದು ಬಿಡು, ಇದಕ್ಕಿಂತ ದೊಡ್ಡದು ನೋಡಿದೀನಿ ಅಂತ. ಜೀವನ ದೊಡ್ಡದು ಅಂತ ಅನ್ಸೋದೇ ಆಗ ಸರ್. ನಮಗೆ ಅದು ಜೊತೆಲೇ ನೋಡಿದ್ವಿ, ಬಹುಶಃ ಎಲ್ಲರಿಗೂ ಸಿಗಲ್ಲ, ಒಬ್ಬೊಬ್ಬರೇ ಇದ್ದಿದ್ರೆ ನಮ್ಗೆ ಫೇಸ್ ಮಾಡೋದು ಕಷ್ಟ ಆಗೋದು, ಇಬ್ರು ಜೊತೆಲೇ ಫೇಸ್ ಮಾಡಿದ್ರಿಂದ ಅದು ಸುಲಭ ಆಯ್ತು. ಯಾಕಂದ್ರೆ 30 ವರ್ಷಕ್ಕೆ ಗುರು ನೆಕ್ಸ್ಟ್ 60 ವರ್ಷ ಏನು ಅಂತ ಲೈಫಲ್ಲಿ ನೋಡಿರೋರ್ನ ಇನ್ನು ತುಂಬಾ ಚೆನ್ನಾಗಿ ಪಕ್ವತೆ ಇರುತ್ತೆ ಬರೆಯೋದಕ್ಕೆ ಅಂತ. ಬಟ್ ಆ ಕಷ್ಟಗಳನ್ನು ಇವಾಗ ನೆನಪಿಸ್ಕೊಂಡು ಒಂದು ಖುಷಿ ಪಡೋದಿದೆಯಲ್ಲ, ಬಹಳ ರೇರ್ ಜಾತಿಗೆ ಸೇರಿದವ್ರು ನೀನು. ನಿಜ ಕೊರ್ಗೋರ್ ಮಧ್ಯೆ ಹೌದು, ಮುಗಿತಪ್ಪ ಅದು ನೋಡ್ಬಿಟ್ಟಿದೀವಿ, ಇನ್ನೇನ್ ನಮ್ಮನ್ನ ಎದುರಿಸಕ್ ಸಾಧ್ಯ, ಇನ್ನೆಷ್ಟು ನೋವು ಕೊಡಕ್ ಸಾಧ್ಯ, ತಿಂದ್ಬಿಡ್ತೀವಲ್ಲ ನಾವು. ಇನ್ನೇನಿದ್ರು ವರ್ಸ್ಟ್ ಮೈಂಡ್ ರೆಡಿ ಇದ್ರೆ ನಡೆಯೋದೆಲ್ಲ ಬೆಸ್ಟ್. ಹೌದು, ಅದು ಯಾವಾಗಲೂ ವರ್ಸ್ಟ್ ನಡೆದೋಗ್ಬಿಟ್ಟಿದ್ರೆ ಇದೆಲ್ಲ ಸರ್, ಅದು ಎಷ್ಟೇನಾ ಬಾ ನೋಡೋಣ ಬಾ ಅನ್ನೋ ತರ ಇರುತ್ತೆ. ಆ ದಿನಗಳು ಅಂತ ಇರುತ್ತಲ್ಲ, ನಿಮ್ ಚೆನ್ನಾಗಿದೆ ನಿಮ್ ದಿನಗಳು, ನೀವು ಚೆನ್ನಾಗಿ ಹೇಳಿದ್ರಿ ಸರ್. ಇಬ್ರು ಒಟ್ಟೊಟ್ಟಿಗೆ ನೋಡ್ಬಿಟ್ಟಿದೀವಿ ಸರ್, ಎಲ್ಲರೂ ಎಲ್ಲೋ ಒಬ್ರು ಆಚೆ ಒಬ್ರು ಒಳಗಿದ್ರೆ ಯೋಚನೆ ಮಾಡ್ಬೇಕು, ಇಬ್ರು ಒಟ್ಟಿಗೆ ಬದುಕಿದು. 2 ಸಂದರ್ಭಗಳು ಒಟ್ಟಿಗೆ ಇದ್ವಿ. ನಮ್ಮನ್ನ ನೋಡಿ ನನಗೆ ಈಗ್ಲೂ ನೆನಪಿದೆ, ನಮ್ದು KSR ಟೈಮಲ್ಲಿ ನಮ್ ಪೊಲೀಸ್ ಆಫೀಸರ್ ಒಬ್ರು, ಏನು ಒಳ್ಳೆ ಪ್ಯಾರ್ ನಿಮ್ದು ಅಂತ ಇನ್ವೆಸ್ಟಿಗೇಷನ್ ಕೂರ್ಸ್ಕೊಂಡಿದ್ದಾರೆ ಸರ್ ನಮ್ಮನ್ನ. ನಾವಿಬ್ರು ಕೂರ್ಸ್ಕೊಂಡ್ ಮಾತಾಡ್ತಾರೆ. ಈ ತರ ಇವತ್ತಿನ ಕಾಲದಲ್ಲಿ ಸಿಗದೇ ಇಲ್ಲ ಲವರ್ಸ್ಗಳು. ಸುಮ್ನೆ ಕಣ್ಣಲ್ಲಿ ನೋಡ್ಕೊಂಡು ನಾನ್ ಸುಮ್ನೆ ಹಿಂಗ್ ಕುತ್ಕೊಂಡಿದ್ರೆ ನಾನು ನೋಡ್ಕೊಂಡು ಜಸ್ಟ್ ನಾವೇನು ಮಾತಾಡಿಲ್ಲ. ಅವರು ಪೊಲೀಸ್ ಹತ್ರ ಕೇಳ್ತಾರೆ, ಸರ್ ಅವ್ಳಿಗೆ ವಾಶ್ರೂಮ್ಗೆ ಹೋಗ್ಬೇಕು ಒಂಚೂರು ಅರೇಂಜ್ ಮಾಡಿ ಅಂತ. ಪೊಲೀಸ್ ಆಫೀಸರ್, ಏನಪ್ಪ ನೀನು ಬರೀ ಮುಖ ನೋಡೇ ಮಾತಾಡ್ಕೊಂತಿರಲ್ರಿ ನಿಮ್ಮಿಬ್ರದ್ದು ಅಂತ. ಅಂಡ್ ಐ ಸ್ಟಿಲ್ ರಿಮೆಂಬರ್ ಒಬ್ರು ಕವಿತಾ ಮೇಡಮ್ ಅಂತ ಪೊಲೀಸ್ ಆಫೀಸರ್ ಅವರು ಯಾವಾಗ್ಲೂ ಹೇಳಿದ್ರು, ನೀವು ತುಂಬಾ ಚೆನ್ನಾಗಿ ಬದುಕ್ತೀರಾ, ನಿಮ್ಗೆ ಏನೂ ಯೋಚನೆ ಇಲ್ಲ, ಬಿಕಾಸ್ ನಿಮ್ಗೆ ಲೈಫ್ನ ಎಲ್ಲ ಕಷ್ಟಗಳು ಗೊತ್ತು. ಅಂಡ್ ನಾವು ನೋಡ್ತೀವಿ ಇವತ್ತಿನ ಕಾಲದಲ್ಲಿ ಈ ತರ ಕಪಲ್ಸ್ ನಾವೆಲ್ಲೂ ನೋಡಿಲ್ಲ, ಅದೆಲ್ಲ ನಮ್ಮ ಕಾಲಕ್ಕೆ ಕಳೆದೋಯ್ತು. ಇವಾಗ ತುಂಬಾ ಮೋಟಿವೇಶನ್, ತುಂಬಾ ಆಫೀಸರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರು ಹೇಳೋರು, ನಮ್ ಕಾಲದಲ್ಲೇ ಮುಗೀತು ಅಂತ ಅನ್ಕೊಂಡಿದ್ವಿ, ನಮ್ ಕಾಲದವರೇ ಎಲ್ಲ ಇವಾಗ ಡಿವೋರ್ಸ್ ತಗೋತಾರೆ, ನೀವ್ ಈ ತರದ ಸಿಚುವೇಶನ್ ಅಲ್ಲೂ ಒಬ್ರಿಗೊಬ್ರು ಈ ಸಂಕಷ್ಟದಲ್ಲೂ ಒಬ್ರಿಗೊಬ್ರು ಹಿಂಗ್ ನಿಂತ್ಕೋತೀರಾ ಅಂದ್ರೆ ಆಶ್ಚರ್ಯ ಆಗುತ್ತೆ. ಏನೂ ಆಗಲ್ಲ ಹೋಗಿ ಇಂತ, ನೀವ್ ಚೆನ್ನಾಗಿ ಬದುಕ್ತೀರಾ ಹೋಗಿ. ಹಾ ಹೌದು, ಪರಪ್ಪನಗರ. ಸೊ ಅಲ್ಲಿದ್ದ ಆಫೀಸರ್ಸ್ಗಳಿಗೂ ಎಲ್ಲ ತುಂಬಾ ಇಷ್ಟ. ಅಂದ್ರೆ ಏನ್ ಇವತ್ತಿನ ಕಾಲದಲ್ಲೂ ಹಿಂಗೆಲ್ಲ ಇರ್ತಾರ, ಇವತ್ತಿನ ಮಕ್ಳೆಲ್ಲ ನೋಡಿದ್ರೆ ಹೆಂಗೆಂಗೋ ಬದುಕ್ತಾರೆ, ನೀವೇನ್ ಇಷ್ಟ ಚೆನ್ನಾಗಿದ್ದೀರಾ, ಪೂಜೆ ಗೀಜೆ ಮಾಡ್ಕೊಂಡು. ಇವರು ಸಪರೇಟ್, ನಮ್ದು ಲೇಡೀಸ್ ಡೈರೆಕ್ಟ್ ಸಪರೇಟ್. ಬಟ್ ಮೀಟ್ ಮಾಡ್ತಿದ್ರ ಅಲ್ಲಿ, ವೀಕ್ಲಿ ಒನ್ಸ್ ಮೀಟಿಂಗ್ ಇರುತ್ತೆ. ಅಂಡ್ ಫ್ಯಾಮಿಲಿ ಅವ್ರು ನೋಡಕ್ ಬಂದಾಗ ಒಟ್ಟಿಗೆ ಬಿಡ್ತಾರೆ. ಅವರಿಗೆ ಅಲ್ಲಿ ಏನಿರಲ್ಲ, ನಮ್ದು ಇಲ್ಲಿ ಇರುತ್ತಲ್ಲ ಫುಡ್ ಏನಾದ್ರು ಕೊಡ್ಬೋದು, ತಗೊಂಡು ಹೋಗಿ ಕೊಡ್ಬೋದು. ಸೊ ಜೈಲಲ್ಲೂ ಇದೆ ಪೋಷಾಕು ನಿಮ್ ಪಂಚಾಯತ್ ನಿಮ್ದು. ಹಂಗೆ ನಾನು ಸೀರೆಲ್ ಇರ್ತಿದ್ದೆ, ಸೀರೆ ಚೂಡಿದಾರ್ ಬಿಟ್ಟು ಬೇರೆ ಆಗ್ತಿರ್ಲಿಲ್ಲ. ಏನು ಒಂದು ವಾರದಲ್ಲಿ ಏನ್ ಡಿಸ್ಕಷನ್ ಆಗ್ತಿತ್ತು ಇಬ್ರು ನಡುವೆ, ಈ ಬ್ಯಾರಕ್ ಆ ಬ್ಯಾರಕ್ಕಲ್ಲಿ ಬಂದಾಗ ಇಬ್ಬರಿಗೂ ಡಿಸ್ಕಷನ್ ಏನಿಲ್ಲ, ಯೂಶುವಲ್ ಫಾರ್ಮಲ್ ನಮ್ದೇನೇನು ಫ್ಯಾಮಿಲಿ ಕಡೆಯಿಂದ ಮಾತಾಡ್ಬೇಕು ಅದೆಲ್ಲ ಮಾತಾಡ್ತಿದ್ವಿ. ಬಟ್ ಬೇರೆ ಏನಿಲ್ಲ, ಈ ಪೂಜೆ ಮಾಡದ, ಈ ವಾರಕ್ಕೆ ಈ ಪೂಜೆ ಮಾಡು, ಈ ಇದು ಮಾಡು, ಅದನ್ನೇ ಮಾತಾಡ್ತಿದ್ವಿ. ಇವ್ರ ಆತಂಕ ಇದ್ರು, ಏನ್ ಹಿಂಗಾಗೋಯ್ತು ಆ ತರದೆಲ್ಲ ಒಂದ್ ಸಹಜವಾಗಿರೋ ಆತಂಕ ಇದ್ದೇ ಇರುತ್ತೆ. ಅಂದ್ರೆ ಥಿಂಗ್ ಅಂದ್ರೆ ನನಗೇನು ಗೊತ್ತಾಗ್ತಿರ್ಲಿಲ್ಲ, ಏನು ಮಾಹಿತಿ ಹೊರಗಡೆ ಏನ್ ಮೀಡಿಯಾದಲ್ಲಿ ಏನಾಗಿದೆ ಯಾವ್ದು ನನಗ್ ಗೊತ್ತಿಲ್ಲ. ಇವ್ರಿಗೆ ಗೊತ್ತಾಗ್ತಿತ್ತು, ಇವ್ರಿಗೆ ಟಿವಿ ಎಲ್ಲ ಇರೋದು, ನನಗೇನು ಇರ್ಲಿಲ್ಲ. ಸೊ ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ. ಕಾಲ್ಸಿಗೆಲ್ಲ ಇದಿರ್ತಿತ್ತು, ಟೈಮಿಂಗ್ಸ್ ಇರ್ತಿತ್ತು, ಇವರಿಗೆ ಟೈಮಿಂಗ್ಸ್ ಇಲ್ಲ, ಒಂದೊಂದು ವಾರ ಕಾಯ್ಬೇಕಾಗ್ತಿತ್ತು. ಹಂಗಾಗಿ ಬಟ್ ಅದೆಲ್ಲವೂ ಕೂಡ ನಮ್ಗೆ ಎಷ್ಟು ಒಳ್ಳೇದಾಯ್ತು ಅಂದ್ರೆ, ಈಗ ಒಂದ್ ಸೆಕೆಂಡಿಗೆ ತಿರುಗಿ ನೋಡಿದ್ರೆ ನಾವಿಬ್ರು ಅದೇ ಅನ್ಕೋತೀವಿ, ವಿರೋಧಿಗಳಿಗೆ ನಾವು ಧನ್ಯವಾದ ಹೇಳಬೇಕು. ಬಿಕಾಸ್ ಆ ಲೈಫಲ್ಲಿ ನಮಗೆ ರಿಯಲೈಸೇಷನ್ ಮತ್ತೆ ಬದುಕ್ ಹಿಂಗೆ
ಇದ್ರೆ ಹಿಂಗ್ ಬದುಕ್ತೀವಿ ನಾವು ಅಂತೆಲ್ಲ ಕಟ್ಕೊಂಡಿರೋದಿದೆಯಲ್ಲ ಸರ್, ಅದೆಲ್ಲವೂ ಹಂಗೆ ಆಯ್ತು. ಆ ಸಿಚುವೇಶನ್ ಫೇಸ್ ಮಾಡಿದ ಕಾರಣಕ್ಕೆ ಇವತ್ತು ಗಟ್ಟಿಯಾಗಿ. ಅದ್ರಲ್ಲೇನು ಅವಮಾನ ಇಲ್ಲ. ಅವಮಾನ ಇಲ್ಲ ಸರ್, ನಾವೇನೋ ಮಾಡಿ ಇದ್ ಮಾಡಿದ್ರೆ ಒಂದ್ ಲೆಕ್ಕ, ಬಟ್ ವಿರೋಧಿಗಳಿಗೆ ನಮ್ಮನ್ನ ನೋಡಿದ್ರೆ ಒಂದ್ ಭಯ ಇದೆ ಅನ್ನೋದಿದೆ ಅಲ್ಲ, ಅದು ಯಾವಾಗ್ಲೂ ನಮಗೆ ಖುಷಿ ಕೊಡುತ್ತೆ. ಸೊ ಸಪ್ತಪದಿನ ಅವಾಗ್ಲೇ ತುಳಿದ್ಬಿಟ್ರಿ ನೀವು. ಹಾ, ಎಲ್ಲ ತರದ ಪ್ರತಿ ಹೆಜ್ಜೆಲೂ ಜೊತೆಗೆ ಇರ್ತೀನಿ ಅನ್ನೋದಿದೆಯಲ್ಲ, ಅದೊಂದು ಮೆಸೇಜ್ ಇದೆಯಲ್ಲ, ಅದನ್ನ ಇಬ್ರು ಕ್ರಾಸ್ ಮಾಡೇ ಬಂದ್ಬಿಟ್ರಿ. ನಿಜ. ಅದನ್ನ ನನಗೆ ಈಗ್ಲೂ ನೆನಪಿದೆ. ಒಂದ್ ಮೀಟ್ ಮಾಡೋಕ್ಕೆ ಅಂತ ನಮ್ಮನ್ನ ಬಿಟ್ಟಾಗ ನಾವಿಬ್ರು ಎದುರು ಬದಲಾಗ್ತೀವಿ ಜೈಲಲ್ಲಿ. ನಾವು ಮೀಟ್ ಮಾಡಕ್ ನಮ್ಗೆ ಅವಕಾಶ ಇರುತ್ತೆ ನಮ್ಮ ಕೇಸ್ನಲ್ಲಿರೋನ. ಮೀಟ್ ಮಾಡಕ್ ಬಿಟ್ಟಾಗ ನನ್ನ ಜೊತೆಗೆ ಒಬ್ರು ಆಫೀಸರ್ ಇದ್ರು. ಸೊ ಅವ್ರು ಹೇಳಿದ್ರು, ಒಂದೇ ಮಾತು ಹೇಳ್ತಾರೆ, ಏನೂ ಆಗಲ್ಲ ಮಗ, ಟೆನ್ಷನ್ ತಗೋಬೇಡ, ಪೂಜೆ ಕಲ್ತಿದ್ದೀನಿ, ಅಡುಗೆ ಕಲ್ತಿದ್ದೀನಿ, ಡ್ರೈವಿಂಗ್ ಬರುತ್ತೆ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕರ್ಕೊಂಡೋಗಿ ನಿನ್ನನ್ನು ಸಾಕ್ತೀನಿ, ಯೋಚನೆ ಮಾಡಬೇಡ ಅಂತ ಕಂಬಿ ಹಿಂದೆ ನಿಂತು ಹೇಳಿದ ಮಾತು. ಅದನ್ನ ನೋಡಿ ನನ್ನ ಜೊತೆಗಿದ್ದ ಆಫೀಸರ್ ಕಣ್ಣೀರು ಹಾಕ್ಬಿಟ್ರು. ಶಿ ವಾಸ್ ಲೈಕ್, ಓ ಮೈ ಗಾಡ್, ಈ ಥರನೂ ಇರ್ತಾರ ಏನ್ರಿ ಅಂತ. ಅವರೇ ನನಗೆ ಹೊಟ್ಟೆ ಕಿಚ್ಚಾಗುತ್ತೆ ನಿಮ್ಮಿಬ್ಬರನ್ನ ನೋಡಿದ್ರೆ ಅಂತ ಅಂದಿದ್ರು ಆಫೀಸರು. ಮೋಸ್ಟ್ಲಿ ಅದೇ ಲೈಫ್ ಜೈಲಲ್ಲಿ ನಡೆದಿದ್ದು. ಹಾ, ಕಂಬಿಗಳ ನಡುವೆ ನಿಂತ ಏನಾಗಲ್ಲ, ಡ್ರೈವಿಂಗ್ ಕಲ್ತಿದ್ದೀನಿ, ಅಡುಗೆ ಬರುತ್ತೆ ನನಗೆ, ಒಬ್ಬ ಗಂಡಸು ಸೌಟು ಮತ್ತು ಸ್ಟೇರಿಂಗು ಹಿಡಿದ್ರೆ ಜಗತ್ತಿನ ಎಲ್ಲೋದ್ರೂ ಬದುಕ್ಬೋದಂತೆ, ಪೂಜೆ ಕಲ್ತಿದ್ದೀನಿ, ಎಲ್ಲೋದ್ರೂ ಸಾಕ್ತೀನಿ, ನಾ ಯೋಚನೆ ಮಾಡಬೇಡ, ಜೀವನ ಚೆನ್ನಾಗಿರತ್ತೆ ನಮಗೆ, ಏನೂ ಯೋಚನೆ ಮಾಡಬೇಡ, ದೇವ್ರನ್ನ ಪ್ರಾರ್ಥನೆ ಮಾಡು ಅಂತ. ಅಲ್ಲಿಂದ ಹಂಗ ಅಂದ್ಕೊಂಡು ಹೊರಗಡೆ ಬಂದವರು ಸರ್ ನಾವು. ಇವತ್ತಿಗೆ ಜೀವನ ನೋಡೋವಾಗ ಇದೆಲ್ಲ ದೇವ್ರು ತುಂಬಾ ಕೊಟ್ಬಿಟ್ಟ. ಅಂದ್ರೆ ಅನ್ಕೊಂಡ ರೀತಿ ಇರ್ಲಿಲ್ಲ, ಹೊರಗಡೆ ಎಲ್ಲರೂ ಸಪೋರ್ಟ್ ಮಾಡಿದ್ರು, ತುಂಬಾ ಸಪೋರ್ಟ್ ಮಾಡಿದ್ರು. ಯಾರು ಇಲ್ಲ ನಾವ್ ಅನ್ಕೋತೀವಿ ಕಷ್ಟ ಬಂದಾಗ ತುಂಬಾ ಜನ ಸೂಸೈಡ್ ಮಾಡ್ಕೋತಾರಲ್ಲ, ಆಗೆಲ್ಲ ನಾನು ಅನ್ಕೋತೀವಿ ಮಾಡ್ಕೋಬೇಡಿ, ಒಂದ್ ಕ್ಷಣ ವೆಯ್ಟ್ ಮಾಡಿ, ಲೈಫ್ ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ಕಾರಣಕ್ಕೂ ಸೂಸೈಡ್ ಮಾಡ್ಕೋಬೇಡಿ. ಬಿಕಾಸ್ ಲೈಫ್ ಅನ್ನೋದು ಇವತ್ತಿಗೆ ಏನ್ ಹಿಂಗಾಯ್ತು ಅಂತ ಅನ್ಸುತ್ತೆ, ಇದೊಂದು ಸೆಕೆಂಡ್ ನಾವು ಎದ್ದಿದ್ರೆ ನಮ್ಮ ಜೊತೆಗೆ ಎಲ್ಲರೂ ಬರ್ತಾರೆ ಸರ್. ಎಲ್ಲರೂ ಒಂದು ದೊಡ್ಡ ವರ್ಗ ನಮ್ಮನ್ನ, ಯಾರಿಗೂ ಸರ್ ಒಂದು ಫಾಲ್ ಡೌನ್ ಆದಾಗ ಯಾರು ಜೊತೆಗೆ ನಿಲ್ಲಲ್ಲ. ಬಟ್ ನಾವು ಎಷ್ಟು ಭಾಗ್ಯವಂತರು ಅಂದರೆ ನಮ್ಮ ಜೊತೆಗೆ ಹೊರಗಡೆ ಬಂದಾಗ ಎಷ್ಟು ಜನ ನಿಂತರು ಅಂದರೆ ತುಂಬ ಭಾಗ್ಯವಾಗಿದ್ವಿ. ಯಾರು ಇಲ್ಲದೆ ಇರೋ ಸಿಚುವೇಶನು ನೋಡಿದ್ದೀವಿ, ಎಲ್ಲರೂ ಜೊತೆಗೆ ಬಂದು ನಿಂತಿರೋ ಸಿಚುವೇಶನು ನೋಡಿದ್ದೀವಿ. ಸೊ ಅದೆರಡು ಇದ್ದಿದ್ದ ಕಾರಣಕ್ಕೆ ಒಂದೇನಿತ್ತು ಸರ್, ಯಾರಿಲ್ಲ ಅಂದರೂ ನಂಗೆ ನೀನಿದ್ದೀನಿ, ನಿಂಗೆ ನಾನಿದ್ದೀನಿ, ಜೊತೆಗೆ ಬೆನ್ನಿಂದ ಭಗವಂತ ಇದ್ದಾನೆ ಸಾಕು ಅಂತ ಹಂಗೆ ನಂಬಿದ ಕಾರಣಕ್ಕೆ ಅನ್ಸುತ್ತೆ ಕಷ್ಟದಲ್ಲಿ ಎಲ್ಲರೂ ಬರ್ತಾರಲ್ಲ, ದೇವ್ರು ಮನುಷ್ಯನ ರೂಪದಲ್ಲಿ ಬರ್ತಾನೆ ಅಂತ. ಹಂಗೆ ತುಂಬ ಜನ ಲಾಯರ್ಸ್ಗಳು ಬಂದರು, ಟೀಮ್ನವ್ರು ಬಂದರು, ಯಾರು ಬಂದರು ಸರ್. ನಮಗೆ ಪರಿಚಯ ಇಲ್ಲದೆ ಇರುವ, ಒಂದಿನೂ ನಾವು ಮಾತಾಡಿಸ್ದೇ ಇರೋ ಅಂತ ಯಾರ್ಯಾರೋ ಬಂದು ನಮ್ಮನ್ನು ಭೇಟಿಯಾಗೋರು. ಅಕ್ಕ ನಾನು ನಿಮ್ಮ ಭಾಷಣ ಕೇಳಿದ್ದೆ, ಅದಕ್ಕೆ ಬಂದು ಜೈಲಲ್ಲಿ ಮೀಟ್ ಮಾಡ್ತಿದ್ದೀನಿ, ಅಕ್ಕ ನಿಮ್ಮನ್ನು ನೋಡಬೇಕು ಅಂತಿತ್ತು. ಅದು ಹೆಂಗೆ ಅಂದರೆ ಸರ್, ನಾವು ಸಮಾಜಕ್ಕೆ ಮಾಡಿದ್ರೆ ಸಮಾಜ 10 ಪಟ್ಟು ನಮಗೆ ವಾಪಸ್ ಕೊಡುತ್ತಂತೆ. ಅದನ್ನು ನಾನು ಆ ಫೇಸಲ್ಲಿ ನೋಡಿದೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ, ಈ ಥರದ ಸಿಚುವೇಶನ್ ತಂದು ಕೊಟ್ಟವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನ್ನವ್ರು ಯಾರು ಅಂತ ನೀವು ತೋರಿಸ್ಕೊಟ್ರಿ. ಅವತ್ತು ನಿಂತವ್ರು ಇನ್ನೊಂದು ಲೈಫ್ ಟೈಮ್ ನಿಲ್ತಾರೆ ನಮ್ಮ ಜೊತೆಗೆ. ಯಾಕಂದ್ರೆ ಕಷ್ಟದಲ್ಲಿ ನಿಂತವ್ರು ಸರ್ ಲೈಫ್ ಟೈಮ್ ನಿಲ್ತಾರೆ. ಏನೂ ಇಲ್ಲದೆ ಇರುವಾಗ ನಮ್ಮ ಜೊತೆಗೆ ಯಾರು ಬಂದಿದ್ರು ಅವ್ರು ಇವತ್ತಿಗೂ ಇದ್ದಾರೆ, ಮುಂದೂ ಇರ್ತಾರೆ. ನಾವು ಅದನ್ನೇ ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ನೀವು ನೋಡಿದ್ರೆ ಹಾಗೆ ಹಾಕಿದ್ವಿ, ಸಂಕಷ್ಟದಲ್ಲಿದ್ದಾಗ ನಮ್ಮ ಯಶಸ್ಸನ್ನು ಬಯಸಿದವರು ನಮ್ಮ ಸುತ್ತ ಇರಬೇಕು ಅಂತ ನಮ್ಮ ಆಸೆ, ಅದಕ್ಕೋಸ್ಕರ ನೀವು ಬರಬೇಕು ಅಂತ ನಾವು ಹಾಕಿದ್ವಿ. ತುಂಬ ಜನ ಇನ್ವಿಟೇಷನ್ನಲ್ಲೂ ಒಂದಷ್ಟು ಜನ ಕಮೆಂಟ್ ಮಾಡೋದು, ಅದೇನದು ಹಂಗೆ ಕಷ್ಟದಲ್ಲಿ ಇದ್ದವ್ರು ಬನ್ನಿ ಅಂತ ಕರಿತೀರಿ, ನಾವೆಲ್ಲ ಬರಬಾರ್ದು, ಆ ಥರ ಎಲ್ಲ ಬಂತು. ಇದು ನಮ್ಮ ಮದುವೆ ಹಿಂಗೆ ಆಗಬೇಕು ಅಂತಿದೆ. ನಮಗೆ ಯಾರು ಬೇಕು ಅವ್ರನ್ನೇ ಕರಿತೀವಿ ಅಂತ. ನನಗೂ ನಮ್ಮ ಅಮ್ಮಂಗೂ ಮಹಾಯುದ್ಧ ಆಗಿದೆ ಮದುವೆ ಕರೆಯೋ ವಿಷಯದಲ್ಲಿ. ಹಿಂಗಾಗಬೇಕು, ನಮ್ಮ ಸಂಬಂಧಿಕರ ಕರಿಬೇಕು, ಗ್ರ್ಯಾಂಡ್ ಆಗಬೇಕು ಅಂತ ನಮ್ಮ ಅಮ್ಮಂಗೆ. ನನ್ನ ಅಮ್ಮ ಇಲ್ಲ, ಯಾರು ಇರ್ಲಿಲ್ಲ, ನಿನ್ ಸಂಬಂಧಿಕರು ಯಾರು ಇರ್ಲಿಲ್ಲ ಕಷ್ಟದಲ್ಲಿದ್ದಾಗ, ಯಾರು ಕಷ್ಟದಲ್ಲಿದ್ರು ಅವ್ರು ನಮ್ಮ ಜೊತೆಗಿರ್ಬೇಕು. ನಿನ್ನ ಸಂಬಂಧಿಕರುಗಳು ಬಂದು ನೋಡಂಗ್ ಅಷ್ಟು ಚಿನ್ನ ಹಾಕಿದಾಳೆ, ಇಂಥ ಸೀರೆ ಹುಟ್ಟಿದಾಳೆ ಅಂತ ಹೊಟ್ಟೆ ಕಿಚ್ಚು ಮಾಡ್ಕೊಂಡು ಆ ನೆಗೆಟಿವ್ ಎನರ್ಜಿಗಳು ಬಂದು ನೆಗೆಟಿವ್ ಫೀಲಲ್ಲಿ ಅಸೂಯೆನಲ್ಲಿ ನಮ್ಮ ಮದುವೆ ಆಗೋದ್ರ ಬದಲು ಕಷ್ಟದಲ್ಲಿ ಇದ್ರಪ್ಪ, ಕಷ್ಟಪಟ್ಟಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಆಶಿಸುವಂತ ಮನಸ್ಸುಗಳು, ಅಂತ ಮನಸ್ಸುಗಳೇ ಇದ್ರು. ಹಂಗೆ ಆಯ್ತು ಮದುವೆ. ಅದೊಂದು ಖುಷಿ. ಅದೇ ನಾವು ಒಂದು ಸೆಕೆಂಡ್ ಕಷ್ಟ ಬಂದಾಗ ಕಾದ್ಬಿಟ್ರೆ ಸರ್ ಬದುಕು ತುಂಬಾ ಚೆನ್ನಾಗಿರುತ್ತೆ. ಕಷ್ಟ ಕೊಡೋದೇ ದೇವ್ರು ನಮ್ಮನ್ನು ಚೆನ್ನಾಗಿ ಮಾಡಕ್ಕೆ. ನಾನು ಯಾರಾದ್ರೂ ಸೂಸೈಡ್ ಮಾಡ್ಕೊಳ್ಬೇಕು ಅನ್ನೋ ಫೇಸ್ನಲ್ಲಿದ್ರೆ ಅವ್ರಿಗೆ ಹೇಳ್ತೀನಿ, ಸಾಯ್ಬೇಡಿ, ಬದುಕು ತುಂಬಾ ದೊಡ್ಡದು, ತುಂಬಾ ದೊಡ್ಡದು. ಮತ್ತೆ ಭಗವಂತ ನಮಗೋಸ್ಕರ ಕೊಡೋ ಸಿಕ್ಕಾಪಟ್ಟೆ ಗಿಫ್ಟ್ಗಳನ್ನು ಎತ್ತಿಟ್ಕೊಂಡಿರ್ತಾರೆ ಸರ್. ಈ ಗಿಫ್ಟ್ ತಗೊಳಕ್ಕೆ ಇವ್ರು ಅರ್ಹರ ಅಂತ ಕಾಯ್ತಿರ್ತಾನೆ. ಅದಕ್ಕೊಂದು ಪರೀಕ್ಷೆ ಇಟ್ಟಿರ್ತಾನೆ. ನಮ್ಗೆ ಎಕ್ಸಾಮ್ ಹೆಂಗೆ ಅಲ್ವಾ ಸರ್, ಒಂದು ಒಳ್ಳೆ ರಿಸಲ್ಟ್ ಇರುತ್ತೆ, ರ್ಯಾಂಕ್ ಇರುತ್ತೆ, ಗೆದ್ಮೇಲೆ ಸ್ಕಾಲರ್ಶಿಪ್ ಸಿಗುತ್ತೆ ಎಕ್ಸಾಮ್ ಪಾಸ್ ಆದ್ಮೇಲೆ. ಆದ್ರೆ ಎಕ್ಸಾಮ್ ಪಾಸ್ ಆಗಬೇಕು, ಕ್ವಶನ್ ಪೇಪರ್ ಕಷ್ಟ ಇರುತ್ತಷ್ಟೇ. ಆದರೆ ಎಕ್ಸಾಮ್ ಹಾಲ್ ಒಂದ್ಸಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ಒಂದಷ್ಟು ಸ್ಕಾಲರ್ಶಿಪ್ಸು, ಒಂದಷ್ಟು ಗಿಫ್ಟ್ಸು ನಮಗೋಸ್ಕರ ಕಾಯ್ತಿರುತ್ತೆ. ಅದಕ್ಕೆ ಕಾಯ್ಬೇಕಷ್ಟೇ ನಾವು ಅಂತ. ಚೈತ್ರ, ನೀವು ನನ್ನ ಊಹೆಗೂ ಮೀರಿದ್ದ ವ್ಯಕ್ತಿತ್ವ ತೋರಿಸ್ತಾ ಇದ್ದೀರಿ. ಯಾವಾಗ್ಲೂ ಇವ್ರು ಹೇಳ್ತಿರ್ತಾರೆ,
ನಿನ್ನ ದೂರದಿಂದ ನೋಡಿರೋರು ಎಲ್ಲರೂ ದ್ವೇಷ ಮಾಡ್ತಾರೆ, ಹತ್ರ ನೋಡಿದ್ರೆ ಮಾತ್ರ ಅದು ಇಷ್ಟ. ಇಲ್ಲ, ದ್ವೇಷ ಅಲ್ಲ, ನಿಮ್ಮ ಬಗ್ಗೆ ಏನೋ ತಿಳ್ಕೊಂಡಿದ್ರು, ಒಳ್ಳೇದು ಕೆಟ್ಟದು ಅಥವಾ ಏನೋ ಸಂಬಂಧ ಇಲ್ಲದೆ ಮಾಹಿತಿ ಗ್ರಹಿಸಿದ್ರು, ನಂಗೆ ನೀವು ಬೇರೆ ಚೈತ್ರ ಕಾಣ್ತಿದ್ದೀರಿ, ರಿಯಲ್ ಚೈತ್ರ ಕಾಣ್ತಾ ಇದ್ದೀರಿ. ಬದುಕನ್ನ ಹೆಂಗೆ ನಿಮ್ಗೊಂದು ನನಗನ್ಸಿದ್ದು ಹೆಂಗೆ ಅಂದ್ರೆ ನಿಮ್ಗೊಂದು ತುಂಬಾ ಚೆನ್ನಾಗಿ ನಿಮ್ಮಿಬ್ಬರಿಗೂ ಕ್ಲಾರಿಟಿ ಇದೆ. ನೀವು ಯಾವುದೇ ಕನ್ಫ್ಯೂಷನ್ ಇಲ್ಲ ಲೈಫಲ್ಲಿ. ಇದು ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ ಈಗ. ಯು ನೋ ವಾಟ್ ಯು ಅಂದ್ರೆ ಹೆಂಗಿರ್ಬೇಕು ನಂಗೆ ಗೊತ್ತು, ನೀಟ್ ಅಂಡ್ ಕ್ಲಿಯರ್. ಎಷ್ಟು ಮಾಡಿದ್ರು ಅಷ್ಟೇ ಸರ್. ನಮ್ಗೆ ಅದೇ ನಮ್ಮಮ್ಮ ಎಲ್ಲ ಅಂದ್ರೆ ಏನಿದು, ನಮ್ಮಮ್ಮ ಹಳ್ಳಿಯಿಂದ ಬಂದವರು, ಪೇಟೆಗೆ ಬಂದು ಮದುವೆ ಆಗಿರೋದು 1 ವಾರದಲ್ಲೇ ಶುರುವಾಗಿದೆ. ನಮ್ಮ ಕಾಂಟ್ರವರ್ಸಿಗಳು ಶುರುವಾಗಿದೆ. ಮದುವೆ ಆಗಿರೋ 1 ವಾರಕ್ಕೆ ಕಾಂಟ್ರವರ್ಸಿಸ್ಗಳೆಲ್ಲ ಶುರುವಾಯ್ತು, ನೀವು ನೋಡಿರ್ತೀರಿ. ಸೊ ಈ ಕಾಂಟ್ರವರ್ಸಿ ನಿಮ್ ಕಿವಿಗೆ ಬಿತ್ತು ಹೇಳಿ ಹೋಗ್ಲಿ. ಅದೇ ಸರ್, ಮೀಡಿಯಾದಲ್ಲಿ ನಮ್ಮ ತಂದೆ ಕೊಟ್ಟಿ ಸ್ಟೇಟ್ಮೆಂಟ್ಸ್ಗಳು ಅದು ಇದು ಎಲ್ಲವೂ ಬಂದಿತ್ತು. ಸೊ ನಮಗೆ ನಾವು ಆರಾಮಾಗಿದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಈ ಸಮಾಧಾನ ಈಗ ಬಂದ್ರ ಇಷ್ಟ ದಿನ ಇಲ್ದರು ಈಗ ಬಂದ್ರ ನನ್ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಕ್ ಸಮಾಧಾನ ಮಾಡಿದ್ರೆ ನಾನೇ ಅವ್ರಿಗೆ ಏನಾಗಲ್ಲ ಬಿಡು ಅಂತ ಸಮಾಧಾನ ಮಾಡ್ತಾ ಇದ್ವಿ. ಸೊ ಹಂಗಾಗಿ ಅದೊಂದು ಇದಿದೆ. ನಮ್ದು ವ್ಲಾಗ್ಸ್ ಕೂಡ ನೋಡಿ, ನಾನು ಯೂಟ್ಯೂಬ್ ಚಾನಲ್ ವ್ಲಾಗ್ ಎಲ್ಲ ಮಾಡೋ ಯೋಚನೆಯಲ್ಲಿ ಇರ್ಲಿಲ್ಲ. ಈ ಕಾಂಟ್ರವರ್ಸಿ ಮಾಡಿದಕ್ಕೆ ನಾನು ವ್ಲಾಗ್ ಮಾಡಿದ್ದು. ಒಳ್ಳೆ ನಾನು ಅದೇ ಹೇಳದ್ನಲ್ಲ, ಚೆನ್ನಾಗಿ ರನ್ ಆಯ್ತು. ಅದೇ ಏನ್ ನೆಗೆಟಿವ್ ಮಾಡಕ್ ಹೋದ್ರು ಅದರಿಂದ ಒಂದು ಪಾಸಿಟಿವ್ ಆಗುತ್ತೆ ಸರ್, ಅದರಿಂದ ಮತ್ತೆ ಬೂಮ್ ಆಗುತ್ತೆ. ಸೊ ಇಲ್ಲ ನಾನು ಯೂಟ್ಯೂಬ್ ಮಾಡೋ ಯೋಚನೆಯಲ್ಲಿ ಇಲ್ಲ. ಸೊ ನಿಮ್ಮನ್ನ ಇಷ್ಟ ಜನ ಪ್ರೀತಿಸ್ತಾರೆ ಅಂದ್ರೆ ಇಷ್ಟ ಜನ ದ್ವೇಷಿಸ್ತಾರ? ಈಗ ಸಂಖ್ಯೆ ಜಾಸ್ತಿ ಆಗಿದೆ ಸರ್, ಪ್ರೀತಿಸೋರ್ ಸಂಖ್ಯೆ ಜಾಸ್ತಿ ಆಗಿದೆ. ಇದು ಸಣ್ಣದಾಗಿದೆ, ಮುಂಚೆ ಇದು ದೊಡ್ಡದಿತ್ತು, ಇದು ಸಣ್ಣದಿತ್ತು. ಒಂದೇ ಕಾರಣ ಇಲ್ಲ, ಕಾರಣ ಇಲ್ಲ. ಸೈದ್ಧಾಂತಿಕವಾಗಿ ಒಂದು ಕಾರಣ, ಮತ್ತೊಂದು ಅಸೂಯೆ ಸೈದ್ಧಾಂತಿಕ ವಿರೋಧ ಬಿಟ್ಟು ಬೇರೆ ಏನು ಕಾರಣಗಳಿಲ್ಲ. ಬಟ್ ಅದೇ ತೊಂದ್ರೆ ಎರಡು ಇರ್ಬೇಕಲ್ವ ಸರ್ ಜೀವನದಲ್ಲಿ. ಇಲ್ಲ ಅಂದ್ರೆ ನನ್ಗಂತೂ ಇವ್ರು ಯಾವಾಗ ಹೇಳ್ತೀನಿ ತುಂಬಾ ಸೋಂಬೇರಿ, ನಿಂಗೆ ವಿರೋಧಿಗಳು ಬಂದು ನಿಂಗೆ ಟ್ರಿಗರ್ ಮಾಡಿದ್ರೆ ಮಾತ್ರ ನಿನ್ ಕೆಲಸ ಮಾಡ್ತೀಯ, ಇಲ್ಲಾಂದ್ರೆ ಮಾಡಲ್ಲ ಅಂತ. ಹಂಗಾಗಿ ಅವರು ಈಗ ಮಾಡಿದ್ರಲ್ವಾ ಅಂತ ಹಟ್ಟಕ್ಕೆ ಕೆಲಸ ಮಾಡ್ತೀವಿ. ಹಂಗಾಗಿ ಹೊಸ ವರ್ಷ ಬಂದ್ರೆ, ಯುಗಾದಿ ಬಂದ್ರೆ ಬೇವು ಬೆಲ್ಲ ತಿಂತೀವಲ್ಲ, ಅದಕ್ಕೆ ಕುವೆಂಪು ಒಂದು ಒಳ್ಳೆ ಮಾತು ಹೇಳ್ತಾರೆ, ಜೀವನವೆಂದರೆ ಬೇವು ಬೆಲ್ಲ ತಿಂದು ಸವಿವನೆ ಕಲಿಮಲ್ಲ ಅಂತ. ಮಲ್ಲ ಜಟ್ಟಿ ತರ ಬದುಕಬೇಕು, ತಿಂದ್ಬಿಟ್ಟು ನಾವು ಅದನ್ನ ಅರಗಿಸ್ಕೋಬೇಕು ಅಂತ, ಅದ್ರ ಬದುಕನ್ನ ಹಾಗೆ ನೋಡ್ಬೇಕು ಅಂತ ನೀವು ನೋಡ್ತಿದ್ದೀರಾ. ಬೇವು ಜಾಸ್ತಿ ಆಯ್ತೇನೋ ಅಂತ ಅನ್ಸಿದ್ರು ಈಗ ಬೆಲ್ಲದ ಕಡೆ ಇದ್ದೀರಾ. ಬಟ್ ಅದು ಸಮಾನವಾಗಿ ಅದನ್ನು ಸ್ವೀಕರಿಸುವ ಮನಸ್ಥಿತಿ ನಿಮ್ಗಿದೆ. ಭಗವಂತ ಒಳ್ಳೇದ್ ಮಾಡ್ಲಿ, ಚೆನ್ನಾಗಿಟ್ಟಿರು, ಖುಷಿಯಾಗಿ ಈ ಗಂಡ ಹೆಂಡತಿ ಅನ್ನುವ ಬಾಂಧವ್ಯವನ್ನ ಇನ್ನೂ ತುಂಬಾ ಗಟ್ಟಿಗೊಳಿಸ್ಲಿ. ಬಿಡಿ, ನಿಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ, ನನ್ಗೆ ಗೊತ್ತಾಗೋಯ್ತದು. ಹಂಗ ಮಾಡೋ ಹಾಗಿದ್ದಿದ್ರೆ, ಏನೋ ಆಗೋ ಆಗಿದ್ರೆ ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು. ತುಂಬಾ ಪ್ರಯತ್ನಗಳಾಗಿದೆ ಸರ್, ನಮ್ಮಿಬ್ಬರನ್ನ ದೂರ ಮಾಡೋ ಪ್ರಯತ್ನಗಳು ತುಂಬಾ ಆಗಿದೆ. ಬೇರೆ ಬೇರೆ ಅವರೇ ದೂರ ಆದ್ರು, ಸಿಕ್ಕಾಪಟ್ಟೆ ಪ್ರಯತ್ನಗಳು ನಮ್ಮಿಬ್ರನ್ನ ಬ್ರೇಕ್ ಮಾಡೋಕ್ಕಾಗಿದೆ. ಚೈತ್ರನ್ ಸೋಲಿಸ್ಬೇಕು ಅಂದ್ರೆ ಶ್ರೀಕಾಂತ್ ನ ದೂರ ಮಾಡ್ಬೇಕು ಅವಳಿಂದ, ಆಗೋಳು ವೀಕ್ ಆಗ್ತಾಳೆ ಅಂತ ಬಹಳ ಜನ ಪ್ರಯತ್ನ ಮಾಡಿ ಅವ್ರ ಬಗ್ಗೆ ನನ್ನ ಹತ್ರ ಹೇಳ್ಕೊಟ್ಟು ನನ್ ಬಗ್ಗೆ ಅವ್ರಿಗೆ ಫಿಟ್ಟಿಂಗ್ ಇಟ್ಟು ಸಿಕ್ಕಾಪಟ್ಟೆ ಒಂದು 7-8 ವರ್ಷದಿಂದ ಆಗಿದೆ. ಒಂದು ದಿನವೂ ಕೂಡ ನಮ್ಮಿಬ್ಬರಿಗೂ ಅದ್ ಬಂದೇ ಇಲ್ಲ. ಅವ್ರಿಗೆ ಹೆಂಗಾಗೋಯ್ತು ಅಂದ್ರೆ ಫಿಟ್ಟಿಂಗ್ ಇಟ್ಟಿಟ್ಟು ಇವಳು ಏನ್ ಹೇಳಿದ್ರು ಅವ್ನ್ಗೆ ಹೇಳ್ತಾನೆ, ಅವ್ನ್ಗೆ ಏನಂದ್ರು ಅವ್ನ್ ತಗೊಂಡ್ ಬಂದ್ ಇವಳಿಗೆ ಹೇಳೇ ಹೇಳ್ತಾನೆ. ಡೆಫಿನೆಟ್ಲಿ ಡಿಸ್ಕಸ್. ನಮ್ಮಿಬ್ರ ನಡುವೆ ಒಂದೇ ಒಂದು ಸೀಕ್ರೆಟ್ಸ್ ಇಲ್ಲ ಸರ್ ಲೈಫ್ ಅಲ್ಲಿ. ನಮ್ಮಿಬ್ರ ಕಳೆದೊಂದು 10 ವರ್ಷದಿಂದ ನಮ್ಮಿಬ್ರ ಫೋನ್ ಪಾಸ್ವರ್ಡ್ ಸೇಮ್ ಇದೆ, ಸೋಷಿಯಲ್ ಮೀಡಿಯಾ ಪಾಸ್ವರ್ಡ್ ಸೇಮ್ ಇದೆ, ATM ಪಿನ್ ಕೋಡ್ ಗಳು ಸೇಮ್ ಇದೆ, ಯಾವ್ದು ಬೇರೆ ಇಲ್ಲ. ಅವರ ಫೋನ್ಸ್ ಎಷ್ಟೋ ಸಲ ನನ್ನ ಹತ್ರನೇ ಇರುತ್ತೆ, ನನ್ನ ಫೋನ್ಸ್ 2 ದಿನ ಅವ್ರ ಹತ್ರ ಇರೋದಿಲ್ಲ. ಜಗತ್ಗೆ ಚೈತ್ರ ಕುಂದಾಪುರ ಫೋನ್ ನಂಬರ್ ಯಾವ್ದು ಅಂತ ಒಂದು ಗೊತ್ತಿತ್ತಲ್ಲ, ಆ ಫೋನ್ ಇರೋದೇ ಶ್ರೀಕಾಂತ್. ಸೊ ಅದ್ ಯಾವತ್ತು ನಮ್ಮ ಹತ್ರ ಸೀಕ್ರೆಟ್ಸ್ ಅಂತ ಇರ್ಲೇ ಇಲ್ಲ. ನನ್ನ ಸೋಷಿಯಲ್ ಮೀಡಿಯಾ ಅವ್ರ ಹ್ಯಾಂಡಲ್ ಮಾಡ್ತಾರೆ. ಸೊ ಅದ್ರಲ್ಲಿ ಏನು ಇದಿಲ್ಲ. 3 ತಿಂಗಳು, ಈಗ 3.5 ತಿಂಗಳು ನನ್ನ ಫೋನ್ಸ್ ಎಲ್ಲ ಅವ್ರ ಹತ್ರನೇ ಇತ್ತು, ಎವ್ರಿಥಿಂಗ್ ಅವ್ರ ಹತ್ರನೇ ಇತ್ತು. ಹಂಗಾಗಿ ನಮ್ಗೇನು ಇದನ್ಸಲ್ಲ. ಅವ್ರ ಫೋನ್ ನನ್ನ ಹತ್ರ ಇದ್ರೆ ನಮ್ಮಿಬ್ರು ಏನ್ ಸಪರೇಟ್ ಫೋನ್ ಅಂತಿಲ್ಲ, ನಂಬರ್ ಮಾತ್ರ ಚೇಂಜ್ ಇದೆ ಬಿಟ್ರೆ ಯಾರ ಫೋನ್ ಯಾರು ಬೇಕಾದ್ರೂ ರಿಸೀವ್ ಮಾಡ್ಬೋದು, ಇಲ್ವೇ ಇಲ್ಲ. ಹಂಗಾಗಿ ಆರಾಮಾಗಿದ್ದೀವಿ. ಹಂಗಾಗಿ ನಡುವಲ್ಲಿ ಯಾರೋ ಬಂದು ಹುಳಿ ಹಿಂಡವ್ರಿಗೆ ಜಾಗ ಇಲ್ಲ, ಅನುಮಾನ ಅದಕ್ಕೆ ಜಾಗ ಇಲ್ಲ, ಹುಳಿ ಹಿಂಡವ್ರಿಗೆ ಜಾಗ ಇಲ್ಲ. ಆತರ ತುಂಬಾ ಪ್ರಯತ್ನಗಳು. ಇವತ್ತು ರಿಲೇಶನ್ಶಿಪ್ಗಳು ಸೋಲ್ತಾ ಇರೋದೆ ಇನ್ನೊಬ್ರು ಕಿವಿ ಕೊಡ್ತಾ ಇರೋ ಕಾರಣಕ್ಕೆ. ಏನಕ್ಕೆ ಅವಶ್ಯಕತೆ ಇದೆ? ಈಗ ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗಿಗೆ ಪ್ರೈವಸಿ ಬೇಕಂತೆ, ಗಂಡ ಆದವನು ಅಥವಾ ಲೈವರ್ ಆದವನು ಹುಡುಗಿದು ಅಕೌಂಟ್ಸ್ ನೋಡ್ಬಾರ್ದು ಅಥವಾ ಹುಡುಗನ ಅಕೌಂಟ್ಸ್ ನೋಡ್ಬಾರ್ದು, ಅದ್ ಪ್ರೈವಸಿ. ನೀವ್ ಇನ್ನೊಬ್ಬರ ಹತ್ರ ಏನ್ ಮಾತಾಡ್ತೀರಾ ಅನ್ನೋದು ಲೈಫ್ ಪಾರ್ಟ್ನರ್ ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ ಲೈಫ್ ಪಾರ್ಟ್ನರ್ ಅನ್ನೋದಕ್ಕೆ? ಅದೆಲ್ಲ ನೋಡಿದಾಗ ಓಕೆ, ಭಗವಂತ ಒಂದು ಒಳ್ಳೆ ಲೈಫ್ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ಮೇಡ್ ಫಾರ್ ಈಚ್ ಅದರ್. ಥ್ಯಾಂಕ್ ಯು. ಅದು ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ನನಗೆ ಒಂದು ಅಂದಾಜು ಇರುತ್ತಲ್ಲ, ನೀವಿಬ್ರು ಬರ್ತಿದ್ದೀರಾ, ನಿಮ್ಮ ಜೊತೆ ಮಾತಾಡ್ಬೋದು ಅಂತ. ಅದನ್ನ ಮೀರಿದ ಒಂದು ಕಲಿಕೆ ನಿಮ್ಮಿಂದ ಸಿಕ್ಕಿದೆ.
ಯು ಸರ್. ಆ್ಯಂಡ್ ಬದುಕು ಹಾಗಿರಬೇಕು ಅನ್ನೋದನ್ನ ನೀವು ತುಂಬ ಜನಕ್ಕೆ ಈ ಮೂಲಕ ಹೇಳ್ತಿದ್ದೀರಾ ಅಂತ ಅನ್ಸುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಗಾಡ್ ಬ್ಲೆಸ್ ಯು ಬೋತ್. ಥ್ಯಾಂಕ್ ಯು. ವಿವಾಹದ ಶುಭಾಶಯಗಳು. ನನ್ನ ಪ್ರಕಾರ ನಿಮ್ಮನ್ನ ನೀವಾಗಲೇ ಹೇಳಿದ್ರಲ್ಲ, ದ್ವೇಷದ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಪ್ರೀತಿಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಅನ್ನೋದಕ್ಕೆ ಉತ್ತರ ಸಿಕ್ತು ನನಗೆ. ಎಲ್ಲಿ ಹೋದ್ರೂ ನೀವು ಇಷ್ಟಪಡುವಂಥ ವ್ಯಕ್ತಿತ್ವದವ್ರು ಇಬ್ಬರು ಕೂಡ. ಥ್ಯಾಂಕ್ ಯು. ಬದುಕು ಚೆನ್ನಾಗಾಗಲಿ. ಥ್ಯಾಂಕ್ ಯು ಸರ್. ಬಹುಶಃ ನಂಗೆ ನೆಕ್ಸ್ಟ್ ಅನ್ಸಿರೋದು ಏನು ಗೊತ್ತಾ, ನನಗೆ ಈ ಕ್ಷಣಕ್ಕೆ ಅನ್ಸಿರೋದು ಇನ್ನೊಂದಷ್ಟು ತಿಂಗಳು ಬಿಟ್ಕೊಂಡು ನಾನು ನಿಮ್ಮ ಮನೆಗೆ ಬರಬೇಕು. ಓ ಡೆಫಿನೆಟ್ಲಿ ಸರ್, ದಯವಿಟ್ಟು ಬರಬೇಕು. ನಾವು ಹೆಚ್ಚಿನವ್ರಿಗೆಲ್ಲ ಮನೆಗೆ ಬನ್ನಿ ಅಂತಿದ್ದೀವಿ. ಅನ್ಸಿದೆ ನನಗೆ. ನಿಜ. ಕಮ್ಯ ಈ ಥರದ ಬದುಕು ನೋಡ್ಬೇಕು ನಾವುಗಳು. ಎಲ್ಲೋ ಕಾಂಕ್ರೀಟ್ ಬದುಕಲ್ಲಿ ಬೆಳಗ್ಗೆ ಸಂಜೆ ತನಕ ಓ ಅಂತ ಬದುಕ್ತಾ ಇರ್ತೀವಿ ನಾವು. ಯಾಂತ್ರಿಕ ಬದುಕು ಅಂತೀವಲ್ಲ, ನಮ್ಗೆ ಗೊತ್ತು ಇದು ಹಿಂಗೆ ಅಂತ. ಬಟ್ ಸ್ಟಿಲ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಇದನ್ನ ಬಿಟ್ಟು ಬರೋಕ್ಕಾಗದೆ ಬದುಕ್ತಿರ್ತೀವಿ. ಆದ್ರೆ ನೀವು ತಗೊಂಡ್ರೆ ನಿಲುವಿದೆಯಲ್ಲ, ಗಟ್ಟಿ ನಿಲುವು. ನಾನು ಹಿಂಗೆ ಬದುಕ್ತೀನಿ, ಹಿಂಗಿದ್ದೀನಿ, ಇಂಥವ್ರು ಇರ್ತಾರೆ, ಹೀಗಿರುತ್ತೆ ನಮ್ಮ ಲೈಫು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಭಾಳ ಖುಷಿಯಾಗಿದ್ದು ದವೇ ನಾನೊಂದು ಮೆಸೇಜ್ ಹಾಕಿದ ತಕ್ಷಣ ಚೈತ್ರ ನನಗೆ ರಿಪ್ಲೈ ಮಾಡಿದ್ರಿ. ಆ್ಯಂಡ್ ವಂಡರ್ಫುಲ್. ಥ್ಯಾಂಕ್ ಯು. ಲವ್ ದಟ್. ಥ್ಯಾಂಕ್ ಯು. ಆ್ಯಂಡ್ ಖುಷಿ ನನಗೂ ಕೂಡ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ. ಆಯ್ತು ಸರ್. ಅಂದರೆ ನಾವು ಹೇಗಿರ್ತೀವೋ ಮದುವೆ ಹಾಗಿರುತ್ತೆ, ನಾವು ಹೇಗಿರ್ತೀವೋ ಸಂಸಾರ ಹಾಗಿರುತ್ತೆ, ನಾವು ಹೇಗಿರ್ತೀವೋ ಹಾಗೆ ಬದುಕನ್ನು ಕಟ್ಕೋಬೋದು ಅಂತ. ಹೇಗಿರಬೇಕು ಅಂತ ನಿಮಗೆ ಗೊತ್ತು, ನೀವು ಬದುಕ್ತೀರ. ಥ್ಯಾಂಕ್ ಯು. ಒಳ್ಳೆಯದಾಗಿ. ಥ್ಯಾಂಕ್ ಯು. ಬಹುಶಃ ಈ ಹರಿಕತೆಯನ್ನು ನೀವು ಮರೆಯಲ್ಲ, ನಾನು ಮರೆಯಲ್ಲ ಅಂತ. ಖಂಡಿತ. ಹೇಗೆ ಅನಿಸ್ತು ಚೈತ್ರ? ತುಂಬಾ ಖುಷಿ ಆಯ್ತು ಸರ್. ಒಂದೊಳ್ಳೆ ತುಂಬಾ ಓಪನ್ ಅಪ್ ಆಗಿ ನಾವು ಇಬ್ರು ಜೊತೆಲಿ ಮಾತಾಡಿದ್ದು ಫಸ್ಟ್ ಟೈಮ್. ಸೊ ಖುಷಿ ಆಯ್ತು. ಇದನ್ನೆಲ್ಲ ಹಂಚ್ಕೋತೀವಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಅದೇ ನಿಮ್ಮ ಹತ್ರ ಹಂಚ್ಕೊಳ್ಳಲ್ಲ. ಹೌದು, ನಾವಿಬ್ರೇ ಕುತ್ಕೊಂಡಾಗ್ಲೂ ಇಷ್ಟನ್ನೆಲ್ಲ ಮಾತಾಡ್ಕೊಳ್ಳಲ್ಲ. ಸೊ ನಾನು ಅದೇ ಅಂದಿದ್ದೆ ಅಲ್ಲ ಸರ್, ನಿಮ್ಮ ಹತ್ರ ಮಾತಾಡೋವಾಗ ಒಬ್ಬ ಆಂಕರ್ಗೆ ಗೊತ್ತಿರುತ್ತೆ ಅದನ್ನ ಹೊರಗಡೆ ಎಳೆಯೋ ರೀತಿ ಅಂತ. ಸೊ ಅದು ಸಾಧ್ಯ ಮಾಡ್ತು ಅಂತ ಅನ್ಸುತ್ತೆ. ನೀವು ಆ ಕಂಫರ್ಟ್ ಕೊಟ್ಟಿದ್ದಕ್ಕೆ ಅಷ್ಟನ್ನೆಲ್ಲ ನಾವು ಓಪನ್ ಅಪ್ ಆಗಿ ಮಾತಾಡೋದಕ್ಕೆ ಸಾಧ್ಯ ಆಯ್ತು. ಈ ಇಂಟರ್ವ್ಯೂ ತುಂಬಾ ಸ್ಪೆಷಲ್ ಆಗಿರುತ್ತೆ ನಮ್ಗೆ. ಶ್ರೀಕಾಂತ್, ಥ್ಯಾಂಕ್ ಯು. ಮಾತಿಲ್ಲ. ನನ್ನ ಹೆಂಡತಿ ಎಲ್ಲ ಹೇಳಾಯ್ತು ಅಷ್ಟೇ. ಮಾಮ ಅಷ್ಟೇ. ಅದು ಬಸ್ ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ಶ್ರೀಕಾಂತ್ ಕಶ್ಯಪ್ ಮತ್ತು ಚೈತ್ರ ಕುಂದಾಪುರ ಮದುವೆ ಆದರು. ಸುಖ ಜೀವನಕ್ಕೆ ಅವರು ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರು ಇರಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅದು ಹಂಗಾಗಲಿ, ಅವ್ರು ಅಂದ್ಕೊಂಡಿದ್ದೆಲ್ಲ ಸಾಧ್ಯ ಆಗಲಿ ಅಂತ ಈ ಮೂಲಕ ನಾವೆಲ್ಲ ಕನ್ನಡಿಗರು ಅವ್ರಿಗೊಂದು ಮನಸ್ಪೂರ್ವಕವಾಗಿ ನಾಳೆ ಬೆಳಗ್ಗೆ ಎದ್ದು ದೇವ್ರ ಮನೇಲಿ ಕೂತೊಂದು ದೀಪ ಹಚ್ಬೇಕಾರೆ ಅದನ್ನು ಕೇಳ್ಕೊಳ್ಳ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಅವರಿಬ್ರಿಗೊಂದು ಪ್ರೀತಿಯ, ಅವರು ಮದುವೆಗೆ ಕರೆದಿಲ್ಲ ನನ್ನ, ರಿಸೆಪ್ಷನ್ಗೆ ಕರೆದಿಲ್ಲ ನನ್ನ, ಹಾಗಾಗಿ ನಾನು ಹೋಗೋಕ್ಕಾಗಿಲ್ಲ, ಗಿಫ್ಟ್ ಇವಾಗ ಕೊಡ್ತೀನಿ. ಒಂದು ಪ್ರೀತಿಯ ಗೌರವ, ಪ್ರೀತಿಯಿಂದ ನಮ್ಮ ಕಡೆಯಿಂದ. ಇವತ್ತಿನ ಹರಿಕಥೆಯ ಅತಿಥಿ ದಂಪತಿಗಳು ಚೈತ್ರ ಕುಂದಾಪುರ ಮತ್ತು ಶ್ರೀಕಾಂತ್ ಕಶ್ಯಪ್ ಅವರಿಗೆ ಒಂದು ಪ್ರೀತಿಯ ಗೌರವ ನಮ್ಮ ಕಡೆಯಿಂದ. ಅಫ್ಕೋರ್ಸ್ ಅವರಿಬ್ರಿಗೂ ಟೀ ತುಂಬ ಇಷ್ಟ. ನೆಕ್ಸ್ಟ್ ಅವ್ರ ಮನೇಲಿ ಕೂತಾಗ ಇಬ್ಬರು ನಮ್ಮ ಜಗ್ಗಲ್ ಟೀ ಕುಡಿಲಿ ಅಂತ ಚೇರ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಥ್ಯಾಂಕ್ ಯು. ತಾಜಾ ಮಿಠಾಯಿ ಮತ್ತು ಕೇಕ್ ವಾಲಾ ಕಡೆಯಿಂದ ಒಂದು ಪ್ರೀತಿಯ ಗೌರವ ಚೈತ್ರ ಕುಂದಾಪುರ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಜರ್ನಲಿಸಮ್ ಅಲ್ಲಿ ನೀವು ನಮ್ಗೆಲ್ಲ ಒಂದ್ ರೀತಿ ತುಂಬಾ ಇನ್ಸ್ಪೈರ್. ಅಂದ್ರೆ ನೀವೆಲ್ಲ ಕೋಟ್ ಹಾಕೊಂಡು ಆಂಕರಿಂಗ್ ನೋಡುವಾಗ ನಾವ್ ಅದನ್ನ ನೋಡಿ ನಾವ್ ಆಂಕರ್ಸ್ ಆಗ್ಬೇಕು ಅಂತೆಲ್ಲ ಆಸೆ ಪಟ್ಟು ಜರ್ನಲಿಸಮ್ ಮಾಡಿದವರು. ಸೊ ಅದೊಂದು ಖುಷಿ ನೋಡಿ, ನಾವ್ ಅವತ್ ನೋಡ್ ಖುಷಿ ಪಟ್ಟವ್ರ ಜೊತೆಗೆ ಇವತ್ತು ಕೂತ್ಕೋತೀವಿ ಅನ್ನೋದು ತುಂಬಾ ಸ್ಪೆಷಲ್ ಸರ್. ಥ್ಯಾಂಕ್ ಯು. ಸೋ ನೈಸ್ ಆಫ್ ಯು. ಇವತ್ತಿನ ಮಗದುಬ ಅತಿಥಿ ಅದು ಶ್ರೀಕಾಂತ್ ಕಶ್ಯಪ್, ಚೈತ್ರ ಕುಂದಾಪುರ ಅವರ ಯಜಮಾನರು. ಅವ್ರಿಗೊಂದು ಪ್ರೀತಿಯ ಗೌರವ. ನೆಕ್ಸ್ಟ್ ನೀವು ಇಷ್ಟವಾದ ಚಾಯ್ನ ಇದನ್ನು ಕುಡಿ. ಥ್ಯಾಂಕ್ ಯು. ಮುಗಿತಲ್ಲ ಇವತ್ತಿನ ಈ ಎಪಿಸೋಡ್ ಅಂತ ಅನಿಸ್ತಾ ಇದೆ. ಮತ್ತೊಂದು ಕವಿ ಸಾಲುಗಳ ಮೂಲಕ ಮುಗಿಸ್ತೀನಿ ನಾನು. ಅಂದರೆ ಎಷ್ಟೋ ಸರಿ ಒಂದು ಮಾತುಕತೆಯಲ್ಲಿ ಕೂತಾಗ ಸಮಯ ಹೇಗೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಈ ಗಡಿಯಾರ ನೋಡಿದರೆ ಮೈ ಉರಿ, ಸಮಯ ಕಳೆಯುವುದೇ ಇದರ ದಿನಚರಿ. ಚಂದದ ಸಾಲುಗಳು. ಹಾಗನ್ನಿಸ್ತು ನನಗೆ ಇವ್ರ ಜೊತೆ ಕೂತೊಂದು ಆತ್ಮೀಯವಾಗಿ ಮಾತಾಡಿದಾಗ. ಹೋಪ್ ಈ ಹರಿಕತೆ ನಿಮಗೆ ಇಷ್ಟ ಆಗಿದೆ ಅಂತ. ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮದೊಂದು ಆಶೀರ್ವಾದದ ಮಾತಿದ್ರೆ ಅವರಿಬ್ಬರಿಗೂ ಬರೆದು ಕಳಿಸ್ಬಿಡಿ. ಥ್ಯಾಂಕ್ ಯು. ನ್ಯೂಸು ನಮ್ಮ ಚಾನಲ್ ನೋಡಿದ್ದಕ್ಕೆ. ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ನಾನು ಹರೀಶ್ ನಾಗರಾಜು. ನಮಸ್ಕಾರ.